ಮುಖ್ಯ ಗುರುಗಳು ಪ್ರಾಂಶುಪಾಲರು ಬಿಟಿ ಅಧ್ಯಕ್ಷರಾದಂಥ ಶ್ರೀಮಾನ್ ಉಮೇಶ್ ಅವರು, ಹಾಗೆ ಬೆಳಗಿನ ಅತಿಥಿಯಾಗಿರುವಂತಹ ಶ್ರೀಮಾನ್ ಬಿದಿರಾಗಿ ಅವರು, ಎಲ್ಲ ವಿದ್ಯಾರ್ಥಿಗಳನ್ನ ಕೂಡ ನಾನು ಒಂದೇ ಮಾತಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅತಿಥಿಯವರನ್ನ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತ ಮಾಡಬೇಕು ಅಂತ ಹೇಳಿ ಮುಖ್ಯ ಗುರುಗಳಾದ ಶ್ರೀಮಾನ್ ಸತೀಶ್ ಭಟ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ವಿಶೇಷ ಭಾಷಣವನ್ನು ಮಾಡಲಿಕ್ಕಿರುವಂತಹ ಅವರ ಪರಿಚಯದ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯೂ ಹೌದು. ಭಗವಂತ ಶ್ರೀಕೃಷ್ಣನನ್ನ ಕಟ್ಟಬೇಕು ಅಂತ ಹೇಳಿ ಅವನೇನೋ ತುಂಟಾಟ ಮಾಡಿದ, ಆಗ ಕಟ್ಟಬೇಕು, ಅವನನ್ನ ಬಳ್ಳಿಯಲ್ಲಿ ಕಟ್ಟಬೇಕು ಅಂತ ಹೇಳಿ ತಾಯಿ ಬಳ್ಳಿಯನ್ನು ತಕೊಂಡು ಬರ್ತಾರಂತೆ. ಎಷ್ಟು ಕಟ್ಟಿದ್ರು ಸಮೇತ ಆ ಬಳ್ಳಿ ಸಾಕಾಗಲಿಲ್ಲ ಅಂತ ಹೇಳಿ ಕೊನೆಗೂ ಹೇಗೋ ಮಾಡಿ ಕಟ್ಟಿದಾಗ ಭಗವಂತ ಶ್ರೀಕೃಷ್ಣ ಆ ಒರಡು ಸಮೇತ ಹೇಳ್ಕೊಂಡು ಹೋಗಂತೆ. ಹಾಗಾಗಿ ದಾಮೋದರ ಅಂತ ಹೆಸರು ಬಂತು. ನಮ್ಮೊಂದಿಗೆ ಇರುವಂತಹ ಅತಿಥಿಯವರು ಕೂಡ ಹಾಗೆ ಇವರ ಮಾತುಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ನೀಡಿ ಅವರ ಪ್ರೇರಣೆ ಎಷ್ಟು ಪ್ರಯೋಜನ ಬರ್ತದೆ ಅಂತಂದ್ರೆ, ಬಳ್ಳಿ ಶ್ರೀಕೃಷ್ಣನಿಗೆ ಹೇಗೆ ಸಣ್ಣದಾಯಿತು, ವಿದ್ಯಾರ್ಥಿಗಳ ಸಮಸ್ಯೆಗಳು ಕೂಡ ಅವರ ಮಾತುಗಳಿಂದ ಸಣ್ಣದಾಗ್ತಾನೇ ಹೋಗ್ತದೆ. ಯಾಕಂದ್ರೆ ಅವರ ಹೆಸರು ಕೂಡ ಶ್ರೀಮಾನ್ ದಾಮೋದರ ಶರ್ಮಾ, ಕೃಷ್ಣನ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಶ್ರೀಮಾನ್ ರಾಘವ ಮತ್ತು ಸುಮತಿ ದಂಪತಿಗಳ ಪುತ್ರರಾಗಿ ಜನಿಸಿದ ಶ್ರೀಯುತರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ನೆಲ್ಲಿಕಾಲಿನಲ್ಲಿ ಪೂರೈಸುತ್ತಾರೆ. ಲೋಕಹಿತದ ಒಂದು ಕೆಲಸ ಅಂತ ಇದ್ರೆ ಅದು ಪೌರೋಹಿತ್ಯ. ಈ ವೃತ್ತಿಯನ್ನ ಮಾಡ್ತಾ ಇರುವಂತಹ ಶ್ರೀಯುತರು ವೇದಾಧ್ಯಯನವನ್ನ ಮತ್ತು ಪೌರೋಹಿತ್ಯದ ಶಿಕ್ಷಣವನ್ನ ಉಡುಪಿಯಲ್ಲಿ ಪೂರೈಸುತ್ತಾರೆ. ಇವರ ಗುರುಗಳಾಗಿ ಶ್ರೀ ಎನ್ ಶಶಿಧರ ಶರ್ಮಾ ಮತ್ತು ವಿದ್ವಾನ್ ಶಶಿಧರ್ ಭಟ್ ಇವರು ಮಾರ್ಗದರ್ಶನವನ್ನು ಇವರಿಗೆ ಮಾಡಿರ್ತಾರೆ. ಸಂಗೀತ, ನಾಟಕ, ಯಕ್ಷಗಾನದಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತರು ಭಾಷಣ, ವಿವಿಧ ಕಾರ್ಯಕ್ರಮಗಳ ನಿರ್ವಹಣೆ, ನಿರೂಪಣೆಯನ್ನು ಕೂಡ ಹವ್ಯಾಸವನ್ನು ಹೊಂದಿದ್ದಾರೆ. ಧರ್ಮಸ್ಥಳದ ಕಾವಂದರ ಪಟ್ಟಾಭಿಷೇಕದ ಕಾರ್ಯಕ್ರಮ ಇರ್ಬೋದು, ಮಸ್ತಕಾಭಿಷೇಕದ ಕಾರ್ಯಕ್ರಮ ಇರ್ಬೋದು, ಸಾಮೂಹಿಕ ವಿವಾಹದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಇರ್ಬೋದು, ಉಚ್ಚಿಲ ಕಾಪು ದೇವಳಗಳಲ್ಲಿ ಕಂಡಂತಹ ಬ್ರಹ್ಮ ಕಲಶಗಳಲ್ಲಿ ನಿರೂಪಣೆ ಮಾಡಿದಂತಹ ಮತ್ತು ಅತ್ಯುತ್ತಮವಾಗಿ ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಆ ವೇದಿಕೆಯನ್ನು ನಿರ್ವಹಣೆ ಮಾಡಿರುವಂತಹ ಕೌಶಲ, ಅಂತಹ ಒಂದು ಗುಣ ಅವರಲ್ಲಿ ಇದೆ. ವೃತ್ತಿಗೆ ಪರ್ಯಾಯದಲ್ಲಿ ಜ್ಞಾನ ಮಂಡಲೋತ್ಸವದ ಉದ್ಘಾಟನೆಯಲ್ಲಿ ಮೊದಲ ದಿವಸವೇ ಪ್ರಮುಖ ಉಪನ್ಯಾಸವನ್ನ ಶ್ರೀಯುತರು ನೀಡಿದ್ದಾರೆ. ಮತ್ತು ನಾವೆಲ್ಲ ಮೊಬೈಲ್ ಫೋನ್ಗಳಲ್ಲಿ ನೋಡಿದ್ದೇವೆ ಬಂಧುಗಳೇ, ಮಾತೃವಂದನ ಎಂಬ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಸುಮಾರು 40,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿ ಮಕ್ಕಳ ಮನಸ್ಸಿನಲ್ಲಿರುವ ಅವರ ಮನಸ್ಸಿನಲ್ಲಿ ಪರಿಣಾಮಕಾರಿಯಾದಂತಹ ಬದಲಾವಣೆಯನ್ನು ತಂದ ಹೆಗ್ಗಳಿಕೆ ಶ್ರೀಯುತರಿಗಿದೆ. ಅನೇಕ ಸಂಘ ಸಂಸ್ಥೆಗಳಿಂದ ಅಭಿನಂದನಾ ಗೌರವವನ್ನು ಪಡೆದ ಶ್ರೀಯುತರು ಪ್ರೇರಣಾತ್ಮಕ ಮತ್ತು ಪ್ರೇರಣಾ ಮತ್ತು ನಿರೂಪಣಾ ರತ್ನ ಎಂಬ ಬಿರುದುಗಳನ್ನು ಕೂಡ ಪಡೆದಿದ್ದಾರೆ. ಮಡದಿ ಪುಷ್ಪಲತಾ ಮತ್ತು ಮಕ್ಕಳಾದ ಶ್ರೀ ಪ್ರಸಾದ ಮತ್ತು ಶ್ರೀ ವೈಷ್ಣವಿಯವರೊಂದಿಗೆ ಸುಖವಾದ ಜೀವನವನ್ನು ನಡೆಸ್ತಾ ಇರುವಂತಹ ಶ್ರೀಯುತರೇ ಇದು ನಮ್ಮ ಮುಂದೆ ಇರುವಂತಹ ಶ್ರೀಮಾನ್ ದಾಮೋದರ ಶರ್ಮಾ ಅವರನ್ನ ಮತ್ತೊಮ್ಮೆ ಈ ಸಭೆಗೆ ಪರಿಚಯಿಸಿ ಸ್ವಾಗತಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಉಪನ್ಯಾಸವನ್ನು ನೆರವೇರಿಸಿಕೊಡ್ಬೇಕು ಅಂತ ಶ್ರೀಯುತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸರಿ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ಸಂಸಾರಾಕ್ಷೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಾರಂಭದಲ್ಲಿ ಭಾಗವಹಿಸ್ತಾ ಇರುವ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಗಣ್ಯಮಾನ್ಯರೇ, ಪ್ರಾಂಶುಪಾಲರೇ ಹಾಗೂ ಎಲ್ಲ ಉಪನ್ಯಾಸ ಬಂಧುಗಳೇ, ಓದಕೇತರ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅವರಲ್ಲೂ ವಿಶೇಷವಾಗಿ ತಾಯಿ ಭಾರತೀಯ ನೆಲದಲ್ಲಿ ಸೇನೆಯಲ್ಲಿ ದುಡಿದು ಇದು ಸ್ವಾತಂತ್ರ್ಯದ ಸಂದೇಶವನ್ನು ಕೊಟ್ಟಂತಹ ಮಹನೀಯರೇ, ತಮ್ಮೆಲ್ಲರಿಗೂ ಕೂಡ ನನ್ನ ಗೌರವದ ವಂದನೆಗಳನ್ನು ಸಲ್ಲಿಸ್ತೇನೆ. ಮಕ್ಕಳ ನಿಮ್ಮನ್ನೆಲ್ಲ ಕಂಡಾಗ ತುಂಬಾ ಖುಷಿ ಅನಿಸ್ಬಿಡೋದು ಯಾಕೆ ಅಂತಂದ್ರೆ, ಮೊನ್ನೆ ಶಿವಮೊಗ್ಗದ ಒಂದು ಕಾಲೇಜಿಗೆ ಹೋಗಿದ್ದೆ. ಕಾಲೇಜ್ ಕಟ್ಟೋದು ಏನ್ ಮಾತಂದ್ರೆ ಗೊತ್ತಾ ಸರ್, ನಮ್ಮಲ್ಲಿ ತುಂಬಾ ವಿದ್ಯಾರ್ಥಿಗಳಿದ್ದಾರೆ, ನಮ್ಮಲ್ಲಿ ಊರಲ್ಲಿ ತುಂಬಾ ದೇವಸ್ಥಾನಗಳಿವೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗುವುದಿಲ್ಲ ಯಾಕೆ ಅಂತಂದ್ರೆ, ನನ್ನ ಊರಿನ ಎಲ್ಲ ದೇವಸ್ಥಾನಗಳಲ್ಲಿರುವಂತಹ ದೇವರುಗಳು ನನ್ನ ಕಾಲೇಜಿನ ಕ್ಯಾಂಪಸ್ನಲ್ಲಿ ಮಕ್ಕಳ ರೂಪದಲ್ಲೇ ತಿರುಗಾಡ್ತಾ ಇರಬೇಕಿದ್ರೆ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. ನನ್ನ ಶಾಲೆಯ ವಿದ್ಯಾರ್ಥಿಗಳಲ್ಲಿ ನಾನು ದೇವರನ್ನು ಕಂಡೆ ಅಂತ ಶಾಲೆ ಕಟ್ಟಿಕೊಂಡು ಹೇಳಿದ್ರು. ಇವತ್ತು ನಿಮ್ಮನ್ನು ಕಂಡಾಗ ನನಗೆ ಆ ಭಾವನೆ ನೋಡಿದ್ದು ಯಾಕೆ ಅಂತಂದ್ರೆ, ಮಕ್ಕಳೇ, ರಾಮಕುಂಜ ಅನ್ನುವಂತಹ ಊರಿನ ಹೆಸರನ್ನು ಕೇಳಿದಾಗಲೆಲ್ಲ ಭಾರತದ ಅಧ್ಯಾತ್ಮ ಪರಂಪರೆಯಲ್ಲಿ ನಮಗೆ ನೆನಪಾಗುವುದು ವೇದಾವರ ಶ್ರೀಗಳು. ನಿಮಗೆಲ್ಲ ಗೊತ್ತಿದೆ, ಸಂತ ಲೋಕದ ವಿಸ್ಮಯವಾಗಿ, ಅಧ್ಯಾತ್ಮ ಲೋಕದ ವಿಸ್ಮಯವಾಗಿ 90 ದಾಟಿದ ಹರೆಯದಲ್ಲೂ ಕೂಡ ಪಾದರಸದಂತೆ ಸಂಚರಿಸ್ತಾ ಈ ನೆಲದಲ್ಲಿರುವಂತಹ ಜಾತಿ ವರ್ಣ ವ್ಯವಸ್ಥೆ, ಅಲ್ಲಿರುವ ತರತಮ ಭಾವಗಳು, ಮೇಲು ಕೀಳು ಭಾವಗಳು, ಬಡವ ಬಲ್ಲಿದ, ವಿದ್ಯಾವಂತ ಈ ಎಲ್ಲ ಭೇದಗಳನ್ನು ದೂರ ಮಾಡ್ತಾ ಮನುಷ್ಯತ್ವವೇ ದೇವರು ಅಂತ ಜಗತ್ತಿಗೆ ಸಾರಿದ ಒಬ್ಬ ರಾಷ್ಟ್ರ ಸಂತ ನಡೆದಾಡಿದಂತಹ ಪುಣ್ಯಭೂಮಿ ಈ ರಾಮಕುಂಜ. ಅಲ್ಲಿ ನೀವು ಬದುಕನ್ನು ಕಟ್ಟಿಕೊಳ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಮೊಟ್ಟ ಮೊದಲು ಅರ್ಥ ಆಗಬೇಕಾದದ್ದೇನು ಅಂತಂದ್ರೆ, ಪರಮಪೂಜ್ಯರಾದ ವೇದಾವರ ಶ್ರೀಗಳ ಪರಮಾನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿದ್ದೀರಿ ಅನ್ನುವ ಭಾವನೆ ಇರಬೇಕು. ಮಕ್ಕಳಿಗೆ ಭಾರತದ ಯೋಗ್ಯತೆ ಕಾಣಬಹುದು. ನಾವು ಎಣಿಸಿಕೊಂಡಾಗೆಲ್ಲ ರೋಮಾಂಚನ ಸಾಧಿಸಿಕೊಂಡ್ರೆ ಭಾರತದ ಹೆಸರು. ಇವತ್ತು ಕೂಡ ಅಲ್ಲಿ ದ್ವಾರ ದಾಟಿ ರಾಮಕುಂಜೇಶ್ವರ ದೇವಸ್ಥಾನ ಅಂತ ದ್ವಾರದ ಒಳಗೆ ಬರಬೇಕಿದ್ರೆ ಮತ್ತೆ ವೇದಾವರ ಶ್ರೀಗಳ ಬಗ್ಗೆ ನೆನಪಾಗ್ತಾ ಬಂತು. ಅವರು ಓಡಾಡಿದ ಮೇಲೆ ಅವರು ಆಡಿದಂತಹ ಮಾತುಗಳು, ಅವರ ಬಾಲ್ಯದ ದಿನಗಳು, ಅಲ್ಲಿಂದ ಮುಂದಕ್ಕೆ ಏನೂ ಗೊತ್ತಿಲ್ಲ ಒಬ್ಬ ಪುಟ್ಟ ಹುಡುಗ ಹೋಗಿ ಆಚಾರ್ಯ ಮಧ್ವರು ಸ್ಥಾಪನೆ ಮಾಡಿದ ಪೀಠದಲ್ಲಿ ಕುಳಿತು ಯತಿಯಾಗಿ ಸಮಾಜವನ್ನು ಕಟ್ಟಿದ ಬಗ್ಗೆ ಇವತ್ತು ಯೋಚನೆ ಮಾಡಿದರೆ ರೋಮಾಂಚನ ಅನ್ನಿಸಿಬಿಡುತ್ತದೆ. ಎಲ್ಲಿಯವರೆಗೆ ಅಂತಂದ್ರೆ, ಉಡುಪಿಯ ವೇದಾವರ ಮಠದಿಂದ ತೊಡಗಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣದ ಕನಸಿನವರೆಗೆ ಬೆಳೆದು ನಿಂತ ಆ ಎತ್ತರದ ವ್ಯಕ್ತಿತ್ವ ಉಂಟಲ್ಲ, ಅದನ್ನೆಲ್ಲ ದಿನ ನಾವು ನೆನಪಿಸಿಕೊಳ್ಳಬೇಕು ಮಕ್ಕಳೇ. ಆವಾಗ ನಮ್ಮನ್ನು ಹೊಸದೊಂದು ಪ್ರೇರಣೆ ಹುಟ್ಟಿ ಬರುತ್ತದೆ. ಅದರರ್ಥ ನಾವೆಲ್ಲ ಜತೆಗಳಾಗುವ ಭಾಗ್ಯ ನಮ್ಮೆಲ್ಲರಿಗೂ ಬರುವುದಿಲ್ಲ, ಅದು ಬರಬೇಕಾದದ್ದು ಇಲ್ಲ. ನಿಮಗೊಂದು ಗೊತ್ತಿರಲಿ, ಯತಿಗಳು ಅಂತಂದ್ರೆ ಏನು, ಸನ್ಯಾಸಿಗಳು ಅಂತಂದ್ರೆ ಪೀಠಾಧಿಪತಿಗಳನ್ನು ಯಾವ ಗೌರವದಿಂದ ನೋಡಬೇಕು ಅಂತಂದ್ರೆ, ಗರ್ಭಗುಡಿಯಲ್ಲಿರುವಂತಹ ದೇವರ ವಿಗ್ರಹ ಭಗವಂತನ ಸ್ಥಿರ ರೂಪವಾದರೆ, ನಮ್ಮ ನಡುವೆ ನಡೆದಾಡುವ ಯತಿಗಳು ಭಗವಂತನ ಚರರೂಪ ಅಂತ ನಮ್ಮ ಪರಂಪರೆಯಲ್ಲಿ ಸ್ವಾಮಿಗಳನ್ನು ಗೌರವಿಸ್ತಾ ಬಂದವರು ನಾವು. ಆ ಮಾತನ್ನು ತನ್ನ ಜೀವಿತಾವಧಿಯಲ್ಲಿ ಅಕ್ಷರಾರ್ಥದಲ್ಲೂ ಸತ್ಯವಾಗಿಸಿದಂಥವರು ವೇದಾವರ ಶ್ರೀಗಳು. ಎಷ್ಟು ಪ್ರೀತಿ ಇತ್ತವರಿಗೆ ಗೊತ್ತಾ? ಏನಂತ ಗೊತ್ತವರ ಪರ್ಯಾಯದಲ್ಲಿ ಬಂದವರಿಗೆ ಗಿಡ ಕೊಡಬೇಕು ಅಂತ ಯೋಚನೆ ಮಾಡಿದಂತೆ ಗಿಡ ಕೊಡುತ್ತಾರೆ. ಒಂದು ದಿವಸ ಕರೆದು ಕೇಳಿದಂತೆ, ಏನು ಗಿಡ
ಬೇಜಾವಶ್ಯಕತೆ ಹೇಳಿದ್ರಂತೆ, ಅಲ್ಲಪ್ಪ ನೀವು ದೊಡ್ಡ ದೊಡ್ಡ ಮರ ಅಥವಾ ಗಿಡ ಕೊಡ್ತಾ ಹೋದ್ರೆ ಪಾಪ ಚಿಟ್ಟೆಯಲ್ಲಿ ಹೋಗಬೇಕು, ನೀವು ಹೂವಿನ ಗಿಡ ಕೊಡಿ ಸಣ್ಣ ಸಣ್ಣದು ಅಂತ ಯೋಚನೆ ಮಾಡಿ. ಪರ್ಯಾಯ ಪೀಠದಲ್ಲಿ ಕುಳಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಗೆ ಪಾತ್ರರಾದಂತಹ ಒಬ್ಬ ಯತಿಗಳಿಗೆ ಬೆಳೆದು ಮರವಾಗಿ ಹಣ್ಣು ಕೊಡುವ ಮರದ ಬಗೆಗೆ ಎಷ್ಟು ಕಾಳಜಿ ಇದೆಯೋ ಹೂವಿಂದ ಹೂವಿಗೆ ಹಾರುವ ಪುಟ್ಟ ಚಿಟ್ಟೆಯ ಮಗು ಅಂತ ಅನುಕಂಪ ಉಂಟು ಅನ್ನುವುದಾದರೆ, ಇವತ್ತು ದೈಹಿಕವಾಗಿ ನಮ್ಮ ನಡುವೆ ಇಲ್ಲದಂತಹ ಅವರಿಗೆ ನಿಮ್ಮೆಲ್ಲರ ಬಗೆಗೊಂದು ಪ್ರೀತಿ ಇರುತ್ತದೆ ಮಕ್ಕಳೇ, ನಿಮ್ಮೆಲ್ಲರ ಮೇಲೆ ಅವರ ಆಶೀರ್ವಾದ ಇರುತ್ತದೆ. ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಒಂದು ಅದ್ದೂರಿಯ ಚಪ್ಪಾಳೆಯ ಮೂಲಕ ಬೇಜಾರು ಶ್ರೀಗಳು ಗೌರವ. ಯಾಕೆ ಈ ಮಾತು ಗೊತ್ತಾ? ಯಾರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲವೋ ಅವರು ಸುಂದರವಾದಂತಹ ಭವಿಷ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನಾನು ಹೀಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಬೇಕಿದ್ರೆ ನಮ್ಮ ಅಪ್ಪನ ಕಥೆ ಹೇಳ್ತಿದ್ದೆ, ನಮ್ಮ ಅಜ್ಜನ ಕಥೆ ಹೇಳ್ತಿದ್ದೆ, ನಮ್ಮ ಮುತ್ತಾತನ ಕಥೆ ಹೇಳ್ತಿದ್ದೆ. ನಿಮ್ಮ ಜೊತೆ ಇವತ್ತು ಹೇಳ್ತೇನೆ, ಒಂದೆರಡು ಸಂಗತಿಗಳನ್ನ ಹೇಳ್ತೇನೆ. ನಾನು ಹೇಳ್ತಿರ್ಬೇಕಿದ್ರೆ ಒಬ್ಬರು ಹೇಳೋದಂತೆ, ಅವರೇನ್ರಿ ಅವ್ರ ಅಜ್ಜನ ಕಥೆ ಹೇಳ್ತಾರೆ, ಅಪ್ಪನ ಕಥೆ ಹೇಳ್ತಾರೆ, ಭಾಷಣ ತರವರೆ ಅಂತ. ಮಕ್ಕಳ ನೆನಪಿರಲಿ, ನಿಮ್ಮ ಜೀವಮಾನದಲ್ಲಿ ನಿಮಗೊಂದು ಒಳ್ಳೆಯ ವೇದಿಕೆ ಸಿಕ್ಕಿದರೆ, ನೀವು 4 ಜನರಿಗೆ ಒಳ್ಳೆಯ ಮಾತುಗಳನ್ನು ಹೇಳುವ ಸಂದರ್ಭವನ್ನು ದೇವರು ನಿಮಗೆ ಕೊಟ್ಟರೆ, ನೀವು ಮೊದಲು ಹೇಳಬೇಕಾಗುತ್ತೆ ನಿಮ್ಮ ಅಮ್ಮನ ಕಥೆಯನ್ನು, ನಿಮ್ಮ ಅಪ್ಪನ ಕಥೆಯನ್ನು, ನಿಮ್ಮ ಗುರುಗಳ ಕಥೆಯನ್ನೇ ಹೇಳಬೇಕು. ಯಾಕೆ ಅಂತಂದ್ರೆ ಇವತ್ತು ನಮಗೊಂದು ಯೋಗ್ಯತೆ ಅಂತ ಏನಾದರೂ ಸಿಕ್ಕಿದ್ದಿದ್ರೆ ಅದರ ಹಿಂದೆ ಅಮ್ಮನ ಕೊಡುಗೆ ಇದೆ, ಅಪ್ಪನ ಕೊಡುಗೆ ಇದೆ, ಪಾಠ ಮಾಡಿದ ಗುರುಗಳ ಕೊಡುಗೆ ಇದೆ. ಆದ್ರಿಂದ ಆ ಹಿರಿಯರು ನೆನಪು ಮಾಡಿಕೊಳ್ತಾ ನಮ್ಮ ಬದುಕಿನ ಹೆಜ್ಜೆಗಳನ್ನು ಇಡಬೇಕು. ಅಲ್ಲೇ ನಾವು ತಪ್ಪು ಕಂಡ್ರೆ ಅದನ್ನು ತಿದ್ದಿಕೊಳ್ಳಬೇಕು, ಸರಿ ಕಂಡ್ರೆ ಅದನ್ನು ಮುಂದುವರಿಸಬೇಕು. ಹಾಗೆ ಈ ಶಾಲೆಯ ಈ ಅಂಗಣಕ್ಕೆ ಬಂದು ನಿಂತ ನೀವು ಇಲ್ಲಿನ ವಿದ್ಯಾರ್ಥಿಗಳಾಗಿ ಮುಂದೆ ಸಮಾಜದಲ್ಲಿ ಬೆಳೆಯಬೇಕಿದ್ರೆ ಇಡುವ ಪ್ರತಿ ಒಂದು ಹೆಜ್ಜೆಗೂ ಕೂಡ ನಿಮ್ಮ ಅಪ್ಪ ಅಮ್ಮನ ನೆನಪಾಗುವುದರ ಜೊತೆಗೆ ಬೇಜಾರು ಶ್ರೀಗಳು ಮತ್ತೆ 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 ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರಬೇಕು. ಯಾಕೆಂದ್ರೆ ಅವರು ಯತಿಗಳಾಗಿ ಜಾಗತಿಕ ಮಟ್ಟದಲ್ಲಿ ಗೌರವವನ್ನು ಪಡೆದು ನೀವು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತಾಗ ಇಡೀ ಜಗತ್ತು ಚಪ್ಪಾಳೆ ಕೊಡುತ್ತದೆ ಮಕ್ಕಳೇ. ಆಗ ಸಂಭ್ರಮಿಸುವುದು ಕೇವಲ ನಿಮ್ಮ ಅಪ್ಪ ಅಮ್ಮ ಅಲ್ಲ, ಈ ದೇಶ ಸಂಭ್ರಮಿಸುತ್ತದೆ. ನಿಮ್ಮೊಂದು ಉದಾಹರಣೆ ಹೇಳ, ಇವತ್ತು ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊಟ್ಟರಲ್ಲ, ಅವರು ಕಂಡಾಗ ಕೈ ಮುಗಿಬೇಕು ಅಂತ ಯಾಕೆ ಅನ್ನಿಸ್ತದೆ ಅಂದ್ರೆ ಅವರಿಷ್ಟು ಫಲಕಗಳನ್ನು ಹಾಕಿದ್ದಾರೆ, ಭೂಸೇನೆಯಲ್ಲಿ ಸೇವೆ ಮಾಡಿದ್ದಾರೆ. ಬೇರೆ ದೇಶದ ಹತ್ರ ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವರು ನಾನು ಹೊಂದಿದವರು, ಅವರ ಅಪ್ಪ ಯಾರು ಅಮ್ಮ ಯಾರು ಯಾರಿಗೆ ಗೊತ್ತಿಲ್ಲ. ಅವರನ್ನು ನೋಡಿದ ತಕ್ಷಣ ಹೇಳ್ತಾರೆ ಅವರು ಭಾರತೀಯ ಸೈನಿಕ ಅಂತ ಜಗತ್ತು ಗುರುತಿಸುತ್ತದೆ. ಅಂದ್ರೆ ಇಲ್ಲೆಲ್ಲೋ ನಮ್ಮ ಊರಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ಹುಡುಗ ಸಾಮಾನ್ಯ ಬದುಕಲು ಕಟ್ಟುತ್ತಾ ಬೆಳೆದು ರಾಷ್ಟ್ರ ಪ್ರೇಮವನ್ನು ಜಾಗೃತವಾಗಿಸಿ ಈ ದೇಶದ ರಕ್ಷಣೆಗಾಗಿ ನಿಂತಾಗ ಇಡೀ ಜಗತ್ತಿನ ಎಲ್ಲರೂ ಅವರನ್ನು ತೋರಿಸಿದ್ದು ಅವರು ಭಾರತದವನು ಅಂತ. ನಾವು ಇದನ್ನು ಬೆಳೆಯಬೇಕಾದದ್ದು ಕೂಡ ಹಾಗೆ. ಹಾಗಂತ ಭಾರತದ ಸೇನೆಗೆ ಸೇರಬೇಕಿದ್ರೆ ಕೇಳ್ತಾರೆ, ನಮ್ಮಮ್ಮ ಯಾರು, ನಿಮ್ಮಪ್ಪ ಯಾರು, ಎಲ್ಲಿ ಓದಿದ್ರಿ, ಎಷ್ಟು ಓದಿದ್ರಿ ಕೇಳ್ತಾರೆ. ಅಂದ್ರೆ ಏನೇ ನೀವು ಆರಂಭ ಮಾಡೋದು ಮೊದಲು ಅಪ್ಪನನ್ನು ಕೇಳ್ತಾರೆ, ಅಮ್ಮನನ್ನು ಕೇಳ್ತಾರೆ, ಗುರುಗಳನ್ನು ಕೇಳ್ತಾರೆ, ಮತ್ತೆ ನಮಗೆ ಗೌರವ ಸಿಗ್ತದೆ. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೂಡ ಅಪ್ಪ ಅಮ್ಮ ಗುರುಗಳನ್ನ ಮರೆಯದೆ ನಮಗೆ ಈ ಅನುಕೂಲವನ್ನು ಕಲ್ಪಿಸಿದ ಪುಣ್ಯಾತ್ಮರಿಗೆ ನಾವು ಕೃತಜ್ಞರಾಗದೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಅಂತ ಹೇಳಬೇಕಾದ್ರೆ ಆ ವ್ಯಕ್ತಿಯನ್ನೇ ಮಾತಾಡಬೇಕು ಅಂತ ಇಲ್ವಂತೆ. ಅವನ ಜೊತೆಗಿರೋರು ಎಂತವರು ಅಂತ ನೋಡಿದ್ರೆ ಅವನು ಯಾರು ಅಂತ ಗೊತ್ತಾಗ್ತದೆ. ಹಾಗೆ ಒಂದು ಶಾಲೆಯ ವಿದ್ಯಾರ್ಥಿಗಳು ಎಂತ ಸಂಸ್ಕಾರವಂತರು ಅಂತ ಯೋಚನೆ ಮಾಡಬೇಕಿದ್ರೆ ನೀವು ಯಾರು ಅಂತ ಗೊತ್ತಿರಬೇಕು ಅಂತಿಲ್ಲ. ನಿಮ್ಮ ಯೂನಿಫಾರ್ಮ್ ನೋಡಿದ ತಕ್ಷಣ ಹೊರಗೆ ಹೇಳ್ತಾರಲ್ಲ ಇಂಥ ಶಾಲೆಯ ಹುಡುಗ ಅಂತ, ನಿಮ್ಮ ಶಾಲೆಯ ಹೆಸರಿನ ಮೂಲಕ ನಿಮಗೊಂದು ಗೌರವ ಇರುತ್ತದೆ. ಆ ಗೌರವಕ್ಕೆ ಚ್ಯುತಿ ಬಾರದಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ಇರುತ್ತದೆ. ಹಾಗಾಗಿ ಬಹಳ ಎಚ್ಚರದಲ್ಲಿರಬೇಕು. ನಾನು ಯಾರ ಜೊತೆಗಿದ್ದೇನೆ ಅಂತ ಹೇಳಿಕೊಳ್ಳುವುದಷ್ಟೇ ಹೆಗ್ಗಳಿಕೆಯಲ್ಲ, ನಮ್ಮಿಂದಾಗಿ ನಾವು ಯಾರ ಜೊತೆಗಿದ್ದೇವೆ ಅವರಿಗೂ ಕೆಡುಕಾಗಬಾರದು. ಮಾತ್ರ ಅಲ್ಲ, ಅವರು ಯಾವತ್ತೂ ಕೂಡ ಅವರು ನಮ್ಮ ಜೊತೆಗಿರುವವರು ಅಂತ ಹೇಳಿಕೊಂಡು
ಒಂದು ಸಂಸ್ಕಾರ ಹೇಗೆ ಜಾಗೃತ ಆಗ್ತದೆ ಅಂತ ಕೇಳಿದ್ರೆ, ಒಂದು ಚಿತ್ರ ಬರೀತೇವೆ, ಚಿತ್ರ ಬರೀಲಿಕ್ಕೆ ಏನು ಬೇಕು? ಒಂದು ಬಿಳಿ ರಂಗೋಲಿ ಸಾಕು, ಯಾವುದೋ ಒಂದು ಬಣ್ಣ ಇದ್ರೆ ಸಾಕು, ಗೆರೆ ಹಾಕಿ ಚಿತ್ರ ಮಾಡಬಹುದು. ಆದರೆ ಆ ಚಿತ್ರಕ್ಕೆ ಎಲ್ಲೆಲ್ಲಿ ಯಾವ ಯಾವ ಬಣ್ಣವನ್ನು ತುಂಬಬೇಕೋ ಆ ಬಣ್ಣವನ್ನು ತುಂಬಿದಾಗ ಆ ಚಿತ್ರ ಪರಿಪೂರ್ಣ ಆಗ್ತದೆ. ಅದನ್ನು ನೋಡಬೇಕು ಅಂತ ನನಗೆ ಅನಿಸಿಬಿಡ್ತದೆ. ಹಾಗೆ ಈ ಪ್ರಪಂಚಕ್ಕೆ ಎಲ್ಲರೂ ಹುಟ್ಟಿ ಬಿಡ್ತಾರೆ, ಗಂಡು ಹೆಣ್ಣು ಮನುಷ್ಯ ಪ್ರಾಣಿ ಎಲ್ಲರೂ ಹುಟ್ಟುತ್ತಾರೆ. ಆದರೆ ಹುಟ್ಟಿದ ಮಗುವಿಗೆ ಯಾವ ಯಾವ ಕಾಲಕ್ಕೆ ಏನೇನು ಸಂಸ್ಕಾರ ಕೊಡಬೇಕೋ ಆ ಸಂಸ್ಕಾರ ಕೊಟ್ಟಾಗ ಅವನದೊಂದು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಆ ವ್ಯಕ್ತಿತ್ವ ನಿರ್ಮಾಣವಾಗಬೇಕು ಅನ್ನುವ ಕಾರಣಕ್ಕೆ ನಿಮ್ಮನ್ನು ಈ ಶಾಲೆಗೆ ನಿಮ್ಮ ಹಿರಿಯರು ಸೇರಿಸಿದ್ದಾರೆ. ಅಲ್ಲ, ಹಾಗಿದ್ರೆ ನಾವೆಲ್ಲ ಬುದ್ಧಿವಂತರೇ ಎಲ್ಲರೂ ಅಂತ ಕೇಳಬಹುದು. ಒಂದು ನೆನಪಿರಲಿ, ಒಂದು ಸುಭಾಷಿತ ಇದೆ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಕೂಡ ಅನೌಷಧಂ ಅಯೋಗ್ಯ ದೋಷಃ ನಾಸ್ತಿ ಯೋಜಕ ದುರ್ಲಭ. ಮಾತು ಮಂತ್ರವಾಗದಂತಹ ಅಕ್ಷರಗಳಿಲ್ಲ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಕೂಡ ಔಷಧಂ, ಔಷಧವಾಗದಂತಹ ಮೂಲಿಕೆ ಇಲ್ಲ. ಈ ಪ್ರಪಂಚದಲ್ಲಿ ಅಯೋಗ್ಯ ಪುರುಷನೊಂದಿಗೆ ಇಲ್ಲ. ಅವನಿಗೆ ಏನು ಸಾಮರ್ಥ್ಯ ಇದೆ ಅಂತ ಅವನನ್ನ ದಾರಿಯಲ್ಲಿ ಕಳಿಸುವಂತಹ ಯೋಜಕರಿರಬೇಕಷ್ಟೇ. ಹಾಗಾಗಿ ಎಲ್ಲೋ ಕೂತ ಹುಡುಗರಿಗೆ ಅನಿಸ್ಬಿಡ್ತಾರೆ, ನಾನು ಸಣ್ಣಕ್ಕಿದ್ದೇನೆ, ನಾನು ಸಫಲ ಇದ್ದೇನೆ, ನಾನು ಕಪ್ಪಿದ್ದೇನೆ, ನಾನು ಗಿಡ್ಡ ಇದ್ದೇನೆ, ನಾನು ನೋಡ್ಲಿಕ್ಕೆ ಚಂದ ಇಲ್ಲ, ಇದೆಲ್ಲ ನಮ್ಗೆ ಅನಿಸಿಬಿಡ್ತದೆ ಒಂದು ಹಂತಕ್ಕೆ ಬರಬೇಕಿದ್ರೆ. ಆದರೆ ಅದು ನಿಮ್ಮ ಮಾನದಂಡ ಅಲ್ಲ. ಯಾಕೆ ಅಂದರೆ ಪರಮರು ಬಹಳ ಶಕ್ತಿಶಾಲಿ. ಹಾಗಂತಂದ್ರೆ ಆನೆಗಾತ್ರದಲ್ಲಿರ್ತದೆ. ನಮ್ಮ ದೇಶವನ್ನು ಆಡೋದ್ರಿಂದ ಗಿಡ್ಡ ಗಿಡ್ಡಾಗಿರುವವರೇ ದೇಶದ ಪ್ರಧಾನಿಗಳಾಗಿ ಜಗತ್ತಿನಲ್ಲಿ ಸಹಿತ ನಿಂತಿದ್ದಾರೆ ದೇಶದ ಪರವಾಗಿ. ಆದ್ದರಿಂದ ನಿಮ್ಮ ದೇಹದ ಗಾತ್ರದ ಬಗೆಗೆ, ನಿಮಗಿರುವ ಮೈ ಬಣ್ಣದ ಬಗ್ಗೆ, ನಿಮಗಿರುವ ಯೋಚನೆಯ ಸಾಮರ್ಥ್ಯದ ಬಗ್ಗೆ ತುಂಬಾ ಗೊಂದಲ ಮಾಡಿಕೊಳ್ಳಬೇಡಿ. ನೀವು ಒಂದಲ್ಲ ಒಂದು ಕೆಲಸವನ್ನು ಮಾಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದೀರಿ, ಸಾಮರ್ಥ್ಯವುಳ್ಳವರೇ ಆಗಿದ್ದೀರಿ. ಇದಕ್ಕೊಂದು ಉದಾಹರಣೆ. ಇವತ್ತು ನಾನು ಬಂದಾಗ ಇದೊಂದು ಹೂವಿನ ಗುಚ್ಛ ಕೊಟ್ಟರಲ್ಲ, ಇದೆ ಈ ಹೂವಿನ ಗುಚ್ಛ ನೀವು ಒಮ್ಮೆ ನೋಡುತ್ತಾ ಇದ್ರೆ ನಿಮ್ಗೆ ಅನಿಸಬೇಕು, ಈ ಸೊಪ್ಪಿದೆಯಲ್ಲ ಇದನ್ನು ಯಾರೋ ಮನೆಯ ತೋಟದಲ್ಲಿ ತಂದು ಚಂದ ಗೊಬ್ಬರ ನೀರು ಹಾಕಿ ಎಲ್ಲ ಬೆಳೆಸಿದ್ದಲ್ಲ. ಇದೆಲ್ಲೋ ತೋಡಿನ ಬದಿಯಲ್ಲಿ ಬೆಳೀತದೆ, ಈ ಸೊಪ್ಪು ತೋಡಿನ ಬದಿಯಲ್ಲಿ ಬೆಳೀತದೆ. ಆಮೇಲೆ ಈ ಹೂವಿದೆಯಲ್ಲ, ಈ ಹೂ ಮತ್ತೆ ಒಯ್ಯುವ ಬಣ್ಣದ ಎಲೆ, ಈ ಬಣ್ಣದ ಎಲೆ ಯಾರು ತಲೆಗಿಟ್ಕೊಂಡೇ ಹೋಗೋದಿಲ್ಲ. ಈ ಕೆಂಪು ಹೂವು ಯಾರ ತಲೆಗಿಡ್ತಾರೆ? ಇವತ್ತು ಮಲ್ಲಿಗೆ ಬೇಕು, ಸೇವಂತಿಗೆ ಬೇಕು ಅಂತಾರೆ. ಆದ್ರೆ ತೋಟದಲ್ಲೊಂದು ಹೂವಿದೆ, ಇಲ್ಲಿ ಅದರ ಪಕ್ಕದಲ್ಲಿ ಇನ್ನೊಂದು ಹೂವಿದೆ. ಇದನ್ನು ತಾತ್ಸಾರ ಭಾವದಿಂದ ನೋಡುವುದರಿಗೆ ತೋಟದಲ್ಲಿ ಸೊಪ್ಪಿದೆ, ಬೇರೆಯಲ್ಲಿ ಹೂವಿದೆ, ಹೋಯಿತು. ಆದರೆ ಪ್ರಜ್ಞಾಪೂರ್ವಕ ತೋಡಿನ ಬದಿಯಲ್ಲಿರುವ ಎಲೆ, ಅಲ್ಲೆಲ್ಲೋ ತೋಟದಲ್ಲಿ ಅರಳಿರುವ ಒಂದು ಹೂವು, ತಲೆಗೆ ಹೊಡೆಯದ ಬಣ್ಣದ ಎಲೆ, ಇದು ಎಲ್ಲವನ್ನು ತಂದು ಜೊತೆಗೆ ಕಟ್ಟಬೇಕು ಅನ್ನುವಂತಹ ಪ್ರಜ್ಞೆಯುಳ್ಳವನಾಗಿ ಅದನ್ನು ಹೇಗೆ ಇಡಬೇಕೋ ಹಾಗೆ ಇಟ್ಟರೆ ಅದು ಹೂಗುಚ್ಛವಾಗಿ ನಿಮ್ಮೆಲ್ಲರ ಗೌರವದ ಪ್ರತೀಕವಾಗಿ ನಮ್ಮ ಕೈಗೆ ಬರುತ್ತದೆ. ನಿಮ್ಮ ಬದುಕು ಅಷ್ಟೇ ಮಕ್ಕಳೇ, ನಿಮ್ಮ ಬದುಕು ಅಷ್ಟೇ. ನಾವೆಲ್ಲೋ ಒಂದು ಕಡೆ ಬಡತನದ ತೋಡಿನ ಪಕ್ಕದಲ್ಲಿದ್ದೇವೆ ಅಂತ ಇಟ್ಕೊಳ್ಳಿ, ತುಂಬ ಬಡತನ ಇದೆ ನಮಗೆ ಮನೆಯಲ್ಲಿ. ಆಮೇಲೆ ನಮ್ಮ ಅಮ್ಮವರಿಗೆಲ್ಲ ನಾವು ಹೂವೇ ಅಲ್ಲ, ಏನೋ ಬಡವರಮನೆ ಮಕ್ಕಳಾದ್ರೆ ನಾವು ದಾಸವಾಳದ ಹೂವಿನ ಹಾಗಿದೆ ಏನೋ ಇದ್ದೇವೆ. ಇದು ಬಣ್ಣದ ಎಲೆ, ನಾವು ಬಣ್ಣದ ಎಲೆ ಹಾಕಿದ್ದೇವೆ, ನಮ್ಮನ್ನು ಯಾರು ದೊಡ್ಡ ಮರ್ಯಾದೆ ಕೊಟ್ಟು ಕರೆಯಲಿಲ್ಲ, ನಾವು ನಮ್ಮಷ್ಟಕ್ಕೆ ಬಣ್ಣದ ಎಲೆ ಹಾಕಿದೆ. ಹೀಗೆಲ್ಲ ಅಲ್ಲಲ್ಲಿರುವ ನಿಮ್ಮನ್ನು ಈ ಶಾಲೆ ಏನ್ ಮಾಡತ್ತು ಅಂತಂದ್ರೆ, ಹೀಗೊಂದು ಹೂವಿನ ಗುಚ್ಛ ಮಾಡಿ, ಮಕ್ಕಳೇ ನೀವು ಭಾರತಾಂಬೆಗೆ ಗೌರವದ ಹೂಗುಚ್ಛ ಆಗಬೇಕು ಅಂತ ಸಂಕಲ್ಪ ಮಾಡಿ ನಿಮ್ಮನ್ನು ರೂಪಿಸುವುದಕ್ಕೆ ಈ ಶಾಲೆಗೆ ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಭವಿಷ್ಯದಲ್ಲಿ ಭಾರತ ಅನ್ನುವ ಭಗವತಿಗೆ ಗೌರವದ ಕಾಣಿಕೆಯಾಗಬಲ್ಲ ಮಕ್ಕಳು ನೀವು ಅಂತ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಲಿ. ಆದ್ದರಿಂದ ಮುಂದೆ ಮಾತಾಡೋದೇನು ಗೊತ್ತಾ? ಹೂವಿನ ಮೇಲೆ ಮುಳ್ಳು ಬಿದ್ರು, ಮುಳ್ಳಿನ ಮೇಲೆ ಹೂವಿದ್ರು ಹೂವು ಹಾಳಾಗ್ತದೆ ಮಕ್ಕಳೇ. ಎಲೆಗೆ ನೀರು ತೀರ ಕಡಿಮೆ ಆದರೆ ಒಣಗಿ ಹೋಗ್ತದೆ,
ನೀರು ತೀರ ಹೆಚ್ಚಾದರೆ ಕೊಳ್ತು ಹೋಗುತ್ತದೆ. ಬಣ್ಣದ ಮೇಲೆ ಬೆಳೀತಾ ಬೆಳೀತಾ ಇರುವ ಹಾಗೆ ಇವತ್ತಲ್ಲ ನಾಳೆ ಅದು ಉದುರಲೇಬೇಕು. ಇದು ಜೀವನದ ಸತ್ಯ. ಇದರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ನಾವು ನಮ್ಮ ಮುಂದಿನ ಮಾತುಕತೆಗೆ ಹೋಗೋಣ. ಇಷ್ಟೆಲ್ಲ ಹೇಳಬೇಕಿದ್ರೆ ಮೊದಲು ಗೊತ್ತಿರಬೇಕಂತ ಏನು ಗೊತ್ತಾ? ನಾನು ಎಲ್ಲಿ ನಿಂತಿದ್ದೇನೆ ಅಂತ ನಮ್ಗೆ ಗೊತ್ತಿರಬೇಕಂತೆ. ಎಲ್ಲಿದ್ದೇನೆ ಅಂದ್ರೆ ಇದನ್ನು ಹಾಲಲ್ಲಿ ನಿಂತಿದ್ದೇನೆ ಅಂತಲ್ಲ, ನಾನು ನಿಂತದ್ದು ಭಾರತದಲ್ಲಿ ಅಂತ ನಮ್ಗೆ ಗೊತ್ತಿರಬೇಕಂತೆ. ನನಗೊಂದು ಪ್ರಶ್ನೆ ಇದೆ, ನಾನು ಅನೇಕ ಮಕ್ಕಳ ಹತ್ರ ಕೇಳಿದ್ದೇನೆ, ಇವತ್ತು ನಿಮ್ಮ ಹತ್ರವೂ ಕೇಳಿಬಿಡ್ತೇನೆ. ನಮ್ಮ ದೇಶದ ಹೆಸರು ಭಾರತ ಅಂತಿದೆ. ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಯಾರಿಗಾದ್ರೂ ಗೊತ್ತಿದೆಯಾ? ಭಾರತ ಅನ್ನುವ ಶಬ್ದಕ್ಕೆ ನೀವು ತಿಳ್ಕೊಂಡ ಅರ್ಥ ಏನು? ಯಾರಿಗಾದ್ರೂ ಗೊತ್ತಿದೆ? ಕೈ ಎತ್ತಿ ಅಂತ ಒಳ್ಳೆ ಯಾವ್ದಾಗಿತ್ತು? ಯಾರಾದ್ರೂ ಕೈ ಎತ್ತಿ. ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ತಿಳ್ಕೊಂಡಿದ್ದೀರಿ ನೀವು ಅಂತ ನಿಮ್ಮ ಮಧ್ಯೆ ಮಿತಿಯೊಳಗೆ ಚಪ್ಪಾಳೆ ಕೊಡಿ. ಭಾರತದ ಭೂಷಣೆಗೆ ಕೈ ಎತ್ತಾರೆ. ಅದು ಒಮ್ಮೆ ಮಕ್ಕಳಿಗೆ ಹೇಳ್ತೀರಾ ಮೈಕಲ್ಲಿ? ಭಾರತ ಅನ್ನುವಂತಹ 3 ಅಕ್ಷರಗಳ ಒಂದು ಪದ ಇದೆ. ಅದಕ್ಕೆ ಅವರು ಕಂಡುಕೊಂಡ ಅರ್ಥ ಏನು ಅನ್ನುವುದನ್ನು ಈ ಭಾರತದ ಭೂಸೇನೆಯಲ್ಲಿ ಬರುವಂತಹ ಸೈನಿಕರಿಗೆ ಹೇಳ್ತಾರೆ. ಒಮ್ಮೆ ಕೇಳಿಸ್ಕೊಳ್ಳಿ. भारत ये एक मिट्टी का टुकड़ा नहीं है, ये एक जीता जागता आस्था है. ಇದರ ಕನ್ನಡ ಅನುವಾದಗಳು ಹೇಳಿ ತುಂಬಾ ಕಷ್ಟ ಕಾಣ್ತದೆ. ಹಿಂದಿ ಗೊತ್ತಿದ್ರೆ ನಾವುಗಳು ಹೇಳ್ತೇವೆ. ಮಕ್ಕಳಿಗೆ ಜೊತೆಗೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ. ಏನು ಗೊತ್ತಾ? ಇಂಥ ಒಳ್ಳೆಯ ಮಾತು ಕೇಳಿದ ತಕ್ಷಣ ಚಪ್ಪಾಳೆ ಕೊಡಬೇಕು. ಯಾಕೆ ಗೊತ್ತಾ? ದೇವರು ನಮಗೆ ಕೈ ಕೊಟ್ಟಿದ್ದಾರೆ. ಅದು ಕೇವಲ ಊಟ ಮಾಡುವುದಕ್ಕೆ ಇನ್ನೊಬ್ಬರಿಗೆ ಹೋಗಿ ಹೊಡಿಸುವುದಲ್ಲ. ದೇವರ ಮುಂದೆ, ಗುರುಗಳ ಮುಂದೆ ಕೈ ಮುಗಿಯುವುದಕ್ಕಿರೋದು, ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆ ಕೊಡಲಿಕ್ಕಿರೋದು ನಮ್ಮ ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸುವುದಕ್ಕೆ ಚಪ್ಪಾಳೆ ಒಂದು ಮಾಧ್ಯಮ. ಆದರೆ ಆ ಚಪ್ಪಾಳೆ ಯಾವ ಹೊಂಡಕ್ಕೆ ಬಿದ್ದಾಗ ನಾವು ಕಟ್ಟಲಿಕ್ಕಿರುವುದಲ್ಲ ಮಕ್ಕಳೇ. ಹೊಂಡದಲ್ಲಿ ಬಿದ್ದ ಬಗ್ಗೆ ಎದ್ದು ಬಂದಾಗ ಚಪ್ಪಾಳೆ ಕೊಡ್ಲಿಕ್ಕೆ ನಿಮಗೆ ದೇವರು ಕೈ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆ ಕೊಡ್ತಾ ಹೋಗಿ. ನೀವು ಖುಷಿಯಾಗಿರಿ, ನಾವು ಖುಷಿಯಾಗೋಣ, ಎಲ್ಲ ವಿಷಯ ಮಾತಾಡೋಣ. ಹೇಳಿದ್ರಲ್ಲ, ಭಾರತ ಅಂದ್ರೆ ಬರಿಯ ಮಣ್ಣಲ್ಲ, ಬರಿಯ ಮಣ್ಣಲ್ಲ. ಹೀಗೆ ಮಾತಾಡಬೇಕಿದ್ರೆ ಕೇಳಿದೆ. ನಾನು ಒಂದು ಸಾರಿ ಕೇಳಿದೆ, ಭಾರತ ಅಂದ್ರೆ ಏನು ಅಂತ. 6ನೇ ಕ್ಲಾಸ್ ಹೋಗುವುದು ಪಟ ವೇದಿಕೆ ಮೇಲೆ ಬಂದು ಮೈಕ್ ಪಾಯಿಂಟ್ ಹೊಡೆದ್ರೆ ಹುಡುಗಿ ಹೇಳ್ತಾಳೆ, ಭಾರತ ಅಂದ್ರೆ ಅಲ್ಲಿ 3 ಅಕ್ಷರ ಇದೆ ಸರ್. ಬಾ ಅಂದ್ರೆ ಭಾವ, ರ ಅಂದ್ರೆ ರಾಗ, ತ ಅಂದ್ರೆ ತಾಳ ಅಂತಂದ್ರು. ಖುಷಿ ಅನ್ನಿಸ್ತು. ಭಾವ, ರಾಗ, ತಾಳ ಮೇಳೈಸಿದ್ರೆ ಅದು ಸಂಗೀತ ಆಗಿರ್ತದೆ. ಇಡೀ ಜಗತ್ತಿನಲ್ಲಿ ನಮ್ಮ ಬದುಕು ಸಂಗೀತದಂತೆ ಸುಂದರವಾಗುವುದಕ್ಕೆ ಸಾಧ್ಯವಿದ್ರೆ ಅದು ಭಾರತದಲ್ಲಿ ಮಾತ್ರ. ಜಗತ್ತಿನ ಯಾಕೆ ಸಂಗೀತ ಭಾರತದಲ್ಲಿ ಬದುಕು. ಭಾರತಕ್ಕೆ ಇನ್ನೊಂದು ಹೆಸರಿ ನನ್ನ ಕಾರಣ ಅಂತ ಹೇಳ್ತೇನೆ. ಇನ್ನೊಂದು ಬಹಳ ಸುಂದರವಾದ ಅರ್ಥ ಇದೆ ಮಕ್ಕಳೇ. ಭಾ ಅಂದ್ರೆ ಬೆಳಕು, ರತಿ ಅಂದ್ರೆ ಆಟ. ಆದ್ದರಿಂದ ನಮ್ಮ ದೇಶವನ್ನು ಭಾರತೀಯ ಅಂತ ಕರೆದೇವೆ ನಾವು. ಭಾ ಅಂದ್ರೆ ಬೆಳಕು, ರತಿ ಅಂದ್ರೆ ಆಟ. ಆದ್ದರಿಂದ ಭಾ ಅನ್ನುವ ಬೆಳಕು ಯಾವುದು ಅಂತಂದ್ರೆ ಅದು ಜ್ಞಾನದ ಬೆಳಕು. ನಮ್ಮ ನೆಲದ ಋಷಿ ಪರಂಪರೆಯ ಜ್ಞಾನದ ಬೆಳಕಿನ ಜೊತೆಗೆ ಆಟವಾಡಿದ ಪರಂಪರೆ ನಮ್ಮದು. ಆದ್ದರಿಂದ ನಮ್ಮ ದೇಶ ಭಾರತ. ಇನ್ನೊಂದು ತುಂಬಾ ಚೆನ್ನಾಗಿದೆ. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ವೇದ ಭಾರತ ಉಚ್ಯತೆ ಅಂತ ಒಂದು ವಾಕ್ಯ ಇದೆ. ಬೆಳಗುತ್ತದೆ ಯಾವುದರಿಂದ? ಭಾತಿ ಭಾ. ಯಾವುದರಿಂದ ಬೆಳಗುತ್ತದೆ ಅಂತಂದ್ರೆ ಇಂತಹ ಜ್ಞಾನದ ಬೆಳಗಿನಿಂದ ಬೆಳಗುತ್ತದೆ. ರ ಯಾವುದರಿಂದ ಸಂತೋಷವನ್ನು ಕೊಡುತ್ತದೆ ಎಲ್ಲರಿಗೆ ಅಂತಂದ್ರೆ ಈ ನೆಲದಲ್ಲಿ ಬಂದ ಪ್ರತಿಯೊಂದು ಜೀವಜಾಲಗಳಿಗೂ ಕೂಡ ವಿಶಿಷ್ಟವಾದಂತಹ ಆನಂದವನ್ನು ಈ ನೆಲ ಕೊಟ್ಟಿದೆ. ರ ತರಣಂ ಸರ್ವತೀರ್ಥಾನಂ, ಪುಣ್ಯ ನದಿಗಳಿಗೆ ಜನ್ಮ ಕೊಟ್ಟ ಪಾವನ ಭೂಮಿ. ಆದ್ದರಿಂದ ನಮ್ಮ ದೇಶ ಭಾರತ ಅಂತ ಕರೆದರು. ಇಲ್ಲಿ ಗಮನಿಸಬೇಕಾದ ಏನು ಅಂತಂದ್ರೆ ಜ್ಞಾನದ ಬೆಳಕಿನಿಂದ ಬೆಳಗುತ್ತದೆ ಅಂತ ಆಯ್ತಲ್ಲ. ಎಲ್ಲರಿಗೂ ಆನಂದಾನುಭೂತಿ ಹೇಗೆ ಕೊಡುತ್ತದೆ ಈ ನೆಲ ಅಂತ ಕೇಳಿದ್ರೆ
ಭಾರತದ ನೆಲದಲ್ಲಿ ಯಾವುದು ದೇವರು ನಮಗೆ? ನಮ್ಮ ಪಾಲಿಗೆ ಕಲ್ಲು ದೇವರು, ಮರ, ಬೀಸುವ ಗಾಳಿ, ಹರಿಯುವ ನೀರು, ಒಯ್ಯುವ ಬೆಂಕಿ, ನಡೆದಾಡುವ ಮನುಷ್ಯ, ಹೆತ್ತ ತಾಯಿ, ಹುಟ್ಟಿದ ಮಗಳು, ಹುಟ್ಟಿದ ಮಗ, ಯಾವುದು ದೇವರು ನಮ್ಮ ಪಾಲಿಗೆ? ಎಲ್ಲವನ್ನೂ ದೇವರು 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 ಅಂತ ಕರೀತಾ ಬಂದೆವು ನಾವು. ಆದ್ದರಿಂದ ಅಶೋಕ ಮರಕ್ಕೆ ಸುತ್ತು ಬರುವುದು ಯಾರು ಮೂರ್ಖತನ ಅಂತ ಹೇಳಿದ್ರೆ ಅದು ಹೇಳಿದವನ ಬುದ್ಧಿಯ ಬಡತನವೇ ಹೊರತು ನಮ್ಮ ದೇಶದ ಬಡತನ ಅಲ್ಲ. ಅದಕ್ಕಿಂತ ಆಚೆಗೆ ಇಲ್ಲ. ನಾವು ಮರ ನೀರನ್ನ ದೇವರು ಅಂದ್ರೆ ಹುಚ್ಚುರಿ. ಯಾಕೆ ಅಂತ ನಾವು ಪೂಜೆ ಮಾಡ್ತಿರೋದಕ್ಕೆ ಯಾರಾದ್ರೂ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ನಮ್ಮ ಭಾರತದ ಭಾವನೆ ಎಂತದ್ದು ಅಂತಂದ್ರೆ ನಮ್ಮ ಬದುಕಿಗೆ ಯಾವುದು ಕಾರಣವಾಗುತ್ತದೋ ಅದನ್ನು ದೇವರು ಅಂತ ಗೌರವಿಸಿದವರು. ಆದ್ದರಿಂದ ನಾವು ಊಟ ಮಾಡುವ ಅನ್ನವನ್ನು ಕೂಡ ದೇವರು ಅಂತ ಕೈ ಮುಗಿಯುತ್ತೇವೆ. ನೀವು ಬೇಸಾಯ ಮಾಡುವ ಕಡೆ ಹೋದ್ರೆ ಗದ್ದೆಗೆ ಬೀಜ ಬಿತ್ತಬೇಕಿದ್ರೆ ಹೆಗಲ ಮೇಲೆ ಬುಟ್ಟಿಯಲ್ಲಿ ತುಂಬಿದ ಭತ್ತವನ್ನು ಹಿಡಿದುಕೊಂಡಂತಹ ರೈತ ಬಲಗಾಲಿಟ್ಟು ಗದ್ದೆಗೆ ಇಳಿದು ಕೈಯಲ್ಲಿ ಒಂದು ಮುಷ್ಟಿ ಭತ್ತವನ್ನು ಹಿಡಿದು ಸೂರ್ಯ ದೇವರನ್ನ ಪ್ರಾರ್ಥಿಸಿ ಹಣೆಗೆ ಮುಟ್ಟಿಸಿ ಗದ್ದೆಗೆ ಚೆಲ್ಲುವುದಕ್ಕೆ ಆರಂಭ ಮಾಡುತ್ತಾರೆ. ಯಾಕೆ ಅಂದ್ರೆ ಕೈಯಲ್ಲಿ ಹಿಡಿದ ಧಾನ್ಯ ಅದು ಕೇವಲ ಧಾನ್ಯ ಅಲ್ಲ, ಅದು ಧಾನ್ಯ ಲಕ್ಷ್ಮಿ ಅನ್ನುವ ಭಾವನೆಯಿಂದ ನಮಗೆ ಅನ್ನ ಕೊಡುತ್ತದೆ ಅನ್ನುವ ಕಾರಣಕ್ಕೆ ಇಡೀ ಭತ್ತದಲ್ಲಿ ದೇವರನ್ನು ಕಂಡವನ. ಹಾಗಾಗಿ ನಾವು ಹೇಳುವ ಹಾಗೆ ದೇವರನ್ನು ನಂಬದವರಿದ್ದರೆ ಅವರಿಗೊಂದು ಗೊತ್ತಿರಲಿ, ನಮಗೆ ಜೀವನದಲ್ಲಿ ಬದುಕಕ್ಕೆ ಆಸರೆಯಾದದ್ದನ್ನು ದೇವರು ಅಂತ ಗೌರವಿಸಿದೆವು. ಸುಭಾಷಿತಕಾರ ಹೇಳ್ತಾನೆ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಜಗತ್ತಿನ 3 ರತ್ನಗಳು ಯಾವುದು ಅಂತ ಕೇಳಿದ್ರೆ ನೀರು, ಅನ್ನ ಮತ್ತು ಒಳ್ಳೆಯ ಮಾತು. ಅಂದಮೇಲೆ ದೇವರನ್ನು ನೀರನ್ನು ದೇವರು ಅಂತ ಕೈ ಮುಗಿಯದೇ ಇದ್ದು ನನಗೆ ಬದುಕುವುದಕ್ಕೆ ಆಶ್ರಯವಾದಂತಹ ನೀರು ಅದು ದೇವರೇ. ಮಾತ್ರ ಅಲ್ಲ, ಸಂಸ್ಕೃತ ಭಾಷೆಯಲ್ಲಿ ಜೀವನ ಅಂತ ಶಬ್ದ ಇದೆ, ಅದು ನೀರಿಗಿರುವ ಇನ್ನೊಂದು ಹೆಸರು ಕೂಡ. ಜೀವನ ಅಂದ್ರೆ ಏನು ಅಂತ ಗೊತ್ತಿರುವಷ್ಟೇ. ಜೀವನ ಅನ್ನುವ ಶಬ್ದಕ್ಕೆ ಏನರ್ಥ? ನೀರು ಅನ್ನೋದು ಬಿಟ್ರೆ ಇನ್ನೊಂದು ಹೇಳ. ನಿಮ್ಮತ್ರ ಪ್ರಶ್ನೆ ಕೇಳಿದ್ರೆ ಪಕ್ಕದವರಿಗೆ ಕೂಡಲು ಗೊತ್ತಾ? ಅವ್ರು ಹೇಳ್ತಾರ, ಹಿಂದೆ ಯಾರೋ ಕೈ ಎತ್ತಿದ್ರ? ಇದೆಲ್ಲ ಯೋಚನೆ ಮಾಡಬೇಡಿ ನೀವು. ಕೈ ಎತ್ತಿ ಜೀವನದಲ್ಲಿ ಗೊತ್ತಿದ್ದ ವಿಚಾರಕ್ಕೆ ನಿರ್ದಾಕ್ಷಿಣ್ಯ ಕೈ ಎತ್ತಿ. ಇನ್ನೊಂದು, ನೀವು ಹೇಳುವುದು ತಪ್ಪಾಗಿರ್ಬೋದು. ಜಗತ್ತಿನಲ್ಲಿ ಎಲ್ಲ ಬಲ್ಲವರಿಂದ ಬಲ್ಲವರು ಬಹಳ ಇಲ್ಲ. ಎಲ್ಲ ಗೊತ್ತಿದ್ದವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಯಾಕಂದ್ರೆ ಕೆಲವು ಪ್ರಶ್ನೆಗಳನ್ನು ನೀವು ನನಗೆ ಕೇಳಿದ್ರು ಕೂಡ ನನಗೂ ಉತ್ತರ ಗೊತ್ತಿಲ್ಲದೆ ಇರ್ಬೋದು. ಇನ್ನೊಂದು ಗೊತ್ತಿರಲಿ, ನಾನು ಇಲ್ಲಿ ಕೂತದ್ದು ನೀವಲ್ಲಿ ಕೂತದ್ದು ಯಾಕೆ ಅಂದ್ರೆ ನಾನು ಬಹಳ ದೊಡ್ಡ ಮನುಷ್ಯ, ನಾನು ಹೇಳಿದ್ದೆಲ್ಲ ನೀವು ಕೇಳಬೇಕು ಅಂತ ನಾನಿಲ್ಲಿ ನೀವಲ್ಲಿ ಕೂತದ್ದಲ್ಲ. ನನಗಿಂತ ಯೋಗ್ಯತೆಯುಳ್ಳ, ನನಗಿಂತ ಪ್ರಬುದ್ಧರಾದ ವಿದ್ಯಾರ್ಥಿಗಳು ಈ ಸಮುದಾಯದಲ್ಲಿ ಇದ್ದೀರಿ ನೀವು. ಇದೇನು ಅಂತಂದ್ರೆ ನನಗೆ ಗೊತ್ತಿದ್ದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಇದೊಂದು ವ್ಯವಸ್ಥೆ ಅನ್ನೋ ಕಾರಣಕ್ಕೆ ಮಾತ್ರ ನಾನಿದ್ದೇನೆ ಹೊರತು ಕೆಳಕೂತವರಿಗಿಂತ ಎಲ್ಲರಿಗಿಂತ ನಾನು ದೊಡ್ಡವನು ಅಂತಲ್ಲ. ಹಾಗಾಗಿ ಕೈ ಎತ್ತುವ ವಿಷಯದಲ್ಲಿ ಬೇಜಾರು ಬೇಡ. ಹೇಳಿದ ಉತ್ತರ ತಪ್ಪಾದರೆ ತಿದ್ದಿಕೊಳ್ಳೋಣ, ಅದರ ಬಗ್ಗೆ ಗೊಂದಲ ಬೇಡ. ಮತ್ತೆ ಕೈ ಎತ್ತಲಿಕ್ಕೆ ಹೇಳುವಾಗ ಕೆಲವರ ಕೈ ಎತ್ತಲಿದೆ ಹೀಗೆ, ಇನ್ನು ಹೀಗೆ, ಮತ್ತು ಬಂದು ಕಷ್ಟಕ್ಕೆ, ಆಮೇಲೆ ಹೇಳಿದ್ಮೇಲೆ ಹೀಗೆ. ದಯವಿಟ್ಟು ಹಾಕಿ ಮಾಡಬೇಡಿ. ಪಕ್ಕದ ಏನೋ ಕೇಳ್ತಾರಪ್ಪ, ನಿಮ್ಮ ಅಪ್ಪ ಅಥವಾ ವೇದಿಕೆ, ಅಮ್ಮ ಯಾವ ವೇದಿಕೆ ಕೇಳಿದ್ದಾರೆ, ಇವ್ರು ಯಾರ ಅಮ್ಮ ಅಂತ ಕೇಳುವಾಗ ಹೀಗೆ ಮಾಡ್ತೇವ? ನಮ್ಮಮ್ಮನ ಪಕ್ಕ ಕೈ ಎತ್ತಿ ಬಿಡ್ತೇವೆ ನಾವು. ಬೇಡ, ನಿಮ್ಗೆ ಯಾವ್ದು ಬಂಗಾರ ಕಳೆದೋಗಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಮೊಬೈಲ್ ಕಳೆದೋಗಿದೆ ಅಂತ ಇಟ್ಕೊಳ್ಳಿ, ಇದು ಯಾವ್ದು ಚಿನ್ನದ ಸರ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ? ನಿಧಾನ ಯಾಕೆ ಇರ್ತಾರೆ ಅಂತ ನೋಡ್ತೀರಾ? ಇಲ್ಲೋಲ್ಲ, ನನ್ನದೇ ಅಂತ ಹೇಳ್ಬಿಡ್ತೀರಿ ಬೇಗ. ಜೀವನದಲ್ಲಿ ಯಾವತ್ತೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ಯಾರಿದ್ದೀರಿ ಅಂತ ಕೇಳಿದ್ರೆ ಧೈರ್ಯವಾಗಿ ಕೈ. ಜೀವನದಲ್ಲಿ ನಿಮ್ಮಿಂದ ತಪ್ಪು ನಡೆಯಿತು ಅಂತಾದ್ರೆ ಯಾರಾದ್ರೂ ಕರೆದು ಯಾರು ತಪ್ಪು ಮಾಡಿದ್ದೀರಿ ಅಂತ ಕೇಳಿದ್ರೆ ಧೈರ್ಯದಿಂದ ಹೇಳಿ ನನ್ನಿಂದ ವ್ಯತ್ಯಾಸ ಆಗಿದೆ ಅಂತ. ಯಾಕೆ ಅಂದ್ರೆ ಯಾವತ್ತೂ ಕೂಡ ಒಂದು ಚಿತ್ರ ಬರೆಯುವುದು ನೇರ ಎಲ್ಲರೂ ಚಿತ್ರ ಕಲ್ತವರಿಲ್ಲ. ಚಿತ್ರ ಬರೆದು ತಪ್ಪು ಮಾಡಿ ತಿದ್ದಿ ಒಂದು ಒಳ್ಳೆಯ ಚಿತ್ರವನ್ನು ಬರೀತಾರೆ. ಹಾಗೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ತಪ್ಪಿ ಹೋಗಿ ತಪ್ಪುಗಳನ್ನು ಮಾಡುತ್ತಾ ಗೆಲ್ಲುತ್ತಾ ಸರಿದಾರಿಗೆ ಬಂದು ಎತ್ತರದ ಸ್ಥಾನಕ್ಕೆ ಬಂದು ನಿಲ್ತಾನೆ. ಹಾಗಾಗಿ ನಿಮ್ಮೊಳಗೆ ಯಾವತ್ತೂ ಕೀಳರಿಮೆ ಬೇಡ, ನಾನೇನು ಅಲ್ಲ ಅನ್ನುವ ಭಾವನೆ ಬೇಡ. ಒಳ್ಳೆಯ ರೀತಿ ಧೈರ್ಯದ ಮಾತುಗಳನ್ನು ಆಡ್ತಾ ಹೋಗಿ. ನಾನು ಕೇಳಿದೆ, ಜೀವನ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ
ಯಾರಿಗಾದರೂ ಗೊತ್ತಿದ್ರೆ ಈಗ ಕೈ, ಯಾರು ಕೈ ಬದುಕಿಗೆ ಅಂತಾರೆ ಜೀವನ ಮಾಡಬೇಕು ಅಂತ ಅಲ್ಲ, ಚೆನ್ನಾಗಿ ಜೀವನ ಮಾಡಬೇಕು ಅಂತ ಹೇಳುದಿಲ್ವಾ? ಯಾರ ಮನೆಯಲ್ಲಿ ಹೇಳುವುದಿಲ್ಲ? ಯಾರ ಮನೆಯಲ್ಲಿ ಹೇಳ್ತಾರೆ? ಇಷ್ಟು ಜನಕ್ಕೆ ಈ ಕೈ ಎತ್ತಿದ್ರೆ ಇಷ್ಟೆಲ್ಲ ಕಾಣ್ತದೆ ಗೊತ್ತಾ? ತಾಯಿ ಭಾರತಾಂಬೆಯ ಧ್ವಜವನ್ನೆತ್ತಿ ಹೇಳಿದ ಹಾಗೆ ಚಂದ ಕಾಣ್ತದೆ ಕೈ. ತುಂಬಾ ಖುಷಿ ಹೆಸರು. ಮಕ್ಕಳೇ, ಈ ಎತ್ತಿದ ಕೈಗಳು ಉಂಟಲ್ಲ, ಇದು ಜೀವನ ಪೂರ್ತಿ ಎತ್ತಿಕೊಂಡೇ ಇರಬೇಕು ಸಾಧನೆಯ ಮೂಲಕ. ನೀವು ಯಾರು ಭಾರತೀಯ ಅಂತ ಹೇಳಿದಾಗ ನಾನು ಯಾರು ರಾಮಕೃಷ್ಣನವರು ಅಂತ ಕೇಳಿದ್ರೆ ಎತ್ತಬೇಕು ಧೈರ್ಯದಲ್ಲಿ ಕೈ. ಯಾಕೆ ಅಂದ್ರೆ ಇದು ಆತ್ಮಾಭಿಮಾನದ ಪ್ರಶ್ನೆ. ಆದ್ರಿಂದ ನೀವು ಕೈ ಎತ್ತದ್ರಲ್ಲೂ ಮನೆಯಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ತಾರೆ ಅಂದಾಗ ನೀರಿಗೆ ಜೀವನ ಅಂತ ಕರೆದ್ರು ಮಕ್ಕಳ ಸುಮ್ಮನೆ ಕರೆದಲ್ಲ. ಏನ್ ಗೊತ್ತಾ, ಈಗ ಮನೆಯ ಬಾವಿಯಲ್ಲಿ ನೀರಿದ್ರೆ ನಮ್ಮ ಮನೆಯವರು ಕುಡಿಯಬಹುದು. ಅದು ಬಿಟ್ಟರೆ ಇನ್ಯಾರೋ ಅಕ್ಕಪಕ್ಕದವರಿಗೆ ಒಂದೆರಡು ಮನೆ ನೀರು ಕೊಡ್ಬೋದು, ತಗೊಂಡು ಕುಡಿಯಲಿ, ತೊಂದರೆ ಇಲ್ಲ ಅಂತ. ಅದೇ ಸಾರ್ವಜನಿಕ ಬಾವಿ ಆದರೆ ಒಂದು 10-15 ಮನೆಗಳು 20 ಮನೆಗಳು ಬಂದಲ್ಲಿ ತಗೊಂಡು ಹೋಗ್ತಾರೆ. ಊರಿನಲ್ಲಿ ಒಂದು ಕೆರೆ ಕಟ್ಟಿದ್ರೆ ಆ ಊರಿನ 100 ಜನ ಕೆರೆಯ ನೀರನ್ನು ಬಳಸಿಕೊಳ್ತಾರೆ. ಅದೇ ನೀರು ನದಿಯಾಗಿ ಹರಿಯುವುದಕ್ಕೆ ಆರಂಭ ಆದರೆ ಆ ನದಿಯ 2 ನದಿಗಳಲ್ಲಿರುವ ಮನುಷ್ಯರು, ಪ್ರಾಣಿ, ಪಕ್ಷಿ ಎಲ್ಲ ಆ ನೀರನ್ನು ಬಳಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳುತ್ತಾರೆ. ಹಾಗೆ ಹರಿದಂತಹ ನದಿ ಹೋಗಿ 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 ಅದು ಸಮುದ್ರವನ್ನು ಸೇರುತ್ತದೆ. ಸಮುದ್ರವನ್ನು ಸೇರಿದಾಗ ಅದು ಪವಿತ್ರ ನದಿಗಳ ಸಂಗಮ ಸ್ಥಾನ ಆದದ್ರಿಂದ ನಮ್ಮ ಪರಂಪರೆಯಲ್ಲಿ ಸಮುದ್ರ ಸ್ಥಾನಕ್ಕೆ ಬಹಳ ದೊಡ್ಡ ಗೌರವ ಇದೆ. ಮಾತ್ರ ಅಲ್ಲ, ಸಮುದ್ರವನ್ನೇ ಬದುಕಾಗಿಸಿಕೊಂಡವರಿಗೆ ಸಮುದ್ರ ಜೀವನವನ್ನು ಕೊಡುತ್ತದೆ. ಮುತ್ತುರತ್ನಗಳು ಸಮುದ್ರದ ಆಳದಲ್ಲಿ ಸಿಗ್ತವೆ. ಇಲ್ಲಿ ಗಮನಿಸಬೇಕಾದ ಏನು ಅಂತಂದ್ರೆ, ಈ ನದಿ ಹರಿದು ಹೋಗಬೇಕಿದ್ರೆ ಅಂತಲ್ಲ, ಅದಕ್ಕೆ ಕೆಲವರು ಸುಮ್ಮನೆ ಕಟ್ಟ ಹಾಕುವರಿದ್ದಾರೆ. ಬೇಡದ ಹೊಲಸು ಕಸ ಕಟ್ಟಿ ತಗೊಂಡು ಬಿಸಾಡೋರು ಇರ್ತಾರೆ. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕಸ ಕಟ್ಟಿ ಬಿಸಾಡೋರು ಇದ್ದಾರೆ. ಇನ್ನು ಏನೇನೋ ಹೊಲಸೆಲ್ಲ ಬಿಸಾಡ್ತಾರೆ ಬಿಡಿ. ಇಷ್ಟಾಗಿ ಇನ್ನು ಕೆಲವು ಬುದ್ಧಿವಂತರಿದ್ದಾರೆ. ಜೀವನ ಪೂರ್ತಿ ನದಿಗೆ ಹೊಲಸನ್ನೇ ಬಿಟ್ಟವರು ಚೌತಿಯ ದಿವಸ ಗಣೇಶ ವಿಸರ್ಜನೆ ಮಾಡಿದ್ರೆ ನದಿ ನೀರು ಮಲಿನಾಗುತ್ತದೆ ಅಂತ ಊರಲ್ಲಿ ಭಾಷಣ ಮಾಡುವಂತ ಮೂರ್ಖರು ಸಿಗ್ತಾರೆ. ಇದೆಲ್ಲ ಬೇಕು. ಬಾಕಿ ದಿವಸ ಗಂಡ ಆದ್ಮೇಲೆ ಲೆಕ್ಕಕ್ಕೆ ಸಿಗಲಿಲ್ಲ ಅವರಿಗೆ. ಏನೇ ಇಷ್ಟೆಲ್ಲ ಕಲ್ಲುಗಳು ಹಾಕಿದ್ರು, ಬಂಡೆಕಲ್ಲಿದ್ರೂ ಕೂಡ ಅದನ್ನು ದಾಟಿಕೊಂಡು ಹೋಗಬಹುದಾದ ನೀರು ಇದೆಯಲ್ಲ, ಅದು ಮಾತ್ರ ಸಮುದ್ರವನ್ನು ಸೇರಿ ಸಮುದ್ರ ರಾಜನಾಗಿಯೇ ಗುರುತಿಸಲ್ಪಡುತ್ತದೆ ಜಗತ್ತಿನಲ್ಲಿ. ನೀವು ಈ ಜೀವನದಲ್ಲಿ ಸಾಗುತ್ತಾ ಇರಬೇಕಿದ್ರೆ ನಿಮ್ಮ ಬದುಕಿಗೂ ಕೂಡ ಕಲ್ಲು ಮುಳ್ಳು ಹಾಕುವ ಸಿಗ್ತಾರೆ. ನೀವು ಇನ್ನೊಂದು ಶಾಲೆ ಬಂದ್ರೆ ಹೇಳ್ತಾರೆ, ಯಾಕೆ ಆ ಶಾಲೆ ಹೋಗ್ತೀಯ ಸುಮ್ಮನೆ, ಅದಕ್ಕಿಂತ ಒಳ್ಳೆ ಶಾಲೆ ಇದೆ. ಸಂಸ್ಕೃತ ಕಲಿತ್ರೆ ಹೇಳ್ತಾರೆ, ಸಂಸ್ಕೃತ ಇದಕ್ಕೆ ಮೃತ ಭಾಷೆ ಅಂತ. ಸಂಸ್ಕೃತ ಮೃತ ಭಾಷೆ ಅಲ್ಲ, ಸಂಸ್ಕೃತದ ಬಗ್ಗೆ ತಿಳಿಯದೇ ಇದ್ದವನ ಬುದ್ಧಿ ಮೃತ ಆದದ್ದೇ ಹೊರತು ಸಂಸ್ಕೃತ ಭಾಷೆ ಮೃತ ಭಾಷೆ ಅಲ್ಲ. ಯಾಕೆ ಗೊತ್ತಾ? ಭವ್ಯ ಭಾರತದ ರಾಮಾಯಣ ಮಹಾಭಾರತ ಕಾವ್ಯವಿರುವುದು ಸಂಸ್ಕೃತ ಭಾಷೆಯಲ್ಲಿ. ಜಗತ್ತಿನಲ್ಲಿ ಆಡಿದಂತೆ ಬರೆಯುವ, ಬರೆದಂತೆ ಮಾತನಾಡುವ ಒಂದು ಭಾಷೆ ಇದ್ರೆ ಅದು ಸಂಸ್ಕೃತ ಭಾಷೆ ಮಾತ್ರ. ಆದ್ದರಿಂದಲೇ ಸಂಸ್ಕೃತಂ ಅಂತ ಕರೆದರು. ಯಾಕೆಂದ್ರೆ ಪರಿಶುದ್ಧವಾದ ಭಾಷೆ ಅನ್ನುವ ಅರ್ಥದಲ್ಲಿ. ಹಾಗಾಗಿ ನೀವು ಕಲಿಯಲಿಕ್ಕೆ ಬಂದ್ರೆ ಆ ಭಾಷೆ ಯಾಕೆ ಅಂತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ನೀವು ಓದಿ ಏನು ಉದ್ಧಾರ ಮಾಡ್ತೀಯ, ಯಾಕೆ ನಿಮಗೆ ಶಾಲೆ ಅಂತಾರೆ. ಇಲ್ಲೆಲ್ಲ ಪಾಪ ಹುಡುಗರು ಚೆನ್ನಾಗಿ ಕೂತಿದ್ದಾರೆ, ನಾನೇನೋ ದೊಡ್ಡ ಮನುಷ್ಯ ಆಗಬೇಕು ಅಂತ ಪ್ರಯತ್ನ ಪಟ್ರೆ ಸೋಮರಿನ ಮೇಲೆ ಅದರಲ್ಲಿ ಅಂತ ಆಗ್ಲಿಕ್ಕಿಲ್ಲ ಅಂತಾರೆ. ಹೆಣ್ಮಕ್ಳು ಓದಿ ಬಂದ್ರೆ ಯಾಕೆ ಮಕ್ಕಳೇ ಇನ್ನೇನೋ PUC ಡಿಗ್ರಿ ಹಾಕಿ ಮದುವೆ ಮಾಡ್ಬಿಡ್ತಾರೆ, ಯಾಕೆ ಓದ್ತೀರಾ ಅಂತಾರೆ. ಈ ಜಗತ್ತು ಹೇಗೆ ಅಂತಂದ್ರೆ, ನೀವು ಸುಮ್ಮನೆ ಕೂತ್ರೆ ಬರೀ ಬಾಯಿಯೇ ಬರೋದಿಲ್ಲ ಅಂತಾರೆ. ನೀವು ಮಾತಾಡ್ಲಿಕ್ಕೆ ಬಂದ್ರೆ ಏನ್ ಮಾತಾಡ್ತಾರೆ ಅಂತಾರೆ. ನೀವು ತುಂಬಾ ದುಡ್ಡು ಮಾಡಿ ಸಮಾಜಕ್ಕೆ ಕೊಟ್ರೆ ಅವ್ರ ಹೆಸರಿಗೋಸ್ಕರ ದುಡ್ಡು ಬೇಕಾದಷ್ಟು ಕೊಡ್ತಾರೆ ಅಂತಾರೆ. ಇಲ್ಲ ಕೊಡದೆ ಕೂತ್ರೆ ಅವ್ರ ಕಂಜೂಸು ಅಂತ ಬೈತಾರೆ. ಯಾರು ಜಗತ್ತು ಬಿಟ್ಟಿದೆ ಹೇಳಿ, ಎಲ್ಲರೂ ಬೈತಾರೆ. ಹೀಗೆ ನೀವು ಬೆಳೀತಾ ಬರಬೇಕಿದ್ರೆ ಇಂಥ ಕಲ್ಲು ಮುಳ್ಳು ಹೊಲಸೆಲ್ಲ ಹಾಕೋ ಸಿಗ್ತಾರೆ. ಇದು ಯಾವುದನ್ನೂ ಯೋಚನೆ ಮಾಡದೆ ನೀವು ಇಟ್ಟುಕೊಂಡ ಉದ್ದೇಶ ಏನಿದೆ ಅದರ ಕಡೆಗೆ
ಧೈರ್ಯದಿಂದ ಸಾಗಿದ್ರೆ ಇವತ್ತು ಸಮುದ್ರಕ್ಕೆ ಯಾವ ಗೌರವ ಸಿಗ್ತದೆ ಅದೇ ಗೌರವ ನಿಮ್ಮ ಬದುಕಿಗೆ ನಾಳೆ ಸಿಗ್ತದೆ. ಅದಕ್ಕೋಸ್ಕರ ನಿಮ್ಮ ಬದುಕಿನಲ್ಲಿ ಧೈರ್ಯದ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಹೀಗೆ ಸಾಧಕರಾದವರು ಬದುಕಿನಲ್ಲಿ ತಾವಿಟ್ಟುಕೊಂಡ ಗುರಿಯ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾನು ಮಾತಾಡ್ತಾ ಇದ್ದೇನೆ, ಮಧ್ಯದಲ್ಲಿ ಎಲ್ಲಿದ್ದವರು ನೀವು ಬಂದು ಮಾತಾಡಬೇಕಾಗ್ತದೆ. ನಾನು ಮಧ್ಯೆ ಕರೀತೇನೆ ನಿಮ್ಮನ್ನು. ಯಾಕೆಂದ್ರೆ ನನಗೆ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಇಲ್ಲಿಂದ ಸಾಲು ಲೆಕ್ಕ ಮಾಡಿ ಅಥವಾ ಕೈ ತೋರಿಸಿ ನಾವು ಬರಬೇಕು ಅಂತ ಹೇಳಿದ್ದೇನೆ, ಅವ್ರು ಬಂದು ಮಾತಾಡಬೇಕಾಗ್ತದೆ. ಹಾಗಾಗಿ ಯಾಕೆಂದ್ರೆ ನಾನು ಮಾತ್ರ ಮಾತಾಡಿದ್ರೆ ಹೇಗೆ, ನೀವು ಮಾತಾಡಿದ್ದನ್ನು ಕೇಳಬೇಕಲ್ಲ. ಹಾಗಾಗಿ ಸ್ವಲ್ಪ ಈ ಕಡೆ ಗಮನ ಇರಲಿ ಮಕ್ಕಳೇ. ನಾನು ಮುಂದೆ ಮಾತಾಡಬೇಕಾದ ವಿಷಯ ಏನು ಅಂದ್ರೆ, ಜೀವನದಲ್ಲಿ ಆ ದಾರಿಗೆ ಬನ್ನಿ. ಅದಕ್ಕಿಂತ ಮೊದಲು ನಮಗೆಲ್ಲ ಗೊತ್ತಿರಬೇಕಾದ್ದೇನು ಅಂತಂದ್ರೆ, ನಮ್ಮ ಬದುಕು ರೂಪಿಸೋರು ಯಾರು ಅಂತ. ನಾನು ಒಂದು 3-4 ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಇಲ್ಲಿ ಯಾರ ಅಮ್ಮ ತುಂಬಾ ಒಳ್ಳೆಯವರು ಅಂದ್ರೆ, ಯಾರ ಅಮ್ಮ ಒಳ್ಳೆಯವರು ಹೇಗಿರೋಲ್ಲ, ಯಾರ ಅಮ್ಮ ತುಂಬಾ ಒಳ್ಳೆಯವರು, ಅಮ್ಮ ಯಾರ ಅಮ್ಮ ತುಂಬಾ ಒಳ್ಳೆಯವರು ಅಂತ ಬೇಕಿತ್ತು ನನಗೆ. ಎಲ್ಲರ ಅಮ್ಮ ಒಳ್ಳೆಯಲ್ಲ, ಯಾರ ಅಪ್ಪ ಒಳ್ಳೆಯವರು, ಯಾರ ಅಪ್ಪ ಒಳ್ಳೆಯವರು, ಯಾರು ಎರಡು ಕೈ ಒಮ್ಮೆ ಸ್ವಲ್ಪ ಕೈ ಬಂದು ಶಾಪ ಮನೆಗೆ ಬೈತಾರೆ ಅಂತ ಕಾಣಿಸ್ತದೆ. ಎಲ್ಲರ ಅಪ್ಪ ಒಳ್ಳೆಯಲ್ಲ. ಯಾರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರಿಗಾರಲ್ಲ ಈ ಶಾಲೆಯಲ್ಲಿ, ನಮ್ಮ ಶಾಲೆಯ ಶಿಕ್ಷಕರು ತುಂಬಾ ಒಳ್ಳೆಯವರು ಅಂತ ಹೇಳೋರು ಎಷ್ಟು ಜನ ಇದ್ದೀರಿ? ನಿಮ್ಗೆ ಎಲ್ಲ ಶಿಕ್ಷಕರು ಒಳ್ಳೆಯಲ್ಲ. ಹಾಗಿದ್ರೆ ನೀವು ಜೋರು ಚಪ್ಪಾಳೆ ಕೊಡಬೇಕಲ್ಲ ಈ 3 ಜನರಿಗೆ. ಇಷ್ಟ ಆದ್ಮೇಲೆ ಅಲ್ಲಿ ಅಷ್ಟು ಜನ ಹುಡುಗರು ಕೂತಿದ್ದೀರಲ್ಲ, ಇದೀಗ ಒಟ್ಟು ಆ ಕೆಂಪು ಬಣ್ಣದ ಅಂಗಿ ಹಾಕೊಂಡ ಹುಡುಗರ ಒಂದು ಗೌರವದ ಪ್ರಶ್ನೆ. ಅಪ್ಪ ಒಳ್ಳೆಯವರು ಅಂತ ಹೇಳಿದ್ದೀರಿ, ಅಪ್ಪ ಯಾಕೆ ಒಳ್ಳೆಯವರು ಅಂತ ಹೇಳುವರು ಯಾರಿದ್ದೀರಿ? ಅಪ್ಪ ಒಳ್ಳೆಯವರು ಅಂತ ಹೇಳುವರು ಯಾಕೆ ಅಂತ ಕೇಳುವರು ಅಂತ ಹೇಳುವರು ಚೆನ್ನಾಗಿದ್ದೀರಿ ಅಂತ ನಿಮ್ಮದೇ ಅನುಭವ ಇದೆ. ಈ ಕಡೆ ಮಕ್ಕಳೆಲ್ಲ ತಿರುಗಿ ಹೆಣ್ಮಕ್ಳು ಅವನು ನಗ್ತಾ ಇದ್ದಾರೆ, ಉತ್ತರ ಕೇಳಿದ್ರೆ ಯಾರು ಕೈ ಎತ್ತಲಿಲ್ಲ ಅಂತ. ನಿಮ್ ಅಮ್ಮ ಒಳ್ಳೆಯವರು ಅಂತ ಕೈ ಎತ್ತಿದ್ರಲ್ಲ, ನಮ್ಮಮ್ಮ ಯಾಕೆ ಒಳ್ಳೆಯವರು ಅಂತ ಹೇಳುವ ಚೆನ್ನಾಗಿದ್ದೀರಿ? ಎಷ್ಟರಿದ್ದೀರಿ? ಒಂದು ಕೊನೆಯಲ್ಲಿ ಕೈ ಎತ್ತಾರೆ, ನಮ್ಮಮ್ಮ ಯಾಕೆ ಒಳ್ಳೆಯವರು ಅಂತ ಹೇಳ್ತೇವೆ ಅಂತ. ಅಲ್ಲಿ ಯಾರು ಒಮ್ಮೆ ವೇದಿಕೆ ಮೇಲೆ ಬನ್ನಿ ಅಂದ್ರೆ ಯಾರು ಒಬ್ಬರು ಬನ್ನಿ. 4 ಜನ ಕೈ ಎತ್ತಿದ್ದೀರಲ್ಲಿ ಯಾರು ಒಬ್ಬರು ಸ್ಟೇಜ್ ಮೇಲೆ ಬನ್ನಿ. ನೀವು ಕೂತ್ಬಿಡಿ, ನೀವು ಈ ಕಡೆ ಬಿಡಿ, ಅವ್ರು ಬರ್ತಾರೆ, ಅವ್ರು ಬಂದಾಗ ಮಾತಾಡ್ಕೊಳ್ಳೋಣ. ಮಕ್ಕಳೇ ಗೊತ್ತಿರಲಿ, ಅವ್ರು ಬರುವ ತನಕ ನಾನು ಮಾತಾಡ್ತಾ ಇದ್ದೀನಿ. ಈ ಕಡೆ ಕಡೆ ಒಂದು ನೆನಪಿಟ್ಕೊಳ್ಳಿ, ಜೀವನದಲ್ಲಿ ನಮ್ಮಪ್ಪ ಪ್ರಾಮಾಣಿಕ ಕೂಡಿತಾರೋ, ಕಳ್ಳತನ ಮಾಡ್ತಾರೋ, ಏನ್ ಮಾಡ್ತಾರೋ, ಎಷ್ಟು ಕಷ್ಟ ಪಡ್ತಾರೋ, ಒಳ್ಳೆ ಬಟ್ಟೆ ಹಾಕ್ತಾರೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಏನಾದ್ರೂ ಮಾಡ್ಲಿ, ನಮ್ಮ ಅಪ್ಪ ನಮ್ಮ ಪಾಲಿಗೆ ದೇವರು. ನಮ್ಮಮ್ಮ ನೋಡ್ಲಿಕ್ಕೆ ಚಂದ ಇದ್ದಾರೋ ಇಲ್ವೋ, ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಒಳ್ಳೆ ಸೀರೆ ಉಂಟ ಇದ್ರು ಗೊತ್ತಿಲ್ಲ. ಆದ್ರೆ ನಮ್ಮ ಅಮ್ಮ ನಮ್ಮ ಪಾಲಿಗೆ ದೇವರು. ನಮ್ಮ ಗುರುಗಳು, ನಮಗೆ ಪಾಠ ಮಾಡ್ತಾ ಇರೋ ಗುರುಗಳು, ಅವ್ರು ಕಾರು ಬರ್ತಾರೋ, ಬಸ್ಸಲ್ಲಿ ಬರ್ತಾರೋ, ಸೈಕಲ್ ಬರ್ತಾರೋ, ಬೈಕಲ್ ಬರ್ತಾರೋ ಗೊತ್ತಿಲ್ಲ. ನಮಗೆ ಪಾಠ ಮಾಡಿದ ಗುರುಗಳು ನಮ್ಮ ಪಾಲಿಗೆ ದೇವರು. ಇಷ್ಟು ಮಾತ್ರ ನಮಗೆ ಗಮನದಲ್ಲಿ ಇರಬೇಕಾದ್ದು. ಆದ್ರೆ ಅಮ್ಮ ಯಾಕೆ ದೇವರು ಅಂತ ನಿಮ್ಮೆಲ್ಲರ ಪರವಾಗಿ ಅವರು ಬಂದಿದ್ದಾರಲ್ಲ, ಆಗ ಹೇಳಿದ್ದೆ, ನಾವು ಮಾಡದೇ ಇರೋದನ್ನ ಇನ್ನೊಬ್ರು ಮಾಡಿದ್ರೆ ತಪ್ಪಾಗಿ ಕೊಡಬೇಕು. ಅವ್ರು ಹೇಳ್ತಾರೆ, ಕೇಳ್ಕೊಳ್ಳಿ, ಆಮೇಲೆ ನಮ್ಮ ಮಾತು ಮುಂದುವರಿಸ್ತಾರೆ. ಹೆಸರೇನಂದ್ರೆ ಶಹಾನಿ. ಓಕೆ, ಈಗ ಹುಡುಗರಿಗೆ ಒಂದು ಚಾಲೆಂಜ್ ಇದೆ, ನೀವು ತಯಾರಾಗಬೇಕು. ಇಲ್ಲದಿದ್ರೆ ನಿಮ್ಮ ಮರ್ಯಾದೆ ಪ್ರಶ್ನೆ. ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಪರವಾಗಿ ಮಾತಾಡ್ತಿಲ್ಲ, ಈಗ ನಿಮ್ಮ ನೀವೇ ಮಾತಾಡಬೇಕು. ಹಾಗಾಗಿ ಮತ್ತೆ ಸ್ವಲ್ಪ ಅವಕಾಶ ಕೊಟ್ಟು ಕೇಳ್ತೇನೆ, ಯಾರಾದ್ರೂ ತಯಾರಾಗಬೇಕು ಅದ್ರ ಬಗ್ಗೆ ಮಾತಾಡಲಿಕ್ಕೆ. ಅದ್ರ ಬಗ್ಗೆ ಮಾತಾಡೋಣ. ನೀವು ಮಾತಾಡೋದಲ್ಲ,
ಮಗನ ಜೀವನದಲ್ಲಿ ಅಮ್ಮನೊಳಗೆ ಅಪ್ಪ ಇದ್ದಾರೆ, ಅಪ್ಪನೊಳಗೆ ಅಮ್ಮ ಇದ್ದಾರೆ. ಆ ಹೆಣ್ಮಗು ಬಂದು ಹೇಳ್ತಾಳ, ನಮ್ಮಮ್ಮ ಯಾವತ್ತು ಮಗ ನೀವು ಒಳ್ಳೆ ಕೆಲಸ ಮಾಡು ಅಂತಾರೆ, ಒಳ್ಳೆ ಕೆಲಸ ಮಾಡು, ಅದಕ್ಕೆ ನಾನು ಬೆಂಬಲ ನಿಲ್ತೇನೆ ಅಂತಾರೆ. ಏನೇ ಒಳ್ಳೆ ಕೆಲಸ ಮಾಡಿದ್ರು ಬೇಡ ಅನ್ನೋದಿಲ್ಲ, ನನಗೆ ಧೈರ್ಯ ಹೇಳ್ತಾರೆ ಅಂತಲ್ಲ. ಅದು ಕೇವಲ ಆ ಹೆಣ್ಣು ಮಗುವಿನ ಕಥೆ ಅಲ್ಲ, ಇಲ್ಲಿ ಸೇರಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ನಿಮ್ಮಮ್ಮ ಅದೇ ಮಾತನ್ನು ಹೇಳಿರ್ತಾರೆ. ಆದರೆ ನೀವು ವೇದಿಕೆಯಲ್ಲಿ ಹೇಳದೇ ಇರಬಹುದಷ್ಟೇ ಬಿಟ್ಟರೆ ನಿಮ್ಮ ಮನೆಯಲ್ಲಿ ಆ ಮಾತುಗಳನ್ನು ಕೇಳಿರ್ತೀರಿ. ನೀವು ನನ್ನ ಅಮ್ಮನ ಬಗ್ಗೆ ಒಂದು 10 ನಿಮಿಷ ಮಾತಾಡ್ತೇನೆ. ಮೊದಲಿದ್ದು ಹೆಣ್ಣು ಮಕ್ಕಳಲ್ಲಿ ಒಂದು ಗೊತ್ತಿರಬೇಕು, ಈ ಹೆಣ್ಮಕ್ಳು ಅಂತ ಯಾಕಾಗಿ ನಾವು ಹೆಣ್ಮಕ್ಳ ಹೋಗ್ಬಿಟ್ಟೇವೋ ಅಂತ. ದಯವಿಟ್ಟು ಹಾಗೆ ಯೋಚನೆ ಮಾಡಬೇಡಿ. ಯಾಕಂತ ಗೊತ್ತಾ, ಈ ಜಗತ್ತಿನಲ್ಲಿ ಎಲ್ಲರನ್ನೂ ಸೃಷ್ಟಿ ಮಾಡಿದಂತಹ ದೇವರು ಎಲ್ಲರ ಜೊತೆ ಕಾರ್ಯಕ್ಕೆ ಸಾಧ್ಯ ಇಲ್ಲ ಅಂತ ಅಮ್ಮನನ್ನು ಸೃಷ್ಟಿ ಮಾಡಿದಂತೆ. ಅಮ್ಮ ಮಗುವಿನ ಜೊತೆಗೆ ಮಗು ನೋಡ್ಕೊಂಡು ತುಂಬಾ ಚೆನ್ನಾಗಿ ಮಗು ಬೆಳೆಸ್ತಾರೆ. ಮಗು ಒಬ್ಬ ಹುಡುಗ ಹುಟ್ಟುತ್ತಾನೆ, ಬೆಳೀತಾನೆ, ದೊಡ್ಡವನಾಗ್ತಾ ಬಂದಾಗ ಅಮ್ಮ ಯೋಚನೆ ಮಾಡೋದಂತೆ, ನನ್ನ ಮಗ ದೊಡ್ಡವನಾದ, ನನ್ನ ಮಗನಿಗೆ ಅವರ ಮುಂದಿನ ಯೌವನದ ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಪ್ರಾಯಕ್ಕೆ ಬಂದ ಮಗನಿಗೆ ಮದುವೆ ಮಾಡಿ ಹೆಂಡತಿ ಅನ್ನುವ ಹೆಣ್ಣನ್ನು ಜೊತೆಯಾಗಿ ಬಿಡ್ತಾರಂತೆ. ಮದುವೆಯಾದಂತ ಒಬ್ಬಾಕೆ ಹೆಣ್ಣು ಗಂಡನನ್ನು ತನ್ನ ಸರ್ವಸ್ವವಾಗಿ ಪ್ರೀತಿಸ್ತಾಳೆ, ಅವನ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಳ್ತಾಳೆ. ಹೆಂಡತಿ ಅಂದ್ರೆ ಜಗತ್ತಿನಲ್ಲಿ ಒಬ್ಬ ಗಂಡಸಿಗೆ ಆಕೆ 2ನೇ ಅಮ್ಮ. ಹಾಗೆ ಹೆಂಡತಿ ಗಂಡನ್ನು ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಾಳೆ. ಹೆಂಡತಿಗೆ ಅನ್ನಿಸ್ತಂತೆ, ನಾವು ಗಂಡ ಹೆಂಡತಿ ತುಂಬಾ ವರ್ಷ ಜೀವನ ಮಾಡಿ ಬಂದೆವು, ನನ್ನ ಗಂಡನಿಗೆ ಸಂತೋಷ ಕೊಡಲಿಕ್ಕೆ ಇನ್ನೊಂದು ಹೆಣ್ಣು ಬೇಕು ಅನ್ನುವ ಕಾರಣಕ್ಕೆ ಮಗಳು ಅನ್ನುವ ಹೆಣ್ಣನ್ನು ತನ್ನ ಗಂಡನಿಗೆ ಜೊತೆಯಾಗಿ ಬಿಡ್ತಾರಂತೆ. ಅಪ್ಪನಿಗೆ ಮಗಳು ಅಂದ್ರೆ ತುಂಬಾ ಖುಷಿ, ಮಗ ಅಂದ್ರೆ ಖುಷಿಯೇ, ಮಗಳು ಅಂದ್ರೆ ಅಪ್ಪನಿಗೆ ತುಂಬಾ ಖುಷಿ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರಲಿ ಮಕ್ಕಳೇ, ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಎತ್ಕೊಂಡಾಗ ನಿಮ್ಮ ಬಾಯಿಯಲ್ಲಿ ಸುರಿಯುವ ಜೊಲ್ಲು ಉಂಟಲ್ಲ, ಆ ಜೊಲ್ಲಿನಿಂದ ನಿಮ್ಮಪ್ಪ ಅವನ ಎದೆಯನ್ನು ಒದ್ದೆ ಮಾಡಿಕೊಂಡಿರ್ತಾರೆ. ಅದರಲ್ಲಿ ಅಪ್ಪನಿಗೆ ಒಂದು ಸಂತೋಷ ಇದೆ. ಹಾಗೆ ಈ ಹೆಣ್ಣು ಮಗಳಾಗಿ ಹೆಣ್ಣು ಜೊತೆಗೆ ಬಂದಾಗ ಅಪ್ಪ ತುಂಬಾ ಖುಷಿ ಪಡ್ತಾನೆ. ಯಾಕೆ ಗೊತ್ತಾ, ಒಂದು ಸತ್ಯ ತಿಳ್ಕೊಳ್ಳಿ, ಒಬ್ಬ ಗಂಡಸಿಗೆ ನಿಜವಾದ ಸುಖ ಸಂತೋಷ ಅಂತ ಸಿಗೋದು ಯಾವಾಗ ಅಂತಂದ್ರೆ ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದಾಗ. ಆ ನಂತರ ಬದುಕಿಗೆ ಅತ್ಯಂತ ಸುಖ ಸಿಗೋದು ಯಾವಾಗ ಅಂತಂದ್ರೆ ತನ್ನೊಬ್ಬಳು ಪುಟ್ಟ ಮಗಳು ಹುಟ್ಟಿ ಆ ಮಗು ಒಂದಿಷ್ಟೆತ್ರ ಬರಬೇಕಿದ್ರೆ ಆ ಹೆಣ್ಣು ಮಗಳ ಕಾಲಿಗೆ ಗೆಜ್ಜೆ ಹಾಕಿ ಆ ಮಗುವನ್ನ ಕೂರಿಸಿ ಅವಳ ಪುಟ್ಟ ತೊಡೆಯ ಮೇಲೆ ಅಪ್ಪ ತಲೆ ಇಟ್ಟು ಮಲಗಿ ಅವಳ ಕಾಲ್ಗೆಜ್ಜೆಯ ಸದ್ದನ್ನು ಕೇಳಿಸ್ತಾ ಇದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಖುಷಿ ಕೊಡುವ ಜಾಗವೇ ಇಲ್ಲ ಅಪ್ಪನಿಗೆ. ಆದ್ರಿಂದ ನೀವು ಯಾಕೆ ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದೀರಿ ಅಂತಂದ್ರೆ ನಿಮಗೆ ಜನ್ಮ ಕೊಟ್ಟ ಅಪ್ಪನಿಗೆ ಮತ್ತೆ ಅಮ್ಮನ ಪ್ರೀತಿಯನ್ನು ಕೊಡುವುದಕ್ಕೆ, ದೇವರ ಸಂತೋಷವನ್ನು ಕೊಡುವುದಕ್ಕೆ ನೀವು ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದೀರಿ ಮಕ್ಕಳೇ. ಆದ್ರಿಂದ ಇವತ್ತು ಮೀಡಿಯಾದಲ್ಲಿ ಬರ್ತದಲ್ಲ, ಅಪ್ಪನಿಗೆ ಗೊತ್ತಿಲ್ಲ ಹಾಗೆ ಮಗಳು ಲವ್ ಮಾಡಿ ಅವಳ ಜೊತೆ ಓಡಬಹುದು, ಇನ್ನೆಲ್ಲೋ ಶಾಲೆ ಅನ್ಯಾಯ ಮಾಡೋದು, ಇಲ್ಲೆಲ್ಲೋ ಅತ್ಯಾಚಾರ ನಡೆಯಿತು, ಇನ್ನೇನೋ ಮನೆಗಳಿಗೆ ಸುಳ್ಳು ಹೇಳಿತು, ಅಪ್ಪ ಬೇಡ ಅಂತ ಕಣ್ಣೀರು ಹಾಕಿದ್ರು ಕೂಡ ಯಾವುದೋ ಒಬ್ಬ ಮೂರ್ಖನೇ ಸರ್ವಸ್ವ ಅಂತ ಅವನ ಹಿಂದೆ ಮದುವೆಲ್ಲ ಮೀಡಿಯಾದಲ್ಲಿ ಬರ್ತದಲ್ಲ. ಒಂದು ಕ್ಷಣ ಯೋಚನೆ ಮಾಡಿ ಮಕ್ಕಳೇ, ಅಪ್ಪ ನಿಮ್ಮ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ರೆ ಅಪ್ಪನಿಗೆ ಅನ್ನಿಸ್ತದೆ ನಾನು ನಂಬಿದ ದೇವಿಯ ತೊಡೆಯ ಮೇಲೆ ನಾನು ಮಲಗಿದ್ದೇನೆ ಅಂತ ಅಪ್ಪನಿಗೆ ಅನ್ನಿಸಿ ಬಿಡ್ತದೆ ಮಕ್ಕಳೇ. ಆ ಪ್ರೀತಿ ಅನ್ಯಾಯ ಮಾಡೋದು, ಆ ಪ್ರೀತಿಗೆ ಅನ್ಯಾಯ ಮಾಡೋದ. ನಿಮ್ಮನ್ನು ಕಂಡಾಗಲಿಲ್ಲ ಖುಷಿಯ ಕಣ್ಣೀರು ಸುರಿಸಿದ ಅಪ್ಪನಿಗೆ ಅಪ್ಪನ ಬದುಕಿನಲ್ಲಿ ಕಷ್ಟದ ನೋವಿನ ಕಣ್ಣೀರು ಬರುವಾಗ ಮಾಡಬಾರದಲ್ಲ ಮಕ್ಕಳೇ. ಅದಕ್ಕೋಸ್ಕರ ನೆನಪಿರಲಿ, ನಿಮ್ಮ ಜೀವನದಲ್ಲಿ ನೀವು ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದದ್ದು ಯಾಕೆ ಅಂದ್ರೆ ನಿಮ್ಮ ಅಪ್ಪನಿಗೂ ಕೂಡ ಅಮ್ಮನ ಪ್ರೀತಿಯನ್ನು ಕೊಡುವುದಕ್ಕೆ, ನಿಮ್ಮ ಅಮ್ಮನಿಗೂ ಅಮ್ಮನ ಪ್ರೀತಿಯನ್ನು ಕೊಡುವುದಕ್ಕೆ ನಿಮಗೆ ಪಾಠ ಮಾಡುವ ಶಿಕ್ಷಕಿಯರಿದ್ದಾರಲ್ಲ, ಶಿಕ್ಷಕಿಯರು ಅವರ ಅಂತರಂಗದಲ್ಲಿರುವ ಪ್ರೀತಿಯ ಮೂಲಕ ನಿಮಗೆ ಧಾರೆ ಎರೆದಂತಹ ಶಿಕ್ಷಣ ಸಮಾಜಕ್ಕೆ ಕೊಡುಗೆಯಾಗುವುದಕ್ಕೆ ನೀವು ಹೆಣ್ಣು ಮಕ್ಕಳಾಗಿ ಹುಟ್ಟು ಬಂದಿದ್ದೀರಿ ಅಂತ ನಿಮ್ಗೆ ಗೊತ್ತಿರಲಿ, ಹುಡುಗರಿಗೆ ಗೊತ್ತಿರಬೇಕಿಲ್ಲಿ. ನಾವು ಎತ್ತರ ಬೆಳೆದು ನಿಂತಾಗ ಅಮ್ಮನ ಹತ್ರ ಗಲಾಟೆ ಮಾಡ್ತೇವೆ ಮಕ್ಕಳೇ, ಅಮ್ಮ ಹೇಳಿದ್ದೆಲ್ಲ ಖುಷಿ ಇಲ್ಲ ಅಂತ ಅನಿಸ್ಬಿಡ್ತದೆ ನಮಗೆ.
ನಿಮ್ಗೆ ಗೊತ್ತಿರಲಿ, ಹುಡುಗರು ಹುಡುಗಿಯರು ಭೇದವಿಲ್ಲದ ಒಂದು ಕಥೆ ನಾನು ನಿಮ್ಮ ಮುಂದೆ ಹೇಳ್ತೇನೆ. ನಮ್ಮಲ್ಲಿ ಒಂದು ಮಾತಿದೆ, ನಗುವ ಮಗುವಿಗೆ ಹತ್ತಾರು ತಾಯಿಯಂದಿರು, ಅಳುವ ಮಗುವಿಗೆ ಒಬ್ಬಳೇ ತಾಯಿ ಅಂತ. ಇವತ್ತು ನಾವೆಲ್ಲ ಅಮ್ಮನಿಗಿಂತ ಉದ್ದ ಎದ್ರೆ ಬೆಳೆದು ನಿಂತಿದ್ದೇವಲ್ಲ. ನಾವು ಸಣ್ಣ ಮಗುವಾಗಿದ್ದಾಗ ನಾವು ನೋಡಿದ್ರೆ ಸ್ವಲ್ಪ ಚಂದ ಇದ್ರೆ, ನನ್ನಂತ ಇದ್ರೆ ಎಲ್ಲರೂ ಕೈಯಿಂದ ಕೈಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ ಮಗುವನ್ನು. ಅಮ್ಮ ಹುಡುಕ್ಬೇಕು, ನನ್ನ ಮಗು ಎಲ್ಲಿದೆ, ಮಗು ಎಲ್ಲಿದೆ ಅಂತ. ಅದೇ ಮಗು ಸಿಕ್ಕಾಪಟ್ಟೆ ಅಳುವುದಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಮಗುವನ್ನು ಹಿಡ್ಕೊಂಡು ಅಮ್ಮ ಎಲ್ಲಿದ್ದಾಳೆ, ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ತಾರೆ. ಅಪ್ಪ ಎಲ್ಲಿದ್ದಾರೆ ಅಂತ ಕೇಳೋದಿಲ್ಲ, ಅಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಹುಡುಕಿಕೊಂಡು ಅಮ್ಮನ ಕೈ ಕೊಡಬೇಕಿದ್ರೆ ನಿಮ್ಗೆ ಅಮ್ಮ ಬೆಳಿಗ್ಗೆ ಇಟ್ಟ ಕಾಡಿಗೆಯ ಕೊಟ್ಟು ಹಾಕಿದ ಪೌಡರ್, ನಿಮ್ಮ ಬಾಚಿದ ತಲೆ, ನಿಮ್ಮ ತಲೆಗೆ ಕಟ್ಟಿದ ರಿಬ್ಬನ್, ಕೈಗೆ ಹಾಕಿದ ಪುಟ್ಟ ಬಳೆ, ಇದರ ಜೊತೆಗೆ ಪೂರ ಹಾಳಾಗಿ ನಿಮ್ಮ ಮೂಗು, ಕಣ್ಣು, ಬಾಯಿ ಎಲ್ಲದರಲ್ಲೂ ಒಂದಷ್ಟು ಎಲ್ಲ ಹಿಡಿದಿರ್ತಾರೆ. ಎಲ್ಲರೂ ಜಾಗ್ರತೆ ಮಾಡ್ತಾರೆ. ಆದ್ರೆ ನನ್ನ ದೇವರು ಅಂತ ನಿಮ್ಮನ್ನು ಎದೆ ಗಮನಿಸಿಕೊಂಡು ಅವಳ ಸೌಂದರ್ಯದ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಮುಖವನ್ನು ಚಂದ ಕಾಣುವ ಹಾಗೆ ಮಾಡಿ ಮತ್ತೆ ನಿಮ್ಮ ಹಣೆಗೆ ಮುತ್ತಿಟ್ಟು ನಿಮ್ಮನ್ನು ಪ್ರೀತಿಸುವುದು ನಿಮ್ಮ ಅಮ್ಮ ಮಾತ್ರ ಜಗತ್ತಿನಲ್ಲಿ. ಆದ್ದರಿಂದ ನಾವು ಎಷ್ಟು ನಗುವಾಗ ಮನೆಯಲ್ಲಿ ಸಿಗ್ತಾರೆ, ನಾವು ಅಳುವಾಗ ನಮ್ಮ ಕಣ್ಣೀರು ಒರೆಸುವ ಜಗತ್ತಿನ ಏಕೈಕ ಶಕ್ತಿಯಾದ ಅಮ್ಮನಿಗೆ ನಾವೇ ತಪ್ಪಾಗಿರೋದು ಕಣ್ಣೀರು ಬರುವ ಹಾಗೆ ಮಾಡಿಬಿಟ್ರೆ ನಮ್ಮ ಬದುಕಿಗೆ ಏನರ್ಥ? ಬದಲಾಗಬೇಕು ನಾವು. ಆದ್ದರಿಂದ ಅಮ್ಮನನ್ನು ದೇವರು ಅಂತ ಕರೆದರು. ಅದರಿಂದ ಆಚೆಗೆ ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಒಂದು ಕಥೆ ಬಂದಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹಾಗಾಗಿ ಅದು ದೇವರನ್ನು ನಂಬಬೇಕು ಮತ್ತೆ ಅಮ್ಮನೇ ದೇವರು ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನು ಅಂತಂದ್ರೆ ಒಬ್ಬಾಕೆ ತಾಯಿ ಏನ್ ಮಾಡ್ಕೊಂಡೆ ಗೊತ್ತಾ, ತನ್ನ ಮಗುವಿಗೆ ಏನೋ ತೊಂದರೆ ಆಗಿದೆ, ನನ್ನ ಮಗುವಿನ ಹೆಸರಲ್ಲಿ ಒಂದು ದೇವಿಗೆ ಸೇವೆ ಮಾಡಬೇಕು ಅಂತ ರಾತ್ರಿ ನಡೆಯುವ ಪೂಜೆಗೆ ಮಗುವನ್ನು ಕರ್ಕೊಂಡು ರೈಲ್ವೆ ಸ್ಟೇಷನ್ ಹೊರಡ್ತಾರೆ. ಹೋಗ್ಬೇಕಿದ್ರೆ ಜನ ಸಿಕ್ಕಾಪಟ್ಟೆ ನೋಡಿದ್ರು, ಮಗು ಜಾರಿ ಕೆಳಗೆ ಬಿತ್ತು. ಮಗು ಇಲ್ಲ, ಮಗು ಇಲ್ಲ. ಟ್ರೈನ್ ಹೊರಟಿದೆ, ಸುಮಾರು 1.5 ಗಂಟೆಗಳ ಕಾಲ ಟ್ರೈನ್ ಹೋಗಿದೆ ಮುಂದೆ. ಎಲ್ಲ ಹೋಗಿ ಆಯ್ತು. ಹುಡುಕ್ತಾ ಹುಡುಕ್ತಾ ಅಮ್ಮ ಬರ್ತಾರೆ, ಮಗು ಇಲ್ಲ. ಕೂಡಲೇ ಚೈನ್ ಎಳಿತಾರೆ, ಮಗು ಬಿದ್ದಿದೆ ಅಂತ ಗೊತ್ತಾದ್ರೆ ಚೈನ್ ಎಳಿತಾರೆ, ಟ್ರೈನ್ ನಿಲ್ತದೆ. ಅಮ್ಮ ಟ್ರೈನ್ ಇಂದ ಇಳಿದು ರೈಲ್ವೆ ಟ್ರ್ಯಾಕ್ ವಾಪಸ್ ಓಡ್ತಾಳೆ. ಓಡುವಾಗ ಕಳೆದು ಬಂದ್ರೆ ಯಾರ ಕೇಳಿದ್ರು, ದೇವರ ಕೇಳ್ಬೇಕಾನೆ. ಅವಳು ಹೇಳ್ತಾರಂತೆ, ದುರ್ಗೆ ಹೇಳ್ತಾರಂತೆ, ಅಮ್ಮ ದುರ್ಗೆ, ನಾನು ನಿನ್ಗೆ ಸೇವೆ ಮಾಡಬೇಕು ಅಂತ ನನ್ನ ಮಗುವನ್ನು ಕರ್ಕೊಂಡು ಬಂದೆ, ನನ್ನ ಮಗು ಬಿದ್ದೋಯ್ತಲ್ಲ, ನನ್ನ ಮಗುವನ್ನು ಹುಡುಕಿ ಕೊಡೋದು ಅಂತ ಕಣ್ಣೀರು ಹಾಕ್ತಾ ಹಾಕ್ತಾ ಓಡ್ತಾ ಮುಂದೆ ಹೇಳ್ತಾರಂತೆ, ಅಮ್ಮ ಆ ಮಗು ನನ್ನ ಮಗು ಅಂತ ಬೇಡ, ನಿನ್ನ ಮಗು ಅಂತ ಅದು ನನ್ನ ಕೈಗೆ ಆ ಮಗು ಸಿಗುವ ಹಾಗೆ ಮಾಡುವಂತ ಓಡ್ತಾಳೆ 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 ಓಡ್ತಾಳೆ. ಬೆಳಗ್ಗಿನ ಜಾವಾಗಿ ಓಡ್ಬೇಕಿದ್ರೆ ರೈಲ್ವೆ ಟ್ರ್ಯಾಕಿನ ಪಕ್ಕದ ಕಂಬದ ಬುಡದಲ್ಲಿ ಮಗು ಕೂತ್ಕೊಂಡಿತ್ತಂತೆ. ಹೋಗಿ ಆ ಮಗುವನ್ನು ಅಲಂಗಿಸಬೇಕಿದ್ರೆ ಮಗು ಕೇಳ್ತಂತೆ, ಅಮ್ಮ ಇಷ್ಟು ಹೊತ್ತು ನನ್ನ ಜೊತೆಗಿದ್ದವಳು ಒಂದು 2 ನಿಮಿಷ ದೂರ ಹೋದೆ ಅಂತ ಆ ಮಗು ಅಮ್ಮನನ್ನು ಕೇಳುತ್ತಂತೆ. ವಿಷಯ ಏನು ಅಂತಂದ್ರೆ, ದೇವಿಗೆ ನನ್ನ ಮಗುವಿನ ಲೆಕ್ಕದಲ್ಲಿ ಸೇವೆ ಮಾಡ್ತೇವೆ ಅಂತ ಅಮ್ಮ ಕರ್ಕೊಂಡು ಬಂದ್ರೆ, ಅಮ್ಮನ ಮಡಿಲಿಂದ ಜಾರಿದ ಮಗುವನ್ನು ಆ ನಂಬಿದ ದೇವರು ಹೆತ್ತ ತಾಯಿಯ ರೂಪದಲ್ಲಿ ಜೋಪಾನ ಮಾಡಿ ಆ ಮಗುವಿನ ಜೊತೆ ಕೂತು, ಹೆತ್ತ ತಾಯಿ ಓಡಿ ಬರುವಾಗ ಆ ದೇವಿ ಅಲ್ಲಿಂದ ಹೋಗ್ತಾಳೆ, ಹೆತ್ತ ತಾಯಿಯನ್ನು ಜೊತೆ ಮಾಡ್ತಾಳೆ. ಮಕ್ಕಳೇ, ಬದುಕಿನಲ್ಲಿ ನೀವು ದೇವರನ್ನು ನಂಬಬೇಕು. ಯಾಕೆ ಅಂತ ಕೇಳಿದ್ರೆ, ಈ ಜಗತ್ತಿನಲ್ಲಿ ಯಾರು ನಮ್ಮ ಕೈ ಬಿಟ್ಟರು ನಂಬಿದ ದೇವರು ಕೈ ಬಿಡುವುದಿಲ್ಲ. ಯಾರು ಶಾಶ್ವತ ಈ ಪ್ರಪಂಚದಲ್ಲಿ? ಯಾರು ಶಾಶ್ವತ? ಅಪ್ಪನು ಹೋಗ್ತಾರೆ, ಅಜ್ಜನು ಹೋಗಿದ್ದಾರೆ, ಅಮ್ಮನು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಮುಂದೆ ನಾವು ಹೋಗ್ತೇವೆ. ಆದ್ರೆ ನಿಮ್ಮ ಬದುಕಿನಲ್ಲಿ ನೀವು ಯಾರನ್ನಾದ್ರೂ ಕಳ್ಕೊಂಡ್ರಾದ್ರೆ ಒಂದು ಕ್ಷಣ ನಿಮಗೆ ನೋವು ಆಗುತ್ತದೆ. ಆದ್ರೆ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಒಬ್ಬ ಹೊರಟು ಹೋದ್ರೆ ಬದುಕು ಮುಗಿಲಿಲ್ಲ ಮಕ್ಕಳೇ, ಬದುಕು ಬಹಳ ದೊಡ್ಡದಿದೆ. ಅದಕ್ಕಾಗಿ ಹೀಗಿನ ಹೆಜ್ಜೆ ಇಡಬೇಕು. ಯೋಚನೆ ಮಾಡಿ, ಅಮ್ಮ ಎಲ್ಲ ವ್ಯವಸ್ಥೆಗಳನ್ನು, ತನ್ನ ಸೌಂದರ್ಯ ಪ್ರಜ್ಞೆಯನ್ನು ಯಾವುದನ್ನು ಉಳಿಸಿಕೊಳ್ಳದೆ ಒಂದು ಮಗುವಿಗಾಗಿ ಪ್ರಯತ್ನ ಮಾಡ್ತಾಳೆ. ಅಂತ ಅಮ್ಮನಿಗೆ ನಾವು ಇಲ್ಲ ಮಾಡಿದ್ರೆ ಹೇಗೆ? ನಾನು ಯಾವತ್ತೂ ತುಂಬಾ ಭಾವುಕನಾಗಿ, ಯಾಕೆ ಅಂದ್ರೆ ಇವತ್ತಿನ ಹುಡುಗರು
ಹೆಣ್ಣುಮಕ್ಕಳು ಮಾಡುತ್ತಿರೋ ತಪ್ಪು ಉಂಟಲ್ಲ ಮಕ್ಕಳೇ, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತಲ್ಲ. ನಾನು ಮಾತಾಡಿದ್ರೆ ಕೆಲವು ವಿಷಯಗಳಿವೆ, ತಮಾಷೆ ಅಂತ ಅನಿಸ್ಬೋದು. ಕೆಲವು ಮಕ್ಕಳು ಅಲ್ಲಲ್ಲಿ ನಂಬಿರ್ತಾರೆ, ಅಯ್ಯೋ ನಾನು ಈಗಾಗಲೇ ಯಾರೋ ಒಬ್ಬರ ಮಾತಾಡ್ತಿದ್ದೇನೆ, ಇವ್ರ ಕತೆ ಹೇಳ್ತಾರೆ ಅಂತ. ಇಲ್ಲ, ಒಬ್ಬ ಹುಡುಗ ನೆನೆಸಿರ್ಬೋದು, ನಾನು ಈಗಾಗಲೇ ಹುಡುಗಿ ನೋಡಿ ಬಿಟ್ಟಿದ್ದೇನೆ, ಇವ್ರೇನು ಹೇಳ್ತಾರೆ ಅಂತ. ಒಂದು ಕ್ಷಣ ನೀವು ಏನು ಯೋಚನೆ ಮಾಡಬೇಕು ಅಂದ್ರೆ, ನನ್ನನ್ನು ಯೋಚನೆ ಮಾಡಬೇಡಿ, ನಿಮ್ಮ ಒಳಗೊಂದು ನೀವು ಅಂತ ಇದ್ದೀರಿ, ನಿಮ್ಮ ಆತ್ಮಸಾಕ್ಷಿ ಇಟ್ಟಿದೆ ಒಳಗೆ. ಒಂದು ಕ್ಷಣ ಅದನ್ನು ಎದುರು ತಂದು ನಿಲ್ಲಿಸಿ ಪ್ರಶ್ನೆ ಮಾಡಿ, ನೀನು ನಾನು ಹೋಗ್ತಾ ಇರೋ ದಾರಿ ಸರಿಯಾಗಲ್ಲ, ನಿಮ್ಗೆ ಪದೇ ಪದೇ ಅದನ್ನು ಹೇಳ್ತಾರೆ, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಮೊನ್ನೆ 2-3 ದಿನದ ಹಿಂದೆ ಪೇಪರ್ ಸುದ್ದಿ ಬಂದು ಏನು ಗೊತ್ತಾ, ಒಬ್ಬರು ಯಾವನು ಮೊಬೈಲ್ ಅಲ್ಲಿ ಜಗಳ ಮಾಡಿದ ವಿಷಯವನ್ನು ವಾಟ್ಸ್ಆಪ್ ಅಲ್ಲಿ ಕಳಿಸಿಬಿಟ್ನಂತೆ. ಅದೇ ಕಾರಣಕ್ಕೆ ಅವನ ಸ್ನೇಹಿತರೆ ಆಗಿದ್ದವರು 3 ಜನ 12 ಗಂಟೆ ರಾತ್ರಿಗೆ ಅವರ ಮನೆಯ ಕಡೆಗೆ ಹೋಗ್ತಾರೆ, ಬಾಗಿಲು ಕಟ್ತಾರೆ. ಅವರ ಮನೆಯಲ್ಲಿ ಅವರ ಹೆಂಡತಿ 3 ವರ್ಷ ಪ್ರಾಯದ ಮಗು, ಅವರ ವಯಸ್ಸಾದ ಅಮ್ಮ, 4 ಜನ ಮನೆಯಲ್ಲಿ ಇದ್ದರು. ಇವರು ಬಾಗಿಲು ಕಟ್ಟಿದಾಗ ಆ ಮನೆಯಲ್ಲಿ ಇವರ ಹೆಂಡತಿ ಎದುರು ಬಂದು ಹೇಳ್ತಾರೆ, ಅಣ್ಣ ಏನು ಅಂತಾಳೆ, ಎಲ್ಲಿದ್ದ ನಿನ್ ಗಂಡ? ಇಲ್ಲ, ಅವ್ರು ಹೊರಗೋಗಿದ್ದಾರೆ. ಅಂದಾಗೆ ಮಾಡ್ತಾರೆ, ಇರ್ಲಿ ಅಣ್ಣ ಬಿಡಿ, ನಾಳೆ ಎಲ್ಲ ಮಾತಾಡುವ, ರಾತ್ರಿ ಎಲ್ಲ ಅಂದ್ರೆ ಅವಳನ್ನು ದೂರಿಕೊಂಡು ಇವರು ಮನೆಗೆ ಹುಡುಗಾಡ್ತಾರೆ. ಅವಳು ಸಿಗ್ತಾರೆ, ಮಲಗಿದ ಕೋಣೆಗೆ ಅಪ್ಪನ ಜೊತೆ ಮಗು ಮಲಗಿದ್ದು. ಇವರನ್ನು ನೋಡಿದ ತಕ್ಷಣ ಮಗು ಹೆದರಿ ಹೊರಗೆ ಓಡಿ ಬರ್ತಾಳೆ. ಅವನ ಹೆಂಡತಿ, ಮಗು ಮತ್ತೆ ಅವನ ಅಮ್ಮನ ಕಣ್ಣಿದ್ರೆ ಅವನನ್ನು ಕಳೆದು ಚೂರಿ ಹಾಕಿ ಚೆಲ್ಲಿ ಬಿಡ್ತಾರೆ. ಹೇಗಾಗ್ಬೋದು ಅಮ್ಮನಿಗೆ, ಹೇಗಾಗ್ಬೋದು ಅಮ್ಮನಿಗೆ? ಅಲ್ಲ, ಬೆಳೆಯುತ್ತಿರುವ ಹುಡುಗರು ನಾವಿದ್ದೇವಲ್ಲ ಮಕ್ಕಳೇ, ಇವತ್ತು ಸಮಾಜದಲ್ಲಿ ಇಂಥ ಘಟನೆಗಳು ನಡೆದಾಗ ನಮಗೆ ಅನ್ಯಾಯ ಮಾಡಿದವರಿಗೆ, ನಮಗೆ ನೋವು ಮಾಡಿದವರಿಗೆ ಅವರನ್ನು ಕೊಲೆ ಮಾಡುವುದು ಒಂದೇ ಪರಿಹಾರ ಅಲ್ಲ. ಅವರು ಕೇಳಿದ್ರೆ ಅವರು ಗಾಂಜಾ ಸೇವನೆ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ ಅಂತ ಒಂದಷ್ಟು ಸುದ್ದಿಗಳು ಬರ್ತಾ ಇತ್ತು. ಯೋಚನೆ ಮಾಡಿ, ಇವತ್ತು ಜನತೆಗೆ ಮಾದಕ ದ್ರವ್ಯವನ್ನು ಕಟ್ಟಕಟ್ಟಲ್ಲಿ ಮಾರುವವರಿದ್ದಾರೆ. ಅವರು ಮಾರುವುದಕ್ಕೆ ಹೊರಟದ್ದು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕಲ್ಲ, ನಿಮ್ಮನ್ನು ಹಾಳು ಮಾಡುವುದಕ್ಕೆ. ದಯವಿಟ್ಟು ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗಬೇಡಿ ನೀವು. ಯಾಕೆ ಅಂದ್ರೆ, ಒಬ್ಬ ಮಾದಕ ವ್ಯಸನಕ್ಕೆ ಒಳಗಾದ್ರೆ ನಾವು ತಪ್ಪು ಮಾಡಬೇಕು ಅಂತಿಲ್ಲ, ಆ ಅಮಲು ನಮ್ಮಿಂದ ತಪ್ಪು ಮಾಡಿಸುತ್ತದೆ. ಆ ಅಮಲು ತಪ್ಪು ಮಾಡಿಸಿ ನಾಳೆ ನಾವು ಜೈಲಲ್ಲಿ ಕೊಡಬೇಕಾದ ಸ್ಥಿತಿ ಬಂದಾಗ ಅಮಲು ಜೈಲಿನ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ, ನಾವು ಜೈಲಿನ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನಾವು ಹೋಗಿ ಜೈಲಲ್ಲಿ ಕುಳಿತರೆ ತನ್ನ ಹೆಗಲೆತ್ತರಕ್ಕೆ ನನ್ನ ಮಗ ಬೆಳೆದು ನಿಂತಿದ್ದಾನೆ, ನನ್ನ ಬದುಕಿಗೆ ಆಶ್ರಯ ಆಗುತ್ತದೆ ಅಂತ ಯೋಚನೆ ಮಾಡಿ ಸಾವಿರ ಬಣ್ಣ ಬಣ್ಣದ ಕನಸುಗಳೊಂದಿಗೆ ನಮ್ಮನ್ನು ಬೆಳೆಸಿದ ಅಪ್ಪ ಅಮ್ಮ ಜೀವನ ಪೂರ್ತಿ ಕಣ್ಣೀರು ಹಾಕಿ ಬರುತ್ತಾರೆ ಮಕ್ಕಳೇ. ಆದ್ದರಿಂದ ದಯವಿಟ್ಟು ಮಾದಕ ವ್ಯಸನಗಳಿಗೆ ತುತ್ತಾಗಬೇಡಿ. ದ್ವೇಷ ಸಾಧನೆಗೆ ಮುಂದೂಗಿ ನಿಮ್ಮ ನಿಯಂತ್ರಣವನ್ನೇ ಕಳ್ಕೊಳ್ಳುವ ಹಂತಕ್ಕೆ ದಯವಿಟ್ಟು ಹೋಗಬೇಡಿ. ಯಾಕೆ ಅಂದ್ರೆ ಅಮ್ಮನಿಗೋಸ್ಕರ, ಅಪ್ಪನಿಗೋಸ್ಕರ. ಗೊತ್ತಿರಲಿಲ್ಲ ನಾನು ಯಾವಾಗ ನೆಚ್ಚಿಕೊಳ್ಬೇಕು. ಬಹುಶಃ ನಿಮಗೆ ಸಮಾಜಕ್ಕೆ ಕೂರಿಸೋದಿದ್ರೆ ಅದೇ ಗುರುಸೇನೆ ನೋಡಿದಂತಹ ಒಬ್ಬ ಸೈನಿಕರನ್ನು ಹೋಗಿ ಕೇಳಿ, ಅವರ ನಿಮ್ಮ ಅಮ್ಮ ನಿಮ್ಗೆ ಏನಂದ್ರು ಅಂತ. ಯಾರೋ ಮೂರ್ಖರು ಹೇಳೋದಂತೆ, ಸೈನ್ಯಕ್ಕೆ ಸೇರುವವರು ಬಡವರು, ಊಟಕ್ಕೆ ತಂದಿದ್ದವರು ಸೈನ್ಯಕ್ಕೆ ಸೇರ್ತಾರೆ ಅಂತ ಹೇಳಿಕೆ ಕೊಟ್ಟವರಿಗೆ ಧಿಕ್ಕಾರ ಹೇಳಬೇಕು ನಾವು. ಹುಟ್ಟಿದ ನಾಯಿಗಳಿಗೆ ಕಣ್ಣು ಕಾಣಿಸೋದಿಲ್ಲ ಅಂತ ಕಾಡಿಗೆ ಬಿಟ್ಟರೆ ಅಲ್ಲಿಂದ ಕರೆದುಕೊಂಡು ಬಂದು ರಸ್ತೆಯಲ್ಲಿ ಸಿಕ್ಕಿದ್ದನ್ನು ತಿಂದು ನನ್ನ ಬದುಕು ಕಟ್ಟಿಕೊಳ್ಳಲು ನಾಯಿಗಳಿಗೆ ಸಾಧ್ಯ ಆಗುತ್ತದೆ. ಒಬ್ಬ ಮನುಷ್ಯನಿಗೆ ತಾಕತ್ತಿಲ್ಲ. ಹಾಗಿದ್ರೆ ಒಬ್ಬ ವ್ಯಕ್ತಿ ಅವರನ್ನ ಮಾಡಬಾರದು. ಯಾಕೆ ಮಾಡಬಾರದು ಅಂತ ಕೇಳಿ ಅವರ ಅವರು ಹೊರಟು ನಿಂತಾಗ ಅವರ ಮನೆಯವರಿಗೆ ಇಷ್ಟು ಮಾತ್ರ ಹೇಳಲು, ಹೊರಟು ನಿಂತಿದ್ದೀರಿ, ನಿಮ್ಮನ್ನು ದೇವರು ಕಾಪಾಡಲಿ ಅಂತ ಹೇಳ್ಬೋದು ಬಿಟ್ರೆ ಅಲ್ಲಿಂದ ಬೇರೆ ದಾರಿ ಇಲ್ಲ. ಹಾಗಾಗಿ ಈ ದೇಶಕ್ಕಾಗಿ ಹೊರಟು ನಿಂತ ಮೊದಲನ್ನು ನಾವು ನಂಬಿದ ದೇವರು ಕಾಪಾಡ್ತಾರೆ ಅನ್ನುವ ನಂಬಿಕೆ ಮತ್ತು ದಿನಂಪ್ರತಿ ಅದಕ್ಕಾಗಿ ಮಾಡುವ ಪ್ರಾರ್ಥನೆಯೊಂದೇ ನಮಗೆ ಧೈರ್ಯವನ್ನು ತುಂಬುತ್ತದೆ. ಕಳಿಸಿಕೊಟ್ಟರು ಕೂಡ ಅಮ್ಮನ ಎದೆ ಡವಡವಡವಡವಡ್ತಾ ಇರ್ತದೆ. ನನ್ನ ಮಗ ಎಲ್ಲಿದ್ದಾನೆ, ಯಾವ ಪಾತ್ರೆ ಹೇಗೆ ಬರ್ತಾನೆ ಅಂತ. ನಿಮ್ಗೆ ನನ್ನ ಪಾತ್ರೆ ಏನು ಗೊತ್ತ, ನಿಮ್ಮನ್ನು ಕಳಿಸ್ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮ. ಹುಡುಗರ ಬಗ್ಗೆ ತುಂಬಾ ಭಯ ಇರ್ತದೆ. ಹುಡುಗರು ದಯವಿಟ್ಟು ಕೇಳಿ, ನಮಗೆ ಏನನ್ನಿಸುತ್ತೆ ಗೊತ್ತಾ, SLC PUC ಬರ್ಬೇಕಿದ್ರೆ ನಾನು ಹೇಳಿದೆ, ನಾನು ದೊಡ್ಡವನಿದ್ದೇನೆ,
ನಮಸ್ತೆ ಅಂತ ಕೈ ಎತ್ತರು ಖುಷಿ ಪಾಪ. ಒಂದು ದಿವಸ ಅವನ ಮಗ ಶಾಲೆ ಬಂದಿದ್ದಾನೆ, ಹೋಗ್ತಾ ಇರಬೇಕಿದ್ರೆ ರಸ್ತೆ ದಾಟುವ ಗಡಿಬಿಡಿ ಮಾಡಲ್ಲ, ಒಂದು ಬಸ್ ಒಂದು ಹೊಡಿತು, ಹುಡುಗ ಚಿತ್ರ ರಸ್ತೆ ಬಿಟ್ಟಿದ್ದಾನೆ, ಅವನನ್ನು ಬುಟ್ಟಿ ಹೆಕ್ಕಿ ಬುಟ್ಟಿಗೆ ಹಾಕ್ತಾ ಇದ್ದಾರೆ ಹುಡುಗನ ದೇಹ. ವಿಷಯ ಗೊತ್ತಾಯಿತು, ಏನ್ ಮಾಡೋದು, ಮನೆ ಪರಿಸ್ಥಿತಿ ಹೇಗುಂಟು ಅಂತ ಗೊತ್ತಿಲ್ಲ. ಅವನ ನೋಡುವ ಅಂತ ಮನೆ ಪಕ್ಕದಲ್ಲಿ ಹೋದ್ರೆ ಅವನ ಅಮ್ಮ ಅವನ ಇನ್ನೊಂದು ಯೂನಿಫಾರ್ಮ್ ತೊಳೆದು ಹತ್ತಕ್ಕೆ ಹಾಕ್ತಾ ಇದ್ದವರು ಸರ್ ನಮಸ್ತೆ ಅಂತ ಕೈ ಎತ್ತಿದ್ರು. ತುಂಬಾ ಬೇಜಾರ ಅನ್ನಿಸ್ತು. ಅಮ್ಮನಿಗೆ ಗೊತ್ತಿಲ್ವಲ್ಲ ನನ್ನ ಮಗ ಚೂಚೂರ ರಸ್ತೆ ಬಿದ್ದಿದ್ದಾನೆ ಅಂತ. ಇರುವಂತಹ ಒಬ್ಬನೇ ಒಬ್ಬ ಮಗ ರಸ್ತೆಯಲ್ಲಿ ಚೂರು ಚೂರು ಚಿಂತೆ ಬಿದ್ದರೆ ಆ ವಿಷಯ ತಿಳಿಯುವಾಗ ಅಮ್ಮನಿಗೆ ಹೇಗಾಗಬಹುದು ಅಂತ ನಾವು ಕಲ್ಪಿಸುವುದಕ್ಕಾದರೂ ಸಾಧ್ಯವಾದ. ಯಾಕೆಂದ್ರೆ ನಿಮಗೊಂದು ಜ್ವರ ಬಂದ್ರೆ ಸಾಕು, ನಿಮ್ಮಪ್ಪ ಹೆಗಲಲ್ಲಿ ಹಾಕಿ ಓಡಿದ್ದಾರೆ, ಕೇಳಿ ನನಗೋಗಿ ಒಂದು ಜ್ವರ, ನಿಮ್ಮ ಅಪ್ಪನ ಆತಂಕ, ಡಾಕ್ಟರ್ ಏನು ಹೇಳ್ತಾರೆ, ಎಷ್ಟು ಔಷಧಿ ಕೊಡ್ತಾರೆ ನೋಡಿ, ಪದೇ ಪದೇ ನಮ್ಮ ಹಣೆ ಮುಟ್ಟಿ ನೋಡಿ, ನಿಮ್ಮ ಮೈ ಮುಟ್ಟಿ ನೋಡಿ, ತಲೆ ತಂಡಿ ಬಟ್ಟೆ ಹಾಕಿ, ರಾತ್ರಿ ಎಚ್ಚರ ಇತ್ತು, ಸಣ್ಣ ನಿಮ್ಮಿಂದ ಒಂದು ಸ್ವರ ಬಂದು ಎಚ್ಚರ ಆಯಿತು, ಹೇಗಿದ್ದಾನೆ ಅಂತ ಎಣಿಕೆ ನೋಡಿದ ನಿಮ್ಮ ಅಪ್ಪ ಇದ್ದಾರಲ್ಲ, ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನಿಗೆ ಏನಾಗಬಹುದು ಅಂತ ಕಲ್ಪಿಸ್ತೀರಾ? ಯಾಕೆ ಈ ಸ್ಥಿತಿ ಬಂತು ಅಂತಂದ್ರೆ ನಾವು ಇರುವ ಹೆಜ್ಜೆಯಲ್ಲಿ ನಮಗೆ ಜಾಗ್ರತೆ ಇಲ್ಲದೆ ಹೋದರೆ ನಮ್ಮನ್ನು ನಾವು ಕಳ್ಕೊಂಡು ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾರೆ. ಮಕ್ಕಳೇ, ದಯವಿಟ್ಟು ನೀವಿಡುವ ಜೀವನದ ಹೆಜ್ಜೆಯ ಬಗ್ಗೆ ತುಂಬಾ ಜಾಗ್ರತೆ ಇರಿ, ಜಾಗ್ರತೆ ಇರಿ. ನಾಳೆ ನೀವು ಹೊರಟು ನಿಂತು ಅವಘಡ ಆದರೆ ಕೆಲವು ತಿಳುವಳಿಕೆ ಇದ್ದಂತ ಅಪ್ಪ ಅಮ್ಮ ಶಾಲೆಗೆಲ್ಲ ಬೈತಾರೆ, ನರ್ಸರಿಗೆಲ್ಲ ಬೈತಾರೆ, ಆಡಳಿತ ಮಂಡಳಿಗೆ ಬೈತಾರೆ. ನಾವು ಮಾಡುವ ತಪ್ಪಿಗೆ ಇವರೆಲ್ಲ ಮಾತಾಡ್ಬೇಕಲ್ಲ. ಮೊನ್ನೆ ಶಾಲೆಗೆ ಮಾತಾಡ್ಲಿಕ್ಕೆ ಹೋಗಿದ್ದೆ, ಒಂದು ಕಾಲೇಜಲ್ಲಿ ಹುಡುಗರೆಲ್ಲ ಸೇರಿ ಕೆರೆಗೆ ಈಜಲಿಕ್ಕೆ ಹೋಗಿದ್ದಾರೆ. ಊರಿನ ಜನ ಸೇರಿ ಅವನು ಹಿಡಿದಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋದು. ಪೊಲೀಸ್ ಸ್ಟೇಷನ್ ಫೋನ್ ಬಂದು ಶಾಲೆಯ ಆಡಳಿತ ಮಂಡಳಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನೋಡಿ ಹೀಗೆ ನಡೆದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಒಬ್ಬ ಕೈ ಸಿಕ್ಕಿ ಜಗಾಡ್ತಿದ್ದಾರೆ, ಹುಚ್ಚಿದ. ಯಾರ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಅಂತ ಶಾಲಾ ಆಡಳಿತ ಮಂಡಳಿ ಪೊಲೀಸ್ ಸ್ಟೇಷನ್ ಬಿಟ್ಟು ಅವರ ಕುಟುಂಬದ ವಾದಕ್ಕಲ್ಲ, ಕುಟುಂಬದ ಜಾಗಕ್ಕಾಗಿ ಅಲ್ಲ, ನನ್ನ ಕಾಲೇಜಿನ ವಿದ್ಯಾರ್ಥಿಯ ಬಗ್ಗೆ ಕಂಪ್ಲೇಂಟ್ ಆಗಿದೆ ಅಂತ ಶಾಲೆಯ ಆಡಳಿತ ಮಂಡಳಿಯವರು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗಿ ಬಂದು ನನ್ನ ಮಗುವಿನ ಬಗ್ಗೆ ಅವರು ಜಾಗ್ರತೆ ಮಾಡಿದ್ದಾರೆ ಅನ್ನೋ ಒಂದು ಕಾಳಜಿಯಿಂದ ಒಬ್ಬಾಕೆ ತಾಯಿ ಸಮಾಜದಲ್ಲಿ ಇದ್ದಾಳೆ ಅಂತಾರೆ ಅಂತ ಹೇಗೆ ಹೇಳಬೇಕು ನಾನು. ಆದರೆ ಕಾರಣ ಅಂದೇನು, ನಾವು ಎಚ್ಚರ ತಪ್ಪಿ ನಡೆದಾಗ ನಮ್ಮ ಅಪ್ಪ ಅಮ್ಮ ನೋಯ್ತಾರೆ, ಆಡಳಿತ ಮಂಡಳಿ ಪೊಲೀಸ್ ಸ್ಟೇಷನ್ ಹೋಗ್ಬೇಕಲ್ಲ. ದಯವಿಟ್ಟು ಇಂತಹ ನಡವಳಿಕೆಗಳನ್ನು ಮಾಡಬೇಡಿ. ಇದು ಅಮ್ಮ ಬೈದರೆ ಕೋಪ ಮಾಡಬೇಡಿ. ಇದು ನಾವೆಲ್ಲ ಹುಡುಗರಿಗೆ ಹೇಳಿದ್ರು, ಹೆಣ್ಮಕ್ಳಿಗೆ ಹೇಳೋದು. ಅಮ್ಮ ಹೇಳಿದ ತಕ್ಷಣ ಅಮ್ಮ ಹತ್ರ ಸಿಡಿಗಿಡಿ ಮಾಡೋದು. ಬೆಳಿಗ್ಗೆ ಹೊರವಾಗ ತಲೆ ಬಾಚಲಿಲ್ಲ ಅಂತ ಗಲಾಟೆ, ಟಿಫಿನ್ ಕ್ಯಾರೆಟ್ ಸರಿ ಇಲ್ಲ ಅಂತ ಗಲಾಟೆ, ಇನ್ನೇನೋ ಸಾಯಂಕಾಲ ಡ್ರೆಸ್ ಸರಿ ಇಲ್ಲ ಅಂತ ಗಲಾಟೆ, ಏನೇನು ಗಲಾಟೆ. ಕೊನೆಗೆ ನಮ್ಮ ಹೆಣ್ಮಕ್ಳಿಗೆ ನೈಟ್ ಪಾಲಿಶ್ ಸರಿ ಇಲ್ಲ ಅಂತ ಗಲಾಟೆ, ನನ್ನ ಫಿಟ್ ಸರಿ ಇಲ್ಲ ಅಂತ ಗಲಾಟೆ, ತಕರಾರು ಅಮ್ಮನ ಹತ್ರ. ನೀವು ಈ ಕಡೆ ಬಂದಾಗ ಅಮ್ಮನ ಅಂತಾರಲ್ಲಿ ಆ ಹುಚ್ಚುಳಿಗೆ ಬುದ್ಧಿ ಇಲ್ಲ ಅಂತ ಅವ್ರು ನಗ್ತಾರೆ. ಆದರೆ ಅಮ್ಮನ ಹತ್ರ ಗಲಾಟೆ ಮಾಡಬೇಡಿ. ಯಾಕೆ ಮಾಡಬಾರ್ದು ಅಂತಂದ್ರೆ ಅಮ್ಮ ಬೈದಾಗ ಕೋಪಿಸ್ಕೊಳ್ಬೇಡಿ. ಯಾಕೆಂದ್ರೆ ಅವ್ರು ಮಾಡ್ತಿರೋ ಪ್ರತಿಯೊಂದು ಕೆಲಸ ನಮ್ಮ ತಿದ್ದುವುದಕ್ಕೆ ಇರ್ತದೆ. ಸರ್ ಈಗ ಒಂದು ಕೇಳ್ತೇನೆ, ಏನೋ ಮನೆಗೆ ಸಣ್ಣ ಪುಟ್ಟ ತಪ್ಪು ಮಾಡಿ ಅಮ್ಮನ ಹತ್ರ ಪೆಟ್ಟಿದ್ದವರೇ ಸರ್ ಇದೆ, ಅಮ್ಮನ ಹತ್ರ ಪೆಟ್ಟು ತಿಂದವರು. ಇದು ಒಳ್ಳೆ ಮಕ್ಕಳು ಲಕ್ಷಣ. ಕೈ ಸಾಕು ಸಾಕು ಸಾಕು. ಒಳ್ಳೆ ಮಕ್ಕಳು ಎಲ್ಲರೂ ಪೆಟ್ಟು ತಿಂದವರೇ ಆದದ್ದರಿಂದ ಒಳ್ಳೆಯದು. ಅಲ್ಲೆಲ್ಲ ತುಂಬಾ ಹೊತ್ತು ಕೈ ಎತ್ತಿದ್ದಾರೆ, ತುಂಬಾ ಪೆಟ್ಟು ತಿಂದರೆ ಅಂತ ಕಾಣುತ್ತದೆ. ವಿಷಯ ಇರ್ತದೆ, ತಿರುಗಿ ನೋಡ್ತಾರೆ ಬಿಡಿಯಲ್ಲ. ವಿಷಯ ಏನು ಗೊತ್ತಾ, ಯಾಕೆ ಪೆಟ್ಟಿಂದ ಕೇಳಿತು ಅಂದ್ರೆ ನನ್ನೊಂದು ಕಥೆ ಇತ್ತು. ಏನು ನಮ್ಮ ಅಪ್ಪ ಬೀಡಿ ಸೇರ್ತಾ ಇದ್ದಾರೆ. ನಮ್ಮ ಅಪ್ಪ ಬೀಡಿ ಸೇರ್ತಾ ಇದ್ದಾರೆ. ಅಪ್ಪ ಬೀಡಿ ಸೇರಿದ ಮೂಗಲೆಲ್ಲ ಹೊಗೆ ಬಿಡ್ತಿದ್ರು. ನಮ್ಗೆ ಅನಿಸಿದ್ರು ಹೀಗೆಲ್ಲ ಬಿಟ್ಟರೆ ದೊಡ್ಡ ವರ್ಷ ಆಗ್ತದೆ ಅಂತ. ನಾನು ಬೀಡಿ ಸೇರ್ಬೇಕು ಅಂತ ನಾನು ಸಣ್ಣ 5-6ನೇ ಕ್ಲಾಸ್. ಬೀಡಿ ಸಿಗ್ತದೆ, ಸುಮ್ಮನೆ ಹೋಗಿಕೊಳ್ಳು. ಅಪ್ಪ ಬೀಡಿ ಸೇರಿ ಬಿಸಾಡಿ ಹೋಗ್ತಾರಲ್ಲ, ಅದನ್ನು ಹೇಗೆ ನಾನು ಸೇರಿದ್ರು ಬೀಡಿ. ಇದನ್ನು ನೋಡ್ತಾ ನನ್ನ ತಮ್ಮ ಯೋಚನೆ ಮಾಡುವ, ನನ್ನ ಅಣ್ಣ ಮಟ್ಟ ಹೀರೋ ಆಗ್ತಿದ್ದಾರೆ, ಅವ್ರಿಗೆ ಮೂಗಲ್ಲಿ ಹೊಗೆ ಬಿಟ್ಟಿಗೆ ಬರುವುದಿಲ್ಲ ಅಂತ ಅವ್ರು ಒಂದು ಸೇರಿ ಮೂಗಲ್ಲಿ ಹೊಗೆ ಬಿಟ್ಟು ತೋರಿಸ್ತಿದ್ದ. ಆಮೇಲೆ ಒಂದು ಬೀಡಿ ಜಗಳ ಶುರುವಾಯಿತು. ಆ 3 ಬೀಡಿ ಎಷ್ಟು ಕೇಳಿದ್ರು. ಆಮೇಲೆ ನಮ್ಮ ಪೇಪರ್ ಬೀಡಿ ಕಟ್ಟಿದ, ಪಕ್ಕದ ಬೀಡಿ ತಂದು ಸೇರಿಸಿ ಶುರು ಮಾಡಿದ್ರು. ಅಮ್ಮ ಹೇಳಿದ್ರು, ಮಗ ಬೀಡಿ
ಸೇರಿಸಬಾರ್ದು, ಬಿಡಿ ಸೇರಿಸಬಾರ್ದು ಅಂತ ನಮಗೆ ಕೇಳ್ತಾರೆ. ಆಮೇಲೆ ಹೀಗೆ ಮುಂದುವರಿಯಿತು. ಒಂದು ದಿವಸ ಹೀಗೆ ಮಳೆಗಾಲ ಮತ್ತೆ ಜೋರು ಬಿಸಿಲು ಬಂದಿತ್ತು. ಅಮ್ಮ ಕೇಳಿದ್ರು, ಮಗ ಬಿಡಿಬೇಕಾ ಅಂತ. ಅವ್ರು ನಮ್ಮ ಅಮ್ಮ ಎಷ್ಟು ಒಳ್ಳೆಯವರು ಅಂತ ಅನ್ಸಿದ್ರು ನನಗೆ. ಬೇಕು ಅಂದೆ. ಓ ನಂಗೆ ತಗೊಂಡು ಬಾಗಲು ಅಂಗಳ ಕೊಡಬೇರೆ ಮಾಮೂಲಿ ಬಿಡಿಗಿಂತ ಉದ್ದ ಬಿಡಿ. ನಮ್ಮಮ್ಮ ದೇವರು ಅಂತ ಅನಿಸಿದ ಆವತ್ತೇ ನನಗೆ. ಅಲ್ಲಿಂದ ಬಿಡಿ ತಗೊಂಡು ಅಡುಗೆ ಓಡದೆ. ಬೆಂಕಿ ಕಟ್ಟಿಗೆ ಗೊತ್ತಿಲ್ಲ, ಗ್ಯಾಸ್ ಸಿಲಿಂಡರ್ ಇರಲಿಲ್ಲ, ಕಟ್ಟಿಗೆ ಮನೆ ಓಡುವಾಗ ಅಮ್ಮ ಹೇಳಿದ್ರು, ಮಗ ಬೆಂಕಿ ಜಾಗ್ರತೆ ಮಗ ನಾನು ಹಚ್ಚಿದ್ದೇನೆ ಅಂದರು. ಎಷ್ಟು ಖುಷಿ ಆಗಬೇಡ, ಯೋಚನೆ ಮಾಡಿ. ಹಚ್ಕೊಂಡು ಬಂದು ಬಾರ ಅಂತ ಕರ್ಕೊಂಡು ಜಮೀನು ಕೂರಿಸಿ ಏಳಿಯಿಂದ ಬಾಯಿಗೆ ಇಟ್ಟರು. ಎರಡು ಬಾರಿ ಎಳೆದಿದ್ದೇನೆ. ಕಣ್ಣು ಮೇಲೆ ಕೈಕಾಲು ಗಂಟೆಗಳ ಬಿದ್ದುಬಿಟ್ಟೆ ನಾನು. ಯಾಕಂದ್ರೆ ಅವರಿಗೆ ತಂಬಾಕು ಹಾಕಿದ್ದಲ್ಲ, ನಿಮಗೆಲ್ಲ ಗೊತ್ತಿರುವುದು, ಇದೆಲ್ಲ ಜೀರಿಗೆ ಮೆಣಸು ಅಂತ ಸಿಗುತ್ತದೆ. ಆ ಒಣಗಿಸಿದ ಜೀರಿಗೆ ಮೆಣಸನ್ನು ಪುಡಿ ಮಾಡಿ ಅಮ್ಮ ಬೀಡಿ ಬಿಟ್ಟು ಹಾಕಿಟ್ಟು. ಇದನ್ನು ನೋಡಿದಾಗ ನಮ್ಮ ಅಪ್ಪನಿಗೆ ಅನ್ನಿಸ್ತು, ಇವರು ಹೀಗೆ ಮಾಡಿದ್ರೆ ನಮ್ಮ ಮಗನ ತೆಗಿತಾರೆ ಅಂತ ನಮ್ಮ ಅಪ್ಪನಿಗೆ ಅನಿಸಿರ್ಬೇಕು. ಅಪ್ಪ ಅವತ್ತೆಲ್ಲೋ ಬೆಳ್ತಂಗಡಿಗೆ ಹೋದಾಗ ಒಂದು ಜನಜಾಗೃತಿ ಸಭೆ ನಡೆಯುತ್ತಿತ್ತು. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಮಾತನಾಡುವಂತೆ ಆವತ್ತು, ನಿಮಗೆ ಏನಾದರೂ ದುಶ್ಚಟಗಳು ಅಂಟಿಕೊಂಡಂತಿದ್ರೆ ದಯವಿಟ್ಟು ಅಂತ ವ್ಯಸನಗಳಿಗಾಗಿ ದುಡ್ಡು ಹಾಳು ಮಾಡಬೇಡಿ, ಅದನ್ನು ಜೋಪಾನ ಮಾಡಿದ್ರೆ ನಿಮ್ಮ ಬದುಕಿಗೆ ಅದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳಿ ಕೇಳಿದ್ರಂತೆ ನಮ್ಮಪ್ಪ. ಆವತ್ತಿನ ನಮ್ಮಪ್ಪ ಏನ್ ಮಾಡೋದಂದ್ರೆ, ದಿನಕ್ಕೆ 10 ರೂಪಾಯಿ ಬೇಡಿಕೆ ಖರ್ಚು ಮಾಡ್ತಾ ಇದ್ರು. ಆ 10 ರೂಪಾಯಿಯನ್ನು ಜೋಡಿಸಿ ನಮ್ಮಪ್ಪ ಒಂದು ಕನ್ನಡ ದೇವಿ ಮಹಾತ್ಮೆಯ ಪುಸ್ತಕದ ಒಳಗೆ ಜೋಡಿಸಿರುವುದಕ್ಕೆ ಆರಂಭ ಮಾಡೋದು. ದಿನಕ್ಕೆ 10 ರೂಪಾಯಿಯನ್ನು. ಮಕ್ಕಳೇ, ಗೊತ್ತಿರಲಿ, ನಾನು ನನ್ನ 10ನೇ ಕ್ಲಾಸಿನ ಪರೀಕ್ಷೆ ಬರೆದದ್ದು ಅಪ್ಪ ಬೀಡಿ ಸೇರುವುದನ್ನು ಬಿಟ್ಟು ತೆಗೆದಿಟ್ಟ 10 ರೂಪಾಯಿಯ ದುಡ್ಡು ನನ್ನ 10ನೇ ಕ್ಲಾಸ್ ಪರೀಕ್ಷೆ ಬರ್ತದೆ. ಅದರಿಂದ ಆಚೆಗೆ ದಿನಕ್ಕೆ 20-30 ರೂಪಾಯಿ ಕೊಡ್ತಾ ಇದ್ರು. ಬೇಕಾದಕ್ಕೆಲ್ಲ ಹೊಟ್ಟೆ ತುಂಬ ತಿನ್ನದೆ ಅದರಲ್ಲೂ 10 ರೂಪಾಯಿ ಉಳಿಸಿ ನಮ್ಮ ಅಪ್ಪನನ್ನೇ ನೋಡ್ತಾ ಇದ್ದ ನಾನು ನನ್ನ ಪಾಠ ಪುಸ್ತಕದ ಜೊತೆಯಲ್ಲಿ 10 ರೂಪಾಯಿ ನೋಟ್ ಮಾಡಿ ಇಟ್ಟು ಬಂದೆ. ಒಂದ್ ದಿವಸ ನಮ್ಮ ಅಪ್ಪ ಕೇಳಿದ್ರು, ತಲೆ ತೋರಿಸ್ತಾ ಅಪ್ಪ ಕೇಳಿದ್ರು, ಮಗ ನಿನ್ನ ದುಡ್ಡು ಉಂಟಾ ಅಂದರು. 120 ರೂಪಾಯಿ ಉಳಿದಿತ್ತು, ತಗೊಳ್ಳಿ ನಮ್ಮ ಮಕ್ಕಳಿಗೆ ಕೊಟ್ಟೆ. ಇದನ್ನು ಯಾಕೆ ಮುಂದೆ ಹೇಳಬೇಕು ಅಂತಂದ್ರೆ, ಬೀಡಿ ಸೇರುವುದನ್ನು ಉಳಿಸಿ ನನಗೆ ಕೊಟ್ಟ 10 ರೂಪಾಯಿ ನನಗೆ ಅಕ್ಷರ ಕಳಿಸಿದ್ರೆ ಅದೇ ನಾನು ತೆಗೆದಿಟ್ಟ 120 ರೂಪಾಯಿ ವಾಪಸ್ ಅಪ್ಪ ತಗೊಳ್ಬೇಕಿದ್ರೆ ನಮ್ಮ ಅಪ್ಪ ಎಷ್ಟು ಕಷ್ಟದಲ್ಲಿದ್ರು ಅಂತ ನಾನು ಇವತ್ತು ಯೋಚನೆ ಮಾಡ್ತೇನೆ. ನಿಮ್ಮ ಮನೆಯ ಪರಿಸ್ಥಿತಿ ಕೂಡ ಅದಕ್ಕಿಂತ ಭಿನ್ನ ಅಲ್ಲ ಮಕ್ಕಳೇ, ಅದಕ್ಕಿಂತ ಭಿನ್ನ ಅಲ್ಲ. ನಿಮ್ಮನ್ನು ಶಾಲೆಗೆ ಕಳಿಸಿ ಸ್ಕೂಲ್ ಫೀಸ್ ಕಟ್ಟಿ ನಿಮಗೆ ಪಾಕೆಟ್ ಮನಿ ಅಂತ ನಿಮ್ಮ ಅಪ್ಪ ಕೊಟ್ಟರೆ, ನಿಮ್ಮ ಅಪ್ಪ ಎಲ್ಲೋ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದಾರೆ. ನಿಮ್ಮಮ್ಮ ಅನೇಕ ತಾಯಿಗಳು ಅಲ್ಲೆಲ್ಲೋ ಗೆರ್ಬೀಜ ಫ್ಯಾಕ್ಟರಿ ಮತ್ತೆಲ್ಲೋ ಇನ್ನೆಲ್ಲೋ ಕೆಲಸ ಮಾಡಿ ಆ ದುಡ್ಡಲ್ಲಿ ನನ್ನ ಮಗಳಿಗೆ ದುಡ್ಡು ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಏನೋ ಚಾಕ್ಲೇಟ್ ತಿನ್ಬೇಕು, ಇನ್ನೇನೋ ತಿನ್ಬೇಕಲ್ಲ, ಖುಷಿ ಪಡ್ಬೇಕಲ್ಲ. ಆದರೆ ನೀವು ದುಡ್ಡು ಖರ್ಚು ಮಾಡಬೇಡಿ ಅಂತ ಹೇಳುವುದಿಲ್ಲ. ಅದರ ಹಿಂದೆ ನಿಮ್ಮ ಹೆತ್ತವರ ಶ್ರಮವನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ದುಡ್ಡು ಸುಮ್ಮನೆ ಖರ್ಚು ಮಾಡಬೇಡಿ. ಅದರಿಂದ ಈಗ ಒಂದು ಹಂತಕ್ಕೆ ಮುಂದೆ ಬಂದಿದ್ದೇವೆ. ನಮ್ಮ ಹುಡುಗರು ಹಾಗೆ, ಹೆಣ್ಣುಮಕ್ಕಳು ಹಾಗೆ ಫ್ರೆಂಡ್ಸ್ ಜೊತೆ ಅಂತ ಹೋಗ್ತಾರೆ. ಅಲ್ಲೆಲ್ಲ ಸೆಲ್ಫಿ ತೆಗಿಲಿಕ್ಕೆ ಹೋಗುವುದು, ಯಾರಿಗೆ ನೀರು ಬೀಳೋದು, ಏನೆಲ್ಲ ಅನಾಹುತ ಬರುತ್ತಾ, ಏನೆಲ್ಲ ಅನಾಹುತ ಬರುತ್ತೆ. ದಯವಿಟ್ಟು ಅಂಥದ್ದನ್ನು ಮಾಡಬೇಡಿ. ಮೊನ್ನೆ ಒಬ್ಬಾಗೆ ಹೋಗಿ ನೀರಿಗೆ ಬಿದ್ದಾಗ ಕಲ್ಮೆಡೆ ಸಿಕ್ಕಂತೆ ಮರುದಿವಸ ಎತ್ಕೊಂಡು ಬಂದ್ರೆ ಅವಳನ್ನು ಮೀಡಿಯಾದವರು ಕೇಳಿದ್ರೆ, ಯಾರೋ ಏನಾಯ್ತು ಬಿದ್ದಾಗ ಏನ್ ಮಾಡ್ತಿದ್ದೆ ಅಂದ್ರೆ, ಇಲ್ಲ ಸರ್ ತುಂಬಾ ಭಯ ಆಗಿತ್ತು, ನನ್ನ ಅಪ್ಪ ಅಮ್ಮ ದೇವರು ನೆನಪು ಮಾಡ್ಕೊಂಡು ರಾತ್ರಿ ಬೆಳಗ್ಗೆವರೆಗಿದ್ದೆ ಅಂತ ಅಳ್ತಿದ್ದೆ. ಅದೇ ಅಪ್ಪ ಅಮ್ಮನ ಹತ್ರ ಹೇಳಿ ಅಮ್ಮ ಮಾಡಬೇಡ ಅಂತ ಹೇಳಿದಾಗ ಮನೆಯಲ್ಲಿ ಕೂತ್ಕೊಳ್ತಿದ್ರೆ ಕಲ್ಲಿನ ಮಟ್ಟೆಗೆ ಸಿಕ್ಕುವ ಪರಿಸ್ಥಿತಿ. 3 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಹೋಗಿ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಸತ್ತು ಹೋದವರು ಮಕ್ಕಳೇ. ಆ 3 ಹೆಣ್ಣು ಮಕ್ಕಳ ಕುಟುಂಬದ 300 ಮಂದಿಯ ಕಣ್ಣಿಗೆ ಯಾರು ಉತ್ತರ ಕೊಡಬೇಕು? ಅದರರ್ಥ ನೀವು ಹೋಗಬೇಡಿ, ಖುಷಿ ಪಡಬೇಡಿ, ಗಮನ ಮಾಡಬೇಡಿ ಅಂತಲ್ಲ. ಈ ವಯಸ್ಸಲ್ಲಿ ಸ್ನೇಹಿತರ ಜೊತೆ ಕಳೆಯುತ್ತಿರುವುದೇ ಖುಷಿ ಪಡಿ, ನಿಮ್ಮ ಸ್ನೇಹಿತರ ಜೊತೆ ಖುಷಿಯಾಗಿರಿ. ಆದರೆ ಎಚ್ಚರ ತಪ್ಪಿ ಇರಬೇಡಿ. ಇನ್ನು 2 ಸಂಗತಿ ನಿಮ್ಮ ಮುಂದೆ ಹೇಳ್ತೇನೆ. ಅದು ನಡೆದ ಘಟನೆಗೆ, ಆದರೆ ನಾನು ಊರಿನ ಹೆಸರನ್ನು ಮಾತ್ರ ನಿಮ್ಮ ಮುಂದೆ ಹೇಳುವುದಿಲ್ಲ. ಊರಿನ ಹೆಸರು ಯಾಕೆ ಹೇಳುವುದಿಲ್ಲ ಅಂತಂದ್ರೆ, ನಿಮ್ಗೆ ಗೊತ್ತಿರಲಿ. ಉದಾಹರಣೆಗೆ ಹೇಳಬೇಕಾದ್ರೆ
ಈ ರಾಮಗುಂಡದಲ್ಲಿ ಏನಿದೆ ಅಂದ್ರೆ ರಾಮಗುಂಡೇಶ್ವರ ದೇವಸ್ಥಾನ ಇದೆ, ಇಂಥದ್ದೊಂದು ಶಾಲೆ ಇದೆ, ಬೇಜಾರು ಶ್ರೀಗಳು ನೆಲದಲ್ಲಿ ಹುಟ್ಟಿ ಓಡಾಡಿದವರು, ಇಂತಹ ಸಾವಿರ ಸಂಸ್ಕಾರವಂತ ಮಕ್ಕಳಿದ್ದಾರೆ, ಇಲ್ಲೆಲ್ಲ ಭೂಸೇನೆ ಬರುವಂತಹ ಸೈನಿಕರಿಗೆ ಜನ್ಮ ಕೊಟ್ಟ ಭೂಮಿ, ಒಂದಷ್ಟು ಟೀಚರ್, ಎಷ್ಟು ಒಳ್ಳೆಯ ಸಂಗತಿಗಳು ಸಾವಿರ ಇದ್ದಾವೆ. ಅದು ಬಿಟ್ಟರೆ ನಾನು ನಮ್ಮ ಇದೇ ಊರಲ್ಲಿ ಯಾರು ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಅತ್ಯಾಚಾರ ಮಾಡೋದು ತಿಳ್ಕೊಳ್ಳಿ, ಆ ವಿಷಯ ಹೇಳಲಿಕ್ಕೆ ರಾಮಗುಂಡದ ಊರು ಯಾಕೆ ಹೇಳಬೇಕು? ಕೆಟ್ಟ ವಿಚಾರಗಳಿಗೆ ಊರಿನ ಹೆಸರು ಯಾಕೆ? ಯಾಕಂದ್ರೆ ಕೆಟ್ಟ ಘಟನೆಗಳನ್ನು ಉಲ್ಲೇಖ ಮಾಡಲಿಕ್ಕೆ ಪದೇ ಪದೇ ಊರಿನ ಹೆಸರನ್ನು ಹೇಳ್ತಾ ಹೋದ್ರೆ ಆ ಊರಲ್ಲಿರುವ ಸಜ್ಜನ ಮನಸ್ಸಿಗೆ ತುಂಬಾ ನೋವಾಗಿರುತ್ತದೆ. ಹಾಗಾಗಿ ಊರಿನ ಹೆಸರು ಹೇಳುವುದಿಲ್ಲ, ಎರಡು ಘಟನೆಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಒಂದನೇದು, ನೀವೆಲ್ಲ ಪ್ರೌಢ ಹಂತಕ್ಕೆ ಬಂದಿರುವ ಮಕ್ಕಳಾದಂತ ಹೇಳ್ತಿದ್ದು, 4 ಜನ ಹುಡುಗರು ಇನ್ನೊಬ್ಬ ಕಾರ್ ಹಿಡ್ಕೊಂಡು ಬಂದು ಒಬ್ಬಕ್ಕೆ ಹುಡುಗಿಯನ್ನು ಕೇಳ್ತಾರೆ, ನಮ್ಮ ಬರ್ತ್ಡೇ ಪಾರ್ಟಿ ಇದೆ ಬಾ ಅಂತ ಕರೀತಾರೆ. ಈ ಹುಡುಗಿ ಹೋದ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರು ಮಾತಾಡ್ತಾ ಎಲ್ಲೋ ಕರ್ಕೊಂಡು ಹೋಗಿ ಯಾರೂ ಇಲ್ಲದ ಜಾಗದಲ್ಲಿ ಕಾರ್ ನಿಲ್ಲಿಸಿ ಆ ಹುಡುಗಿಯನ್ನು 4 ಜನ ಹುಡುಗರು ಸೇರಿ ಅತ್ಯಾಚಾರ ಮಾಡಿದ್ರು. ಹುಡುಗಿ ಏನ್ ಮಾಡಬೇಕು? ಬದುಕು ಚಿತ್ರಚಿರಾಗಿ ಹೋಗಲ್ಲ, ಯಾರು ಯಾಕೆ ಹೇಳಬೇಕು? ಸಮಾಜದ ಮುಖ ತೋರಿಸುವ ಪರಿಸ್ಥಿತಿ ಇಲ್ಲ. ಅದರಂತ ನಾನು ಹೇಳ್ತಾ ಇದ್ದು ನಮ್ಮ ಜೊತೆಗೆ ಹುಡುಗರೆಲ್ಲ ಕೆಟ್ಟವರು ಅಂತಲ್ಲ. ಒಂದು ಗೊತ್ತಿರಲಿ, ತಂದೆ, ಮಾವ, ಅಣ್ಣ, ತಮ್ಮ ಯಾರೇ ಆಗಲಿ ವಯಸ್ಸಿಗೆ ಬಂದ ಪ್ರಬುದ್ಧರಾದ ಹೆಣ್ಣುಮಕ್ಕಳ ಜೊತೆ ಏಕಾಂತದಲ್ಲಿ ಇರಬಾರದು ಅಂತ ಹಿರಿಯರು ಹೇಳೋದು. ಯಾಕಂದ್ರೆ ಮನುಷ್ಯನ ಮನಸ್ಸು ತುಂಬಾ ದುರ್ಬಲ ಆಗುವುದು. ಯಾವುದೋ ಒಂದು ಕೆಟ್ಟ ಒಂದು ಕ್ಷಣ ನಿಮ್ಮ ಸಂಬಂಧಗಳನ್ನು ಕೆಡಿಸಿಬಿಟ್ರೆ ಇಡೀ ಭವಿಷ್ಯಕ್ಕೆ ಚಿತ್ರಾಗಿ ಹೋಗಿರುತ್ತೆ, ಬದುಕಿಲ್ಲ ಮತ್ತೆ. ಯಾಕೆ ಅಂದ್ರೆ ಮುಖ ನೋಡಲಿಕ್ಕೆ ಒಳದ ಕನ್ನಡಿಯಲ್ಲಿ ಆಗುವುದಿಲ್ಲ. ಶುಭ ಸಮಾರಂಭ ಮಾಡುವಾಗ ಒಳದ ಕನ್ನಡಿಯಲ್ಲಿ ಎದುರು ಹಿಡಿಯುವುದಿಲ್ಲ. ಕನ್ನಡಿ ನೋಡಿದ್ರೆ ಮನೆಯಿಂದ ಬೇಕು ಬಿಸಾಡ್ತಾರೆ. ಮಕ್ಕಳೇ, ನಮ್ಮ ಬದುಕು ಅದು ಕನ್ನಡಿಯಂತಿರಬೇಕು. ಯಾಕೆಂದ್ರೆ ಇನ್ನೊಂದು ನಮ್ಮ ನೋಡಿದ್ರೆ ನಮ್ಮಿಂದ ಒಳ್ಳೆಯದಾಗ್ತಾ ಇರಬೇಕು. ನಮ್ಮ ಎದುರು ಬಂದು ನಿಂತವರಿಗೆ ನಾನು ನಿಮ್ಮನ್ನು ನೋಡುವಾಗ ನಿಮ್ಮೊಳಗೆ ನಾನು ಕಾಣಿಸುವಂತಹ ಶ್ರೇಷ್ಠ ವ್ಯಕ್ತಿತ್ವ ನಮ್ಮದಾಗಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದು, ಹುಡುಗರಾಗಲಿ ಹೆಣ್ಣುಮಕ್ಕಳಾಗಲಿ ದಯವಿಟ್ಟು ಇಂತಹ ಪರಿಸ್ಥಿತಿಯಿಂದ ದೂರ ಇರಿ. ಯಾವುದೋ ನಿಮ್ಮ ಸ್ನೇಹಿತೆಯರು ಅವರು ನೀವು ಕರೆದಾಗ ಬರಲಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅಂತ ಅಲ್ಲ. ವಯೋಸಹಜವಾದಂತಹ ಯೋಚನೆಗಳನ್ನು ತಪ್ಪು ಮಾಡಿಸುವುದು, ಆ ಅಪಾಯದಿಂದ ನಾವು ದೂರ ಉಳಿಯೋಣ. ಹಾಗೆ ಹುಡುಗರು ಗೊತ್ತು ನಮಗೆ, ಮೀಸೆ ಎಕರೆಗೆ ಕಪ್ಪಾಗಲಿಕ್ಕೆ ಆರಂಭ ಮಾಡಿದಾಗ ಈ ಜಗತ್ತು ನಮಗೆ ಕಾಣಿಸೋದಿಲ್ಲ. ಆದರೆ ಇಲ್ಲಿರುವ ಒಬ್ಬೊಬ್ಬ ಹೆಣ್ಣು ಮಗಳು ಕೂಡ ನಿಮ್ಮ ಒಡಹುಟ್ಟಿದವಳು ಪ್ರೀತಿಯಿಂದ ಬದುಕಿ ಆ ಜೀವನ ಎಷ್ಟು ಸುಖ ಕೊಡುತ್ತೆ ಅನ್ನೋದನ್ನು ಅನುಭವಿಸಿ ನೋಡಬೇಕು. ಯಾಕಂತ ನಾನು 10ನೇ ಕ್ಲಾಸ್ ಓದ್ತಾ ಇರಬೇಕಿದ್ರೆ ನನಗಿಂತ ವಯಸ್ಸು ಸ್ವಲ್ಪ ದೊಡ್ಡವಳಾಕೆ ಆಶಾಲತ ಅಂತ ಇವತ್ತು ಕಾಣಿಸಿಕೊಂಡಿದ್ದಾರೆ. ನಾನು ಮಾತೇ ಆಡ್ತಿರ್ಲಿಲ್ಲ ಯಾರ ಹತ್ರ. ಶಾಲೆ ಬಿಡಬೇಕಿದ್ರೆ 1 ತಿಂಗಳ ಮುಂಚೆ ಅವಳು ಬಂದು ಮಾತಾಡಿಸ್ತಾರೆ. ಪುಣ್ಯಾತ್ಮ 3 ವರ್ಷ ಜೊತೆಗಿದ್ದು 1 ದಿನ ಮಾತಾಡಲಿಲ್ಲ. ಮಾತಾಡೋ ಇನ್ನು 10 ದಿವಸ ನಾವು ಹೊರಟು ಬಿಟ್ಟಿದ್ದೇವೆ ಮಾತಾಡುವುದು. ಹ್ಞೂ ಅಂತ ಇಟ್ಕೊಂಡು ಹೋದವ ಮತ್ತು ನಾನು ಮಾತನಾಡಲಿಲ್ಲ. ಪಾಪ ಅವಳು ಅಲ್ಲೆಲ್ಲಿಂದ ಚಾಕ್ಲೇಟ್ ತಂದುಕೊಟ್ಟು ಹಣ್ಣು ತಂದುಕೊಂಡು ಮಾತಾಡಿಸೋ ಪ್ರಯತ್ನ ಮಾಡೋದು. ನಾನು ಮಾತಾಡಲಿಲ್ಲ. ಶಾಲೆ ಬಿಟ್ಟು ಬಂದೆವು. ಶಾಲೆ ಬಿಟ್ಟು ಬಂದು 25 ವರ್ಷಗಳ ನಂತರ ಅವಳ ಮದುವೆಯಾಗಿ ಅವಳ ಸಂಸಾರ ಜೀವನ ಕಳಸದಲ್ಲಿ ಯಾರೋ ಹೇಳಿದ್ರು ನಿಮ್ಮವರು ಆಶಾ ಅಂತ ಕೆಲಸದಲ್ಲಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನನ್ನ ಹೆಸರು ಹೇಳಿ ಅವ್ರಿಗೆ ಗೊತ್ತಾ ಕೇಳಿ ಅಂತ ಹೇಳಿದ್ರೆ ಅವ್ರು ನನ್ನ ಕ್ಲಾಸ್ಮೇಟ್ ಅಂತ ಬಂದೆ. ಫೋನ್ ನಂಬರ್ ತಗೊಂಡು ನಾನು ಮಾತಾಡಿಸಿದೆ. ಇವತ್ತು ಅವಳು ನನ್ಗೆ ಕೊಟ್ಟ ಪ್ರೀತಿ ಎಂತದ್ದು ಅಂತಂದ್ರೆ, ನನಗೆ ಅಮ್ಮನಂತಹ ಅಕ್ಕನಾಗಿ ಅವಳು ಇವತ್ತು ನನಗೆ ಪ್ರೀತಿ ಕೊಡ್ತಾಳೆ. ನಾನು ತಪ್ಪಿದಾಗ ನನ್ನನ್ನು ಆಕ್ಷೇಪ ಮಾಡುತ್ತಾಳೆ, ಒಳ್ಳೆ ಕೆಲಸ ಮಾಡಿದಾಗ ನನ್ನನ್ನು ಅಭಿನಂದಿಸ್ತಾಳೆ. ಎಲ್ಲಿವರೆಗೆ ಅಂತಂದ್ರೆ ಅವಳ ಊರಿಗೆ ನನ್ನ ಬಾ ಅಂತ ಕರೆದು ಅವರ ಮನೆ ಉಳಿಸ್ಕೊಂಡು ನನಗೆ ಅನ್ನಪಾನ ಕೊಟ್ಟು ನನ್ನ ಪ್ರೀತಿನ ನೋಡ್ಕೊಳ್ತಾಳೆ. ಇವತ್ತಿಗೂ ನನ್ನ ಕನಸು ನನಗೊಬ್ಬಳ ಅಕ್ಕ ಸಣ್ಣ ಮಗುವಾಗಿದ್ದಾಗಲೇ ತೀರಿ ಹೋಗಿದ್ದಂತೆ ನಾನು ನೋಡಿಲ್ಲ ಅವಳು. ಆದರೆ ಗತಿಸಿದ ಅಕ್ಕ ಮತ್ತೆ ನನಗೆ ಆಶಕ ರೂಪದಲ್ಲಿ ಕಣ್ಣುಂದಿದ್ದಾಳೆ ಅಂತ ನಾನು ಸಂಭ್ರಮಿಸ್ತೇನೆ. ಮತ್ತೆ ಆ ಸಂಬಂಧಗಳು ಸುತ್ತಾಗಿದೆ. ಅದಕ್ಕೋಸ್ಕರ ಇಲ್ಲಿರುವ ಹೆಣ್ಣು ಮಕ್ಕಳಲ್ಲಿ ಸಹೋದರಿಯರ ಭಾವನೆ ಜೊತೆ ಬದುಕಿ ಆ ಬದುಕು ತುಂಬಾ ಖುಷಿ ಕೊಡುತ್ತದೆ.
ನಿನ್ನೆ ಒಬ್ಬರ ಹತ್ರ ಮಾತಾಡಿದ್ದೇನೆ, ಪರಿಚಯ ಇಲ್ಲ, ಅವಳ ಪರಿಚಯ 30 ವರ್ಷದ ನಂತರ. ನಾನು ಹೇಳಿದೆ ಆಶಾ ಬರ್ಲಿಕ್ಕೆ ಹೇಳ್ತಾರೆ, ಬರ್ಬೇಕಂತ ಹೇಳ್ತಾರೆ. ನಾನು ಏನಂದ್ರೆ ಗೊತ್ತಾ, ನೋಡು ನನ್ನ ಮದುವೆ ಆಗಿ ಬಂದಿದ್ದೇನೆ, ನನ್ನ ಮಾವನಿಗೆ ವರ್ಷ 9 ಕಳೀತು, ನೀನು ನಿರೀಕ್ಷೆ ಮಾಡೋ ಸರಿ ನಾನು ಬರ್ತೇನೆ, ಆದರೆ ನಮ್ಮ ಮಾವನ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ವೋ, ಹಾಗಾಗಿ ನನ್ನ ಮಾವನ ಬಿಟ್ಟು ಬರೋ ಪರಿಸ್ಥಿತಿ ಇಲ್ಲ, ಸಾಧ್ಯ ಆದರೆ ನೀವು ಆಶಾಕ ನಮ್ಮನೆಗೆ ಬನ್ನಿ, ನನ್ನ ಮಾವನ ಬಿಟ್ಟು ಹೇಗೆ ಬರಲಿ ಅಂತ ಕೇಳ್ತಾಳೆ. ಅವಳ ಹೆಸರು ಪದ್ಮಪ್ರಿಯ ಅಂತ. ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ನನ್ನ ಜೊತೆಗೆ ನನ್ನ ಸಹಪಾಠಿಯಾದ ಒಬ್ಬಾಕೆ ಹೆಣ್ಣುಮಗಳು ಮದುವೆಯಾಗಿ ಸಾಂಸಾರಿಕ ಬದುಕಿಗೆ ಬಂದಾಗ ಗಂಡನ ಅಪ್ಪನನ್ನು ತನ್ನ ತಂದೆಯಂತೆ ಪ್ರೀತಿಸುವ ಒಳ್ಳೆಯವಳು ನನ್ನ ಸಹಪಾಠಿ. ನಾನು ಅವಳ ಜೊತೆ ಓದಿದ್ದೇನೆ ಅನ್ನುವ ಸಂಭ್ರಮ ನಮಗೆ ಖುಷಿ ಕೊಡುತ್ತದೆ. ಮಕ್ಕಳೇ, ಬದುಕಿನಲ್ಲಿ ಇಂತಹ ಒಳ್ಳೆಯ ವಿಚಾರಗಳನ್ನು ಗ್ರಹಿಸ್ತಾ ನಿಮ್ಮ ಸ್ನೇಹವನ್ನು ಚೆನ್ನಾಗಿಟ್ಟುಕೊಳ್ಳಿ, ಅದನ್ನು ಸಮಾಜದ ಮುಂದೆ ಹೇಳಿ, ಅದು ಬಾಕಿಯವರಿಗೆ ಆದರ್ಶ ಆಗ್ತದೆ. ಅದು ಬಿಟ್ಟರೆ ನಮಗೆಲ್ಲ ಹಾಗೆ ಏನು ಗೊತ್ತಾ, ಕಾಲೇಜ್ ಕಾರಿಡಾರಲ್ಲಿ ಹುಡುಗಿ ಹೋಗ್ತಾ ಹೋಗ್ತಾ ಸುಮ್ಮನೆ ತಿರುಗಿ ನೆಗಾಡಿದ್ರೆ ಸಾಕು, ಮಿಂಚ್ ಹೊರಗಾಗಿ ಅಯ್ಯೋ ನನ್ನ ಹೀರೋ ಇದನ್ನು ಕಲಿಸ್ಬಿಡೋದು. ಇಲ್ಲೆಲ್ಲೋ ಹೋಗ ಯಾರು ಬೈದು ಅಂತ ಗೊತ್ತಿಲ್ಲ. ಈಗೆಲ್ಲ ವಿಚಿತ್ರ ಕೂದಲೆಲ್ಲ ತರ್ತಾರಲ್ಲ, ಅದೆಲ್ಲ ಮಾಡಿಕೊಂಡು ದೊಡ್ಡ ಮೊಬೈಲ್ ಹಿಡ್ಕೊಂಡು ಯಾವುದೋ ಹೊರದ ಪ್ಯಾಂಟ್ ಹಾಕೊಂಡು ಹೊರಗೆ ನೋಡೋದಾದ್ರೆ ಸಾಕು ಹೀರೋ ಅಂತ ಅನಿಸ್ಬಿಡೋದು. ಅದೆಲ್ಲ ವಯಸ್ಸು ಹೊರಗೆ ಅನಿಸ್ಬಿಟ್ಟಿದ್ದಾರೆ. ಆದರೆ ಬದುಕಿನ ಸತ್ಯ ಅದಲ್ಲ. ಬದುಕಿನ ಸತ್ಯ ಚರ್ಚೆ ಮಾಡಬೇಡ. ಅಲ್ಲಿ ಅವ್ರು ಚರ್ಚೆ ಶುರು ಮಾಡಿದ್ರು, ನಾನು ಯಾವಾಗ ಮಾಡಿದ್ದೇನೆ ಸುಮ್ಮನೆ ಹೇಳ್ತಾರೆ ಅಂತ ಅಲ್ಲಿ ಬಗ್ಗೆ ಹೇಳಿದ್ದಲ್ಲ. ಈಗ ನಡೆದಿರುತ್ತೆ ಸಮಾಜ. ಆದರೆ ದಯವಿಟ್ಟು ಅದು ವಯೋಸಹಜವಾದ ಆಕರ್ಷಣೆಯೇ ಹೊರತು ಬದುಕಿನ ಸತ್ಯ ಅಲ್ಲ. ಯಾಕೆ ಗೊತ್ತಾ ನಿಮಗೆ? ಮೊನ್ನೆ ಫೇಸ್ಬುಕ್ ಅಲ್ಲಿ ನೋಡಿದೆ, ಒಬ್ಬಾಕೆ ಕ್ಲಾಸ್ಮೇಟ್ ಹೆಣ್ಮಗಳು ಕಾಲೇಜ್ ಹೋಗ್ತಾರೆ, ಅವಳು ಮಾತಾಡ್ತಾ ನಿನ್ನನ್ನು ಪ್ರೀತಿಸ್ತೇನೆ ಅಂತ ನಾಟಕ ಮಾಡಿ ಅವಳನ್ನು ಕರ್ಕೊಂಡು ಹೋಗ್ತಾರೆ. ಹೋಗಿ ನೀನು ನನ್ನ ಜಾತಿಗೆ ಬರಬೇಕು ಅಂತ ಕೇಳ್ತಾರೆ. ಅವಳು ಒಪ್ಪಲಿಲ್ಲ. ಅವಳನ್ನು ನಡು ರಸ್ತೆಯಲ್ಲಿ ತಲೆ ಕೂದಲನ್ನು ಹಿಡಿದು ಎಳೆದು ದೂಡಿ ಹಾಕಿ ಅವಳ ಕುತ್ತಿಗೆಗೆ ಹೊಟ್ಟೆಯ ಭಾಗಕ್ಕೆ ಶೂವಲ್ಲಿ ಒದ್ದು ಅವಳನ್ನು ಕೊಲೆ ಮಾಡಿ ತೆಗೆದು ಬಿಸಾಡ್ತಾರೆ. ಇದನ್ನು ವಿಡಿಯೋ ಮಾಡಿ ಹಾಕಬೇಕು ಅನಿಸ್ತಾನೆ. ಎಲ್ಲವನ್ನೂ ಸಂಬಂಧಗಳು. ಅದಕ್ಕೆ ಹೇಳಿದ್ದು ಆಕರ್ಷಣೆ ಬದುಕಲ್ಲ. ಆದ್ರಿಂದ ದಯವಿಟ್ಟು ಅಂತ ಹೋಗಬೇಡಿ. ಮೊನ್ನೆ ಒಂದು ಕಾಲೇಜಿಗೆ ಹೋದರೆ ಕಾಲೇಜಿನ ಪ್ರಿನ್ಸಿಪಾಲ್ ಹೇಳ್ತಾರೆ, ಸರ್ ನಮ್ಮನ್ನೊಬ್ಬ ಹುಡುಗ ಕೈಯಲ್ಲಿ ಒಂದು ಹುಡುಗಿ ಹೆಸರು ಬರ್ಕೊಳ್ಳಿಕ್ಕೆ ಲೀಡರ್ ಕೈ ಕೊಯ್ಕೊಂಡು ಆಗುತ್ತದ್ದು. ಮಕ್ಕಳಿಗೆ ತಪ್ಪು ಕೆಲಸ ಮಾಡ್ತೀವಿ. ಒಂದು ವೇಳೆ ಹಚ್ಚೆ ಹಾಕಿಸ್ಕೊಳ್ಬೇಕು ಅಂತ ಅನ್ನಿಸಿದ್ರೆ ಹೋಗಿ ನಿಮ್ಮ ಹೆತ್ತ ಅಮ್ಮನ ಹೆಸರು ಹಾಕೊಳ್ಳಿ, ಅಪ್ಪನ ಹೆಸರು ಹಾಕೊಳ್ಳಿ, ಗುರುಗಳ ಹೆಸರು ಹಾಕೊಳ್ಳಿ, ನಿಮ್ಮ ಇಷ್ಟ ದೇವರ ಹೆಸರು ಹಾಕೊಳ್ಳಿ. ಅದು ಬಿಟ್ಟರೆ ಯಾರು ಅಂತ ಗೊತ್ತಿಲ್ಲದ ಒಬ್ಬ ಬಡವರ ಹೆಣ್ಣುಮಗಳ ಹೆಸರು ಬರ್ಕೊಂಡು ಅವಳಿಗೆ ಕೀಟಲೆ ಕೊಟ್ಟು ಅವಳ ಬದುಕು ಕೊನೆಯಾಗುವುದರ ಜೊತೆಗೆ ನಾವು ಹುಚ್ಚರಾಗಬೇಕಲ್ಲ. ನೀವು ವಿಡಿಯೋಕ ನೋಡುತ್ತೀರಿ, ಹುಡುಗಿ ಹೋಗ್ಲಿಲ್ಲ ಅಂತ ಅವಳಿಗೆ ಚೂರಿ ಹಾಕೊಂಡು ತನ್ನ ಬದುಕಿಯನ್ನು ನಾನು ಕೊಯ್ಕೊಂಡು ಸಾಯ್ತಾರಲ್ಲ. ನಿಮ್ಮನ್ನು ಅಪ್ಪ ಅಮ್ಮ ಹುಟ್ಟಿ ಬೆಳೆಸಿ ಈವರೆಗೆ ನಿಮಗೆ ಶಿಕ್ಷಣ ಕಲಿಸಿದ್ದು ಮಕ್ಕಳ ದಾರುಣ ಅಂತ್ಯವನ್ನು ನೋಡುವುದಕ್ಕಲ್ಲ. ನೆನಪಿರಲಿ, ಮತ್ತೊಮ್ಮೆ ನೆನಪಿಸ್ತೇನೆ, ದಯವಿಟ್ಟು ಕಿವಿ ಕೊಟ್ಟು ಕೇಳಿ. ನಿಮ್ಮನ್ನು ಅಪ್ಪ ಅಮ್ಮ ಬೆಳೆಸಿದ ಯಾಕೆ ಅಂತಂದ್ರೆ ಮಗುವಿನ ಹೆಣವನ್ನು ಹೆಗಲ ಮೇಲೆ ಹೋಗುವುದಕ್ಕಲ್ಲ, ತಾನು ಸತ್ತಾದ ತನ್ನ ಹೆಣ ಹೋಗುವುದಕ್ಕೆ ನನ್ನ ಮಗ ಬೇಕು ಅನ್ನೋ ಕಾರಣಕ್ಕೆ. ಮಾಡಬೇಡಿ ಅಂತಹ ಕೆಲಸಗಳನ್ನ. ಅಮ್ಮ ಈ ಪ್ರೀತಿ ಬರ್ಬೋದು. ಇನ್ನೊಂದು ಕಥೆ ಏನು ಅಂತಂದ್ರೆ, ನಾನು ಯಾರನ್ನು ಕೇಳೋದಿಲ್ಲ ಅಂದ್ರೆ ಯಾರು ತುಂಬಾ ಭಾವುಕರಾಗಿ ನೋವು ಮಾಡ್ಕೊಳ್ಬೇಡಿ. ಪ್ರಪಂಚದಲ್ಲಿ ಕೆಲವರಿಗೆ ಅಮ್ಮ ಇರೋದಿಲ್ಲ, ಕೆಲವರಿಗೆ ಅಪ್ಪ ಇರೋದಿಲ್ಲ, ಹೊರಟು ಹೋಗ್ತಾರೆ. ಅದ್ರ ಬೆಲೆ ಮಾತ್ರ ಗೊತ್ತಾಗೋದು ಯಾವಾಗ ಅಂತಂದ್ರೆ ಕಳ್ಕೊಂಡ ಮೇಲೆ ಮಕ್ಕಳೇ. ಯಾಕೆ ನಾವು ಹೇಳೋದಿಲ್ಲ, ಬೀಳಿಸಿದ್ರು 10 ರೂಪಾಯಿ ಬೀಳಿಸಿದ್ರು ನಮ್ಗೆ ಅಪ್ಪ ಓದಿಸಿದ್ರು ಅಂತ. ನಾನು ಸಾಲ ಮಾಡಿ ಬೈಕ್ ತಗೊಂಡಿದ್ದೆ, ಆ ಬೈಕಲ್ಲಿ ಅಪ್ಪನ ಓದಿಸಿದ್ದೆ ನಾನು. ಆದ್ರೆ ಇತ್ತೀಚೆಗೆ ಕಾರ್ ತಗೊಂಡಾಗ ಹೊಸ ಕಾರ್ ತಗೊಂಡಾಗ ಮನೆಯವರೆಲ್ಲ ಕರ್ಕೊಂಡು ಹೋಗ್ತಾರೆ. ನಾನು ಕಾರ್ ತಗೊಳ್ತಾ ಇದ್ದೇನೆ, ನಮ್ಮ ಅಪ್ಪನನ್ನು ಕರ್ಕೊಂಡು ಹೋಗುವ ಅಂತ ನಮ್ಮ ಅಪ್ಪನೇ ಇಲ್ಲ ನನ್ನ ಜೊತೆಗೆ. ಕಾರ್ ತಗೊಂಡಾಯ್ತು, ಇವತ್ತಿಗೂ ಬೇಜಾರಾಗ್ತದೆ. ಎಷ್ಟೋ ಜನ ಕಾರ್ ತಗೊಂಡು ಅವರು ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಾರೆ, ಪಕ್ಕದಲ್ಲಿ ವಯಸ್ಸಾದ ಅಪ್ಪ ಕೂತಿರ್ತಾರೆ. ಆ ಸೀಟ್ ನೋಡಿದಾಗೆಲ್ಲ ನಮ್ಮ ಅಪ್ಪ ಇರ್ತಿದ್ರೆ ಅಂತ ಅನ್ನಿಸ್ತದೆ. ಅಂದ್ರೆ ಇವತ್ತು ನಮ್ಮ ಅಪ್ಪ ಇಲ್ಲ, ಪಕ್ಕದ ಸೀಟಲ್ಲಿ ಕೂತ್ಕೊಳ್ಳಿ. ಏನ್ ಮಾಡ್ತೀವಿ? ಜೀವನದಲ್ಲಿ ಇಂಥ ನೋವು
ಬಾಧಿಸಿದೆ ನನ್ನನ್ನು. ಹಾಗಾಗಿ ದಯವಿಟ್ಟು ಜೀವನದಲ್ಲಿ ಅಪ್ಪ ಅಮ್ಮನಿಗೆ ನೋವು ಮಾಡಬೇಡಿ. ಯಾಕೆ ಹೇಳಿದೆ ಗೊತ್ತಾ, ಒಬ್ಬ ಹುಡುಗ ನನ್ನ ತುಂಬ ಆತ್ಮ ಸ್ನೇಹಿತ, ಅವನು ಒಂದು ದಿವಸ ನೋಡ್ಬೇಕಿದ್ರೆ ಇಷ್ಟಿಷ್ಟು ತಲೆ ಕೊಟ್ಟು ಬಿಟ್ಕೊಂಡಿದ್ದ. ನೋಡಿದ್ರೆ ಬೈದೆ ಅವನಿಗೆ, ಹುಚ್ಚನಿಗೆ ಯಾಕೆ ಆವೇಶ ಮಾಡಿದ್ರಿ ಅಂತ. ಅವ ಹೇಳಿದ, ಶರ್ಮ ಒಂಚೂರಿ ಚೆನ್ನಾಗಿ ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ, ಕ್ಷಮಿಸಿ. ಏನಾಯ್ತು ಅಂತಂದ್ರೆ, ಏನಿಲ್ಲ, ನನ್ನ ಮಗಳಿಗೆ 3 ವರ್ಷ ಪ್ರಾಯ, ಹೆಂಡತಿ ತೀರಿಯೋದು 9 ತಿಂಗಳಾಯ್ತು, ನಾನು ನಿಮ್ಮ ಹತ್ರ ಹೇಳಲಿಲ್ಲ. ಹೆಂಡತಿ ತೀರಿ 9 ತಿಂಗಳಾಯ್ತು, ನಾನು ತಲೆಗುತ್ತು ಬಿಟ್ಟದ್ದು ಯಾಕೆ ಅಂದರೆ, ನನ್ನ ಮಗಳು ಯಾವಾಗಲೂ ಅಮ್ಮನ ಜೊತೆ ಮಲ್ಕೊಳ್ಳೋಳು. ಅವಳಿಗೆ ಒಂದು ಅಭ್ಯಾಸ ಏನಂದ್ರೆ, ಅಮ್ಮನ ಬಿಟ್ಟು ಇಟ್ಕೊಂಡು ಮಲಗಿದ್ರೆ ಮಾತ್ರ ಅವಳಿಗೆ ನಿದ್ದೆ ಬರ್ತದೆ. ಅಮ್ಮನನ್ನು ಕಳ್ಕೊಂಡು ಎಷ್ಟೋ ತಿಂಗಳು ನನ್ನ ಮನೆ ನಿದ್ದೆ ಮಾಡಲಿಲ್ಲ. ಮಲಗಿದಾಗ ಜೊತೆಗೆ ಹಾಕೊಂಡು ಕಾಲತಾ ಇತ್ತು. ನನ್ನ ಮಗುವಿಗೆ ನಿದ್ರೆ ಬರಲಿ ಅನ್ನೋ ಕಾರಣಕ್ಕೆ ನಾನು ಬಿಟ್ಟು ಬಿಟ್ಟೆ ಅಂತಂದ. ಹೆಂಡತಿ ಕಳ್ಕೊಂಡ್ರೆ, ಅಮ್ಮನನ್ನು ಕಳ್ಕೊಂಡ್ರೆ ಒಬ್ಬ ಅಪ್ಪ ಇಂಥದ್ದೆಲ್ಲ ವೇಷ ಮಾಡ್ತಾನೆ. ಯಾರಿಗೋಸ್ಕರ? ತನ್ನ ಮಗುವಿಗೋಸ್ಕರ. ಅಮ್ಮನ ಕಥೆ ಕೇಳಿದ್ರೆ, ಈ ಪ್ರಪಂಚ ನಮ್ಮನ್ನು ಅಪ್ಪ ಬಿಟ್ಟು ಹೋದ ಮೇಲೆ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಇನ್ನೊಂದು ನೆನಪಿಗೆ, ಇದೆಲ್ಲ ಕಟ್ಟು ಕಥೆಗಳೆಲ್ಲ ನಾನು ಇವತ್ತಿಗೂ ಅವರಿಗೆ ತೋರಿಸಬಲ್ಲೆ. ನಾನು ಅಮ್ಮ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಬೆಂಗಳೂರಲ್ಲಿದ್ದಾರೆ ಈಗ. ಅವ್ರ ಗಂಡ ತೀರ್ಕೊಂಡಾಗ ಎಲ್ಲರೂ ಅವರನ್ನು ಕೀಳರಿಮೆಯಿಂದ ನೋಡ್ತಾ ಇದ್ರು, ತುಚ್ಛೀಕರಣದಿಂದ ಬೈತಿದ್ರು, ಹಿಂಸೆ ಕೊಟ್ಟು ತುಂಬಾ ಮನಸ್ಸಿಗೆ ಚುಚ್ಚುವ ಹಾಗೆ ಮಾತಾಡ್ತಿದ್ರು ಅವರಿಗೆ. ಅವ್ರ ಕಣ್ಣೀರು. ಒಂದು ದಿವಸ ಮಾತಾಡಿದಾಗ ಹೇಳ್ತಾರೆ, ಶರ್ಮಜಿ, ಎದುರು ತೀರುವುದರಲ್ಲಿ ತುಂಬಾ ಕಷ್ಟ ಆಯ್ತು ನನಗೆ, ಏನ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ, ನನ್ನ ರೂಮಲ್ಲಿ ಇರೋ ಕಬಾಟಲ್ಲಿ ನನ್ನದೊಂದು ಸೀರೆ ಮತ್ತು ನನ್ನ ಯಜಮಾನ್ಕೊಂಡು ಪ್ಯಾಂಟ್ ಶರ್ಟ್ ಒಂದೇ ಹ್ಯಾಂಗರ್ ಅಲ್ಲಿ ಹಾಕಿ ಇಟ್ಟಿದ್ದೇನೆ. ನಾನು ಮನಸ್ಸಿಗೆ ಎಲ್ಲರೂ ಬೇಜಾರು ಮಾಡಿದಾಗ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡು ಯಜಮಾನರ ಶಕ್ತಿನ ಬಲ ಕೈಯಿಂದಲ್ಲ ಅದನ್ನು ತೆಗೆದು ತಲೆಯ ಮೇಲೆ ಇಟ್ಟುಕೊಂಡು ಅವರೇ ನನಗೆ ಆಶೀರ್ವಾದ ಮಾಡಿ ಧೈರ್ಯ ತುಂಬುತ್ತಾರೆ, ಸಮಾಧಾನ ಮಾಡಿಕೊಳ್ತೇನೆ ಅಂತ ಯೋಚನೆ ಮಾಡಿ. ಗಂಡ ಜೀವಂತವಾಗಿಲ್ಲ, ಅಪ್ಪ ಇಲ್ಲ, ಅಮ್ಮನಿಗೆ ಎಲ್ಲರೂ ಬೈತಾರೆ. ಅವರ ಧೈರ್ಯ ಹೇಳಲಿಕ್ಕೆ ಅಮ್ಮನಿಗೆ ಏಕೈಕ ದಾರಿ ಅಂದ್ರೆ, ಗತಿಸಿ ಹೋದ ಗಂಡನ ಕೈಯ ಬಲದೊಳನ್ನು ತಲೆಯ ಮೇಲೆ ಇಟ್ಕೊಂಡು ನನ್ನ ಗಂಡ ನನ್ನ ಜೊತೆಗಿದ್ದಾರೆ ಅಂತ ಯೋಚನೆ ಮಾಡುತ್ತಾರಲ್ಲ. ಇಂತಹ ಕಷ್ಟದ ಮೂಲಕ ಗಂಡನನ್ನು ಕಳ್ಕೊಂಡ ತಾಯಿ ಮಕ್ಕಳನ್ನು ಬೆಳೆಸ್ತಾರೆ. ಮಗುವಿಗೆ ನೋವಾಗುತ್ತದೆ ಅಂತ ಅಪ್ಪ ಬಿಟ್ಟು ಬಿಡುತ್ತಾರೆ. ಮಕ್ಕಳಿಗೆ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಇಷ್ಟು ಪ್ರೀತಿಸುವುದಾದ್ರೆ ನಾವು ಅವರಿಗೆ ದ್ರೋಹ ಮಾಡುವುದ? ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಫೇಸ್ಬುಕ್ ಅಲ್ಲಿ ನೋಡಿ, ಹರ್ಷವರ್ಧನ್ ಅಂತ ಇದ್ದಾರೆ, ನಿಟ್ಟೆ ಮನೆ ಹೋದಾಗ ನೋಡಿ, ಹರ್ಷವರ್ಧನ್ ನಿಟ್ಟೆ. ಅವ್ರ ಕಥೆಯಲ್ಲಿ ಇದ್ದಾರೆ, ನಿಟ್ಟೆ ಕಾಲೇಜಿನಲ್ಲಿ ಅವರು ಇವತ್ತಿನ ಉದ್ಯೋಗ ಮಾಡ್ತಾ ಇದ್ದಾರೆ. ಅವ್ರ ಕಥೆ ಅಂತ ಮನೆಗೆ ಮಾತಾಡಬೇಕು. ಅವ್ರು 4 ವರ್ಷ ಪ್ರಾಯದ ಮಗುವಾಗಿದ್ದಾಗ ಅವ್ರ ಅಪ್ಪ ತೀರ್ಕೊಂಡ್ಬರುತ್ತೆ. ಅಮ್ಮ ಏನ್ ಮಾಡೋದಂದ್ರೆ, ಅಪ್ಪ ಏನೆಲ್ಲ ಬಳಸ್ತಿದ್ರು ಅದನ್ನು ತೆಗೆದಿದ್ದಾರೆ. ಇವತ್ತು ಹರ್ಷವರ್ಧನಿಗೆ ವರ್ಷ 40 ಹತ್ರ ಆಗಿದೆ. ಹರ್ಷವರ್ಧನ್ ಹೇಳ್ತಾರೆ, ಅವರು ಗುರುಗಳೇ ಅಂತ ಕರೆಯೋರು, ಗುರುಗಳೇ ನಾನು ಇವತ್ತಿಗೂ ಕೂಡ ಶೇವಿಂಗ್ ಮಾಡೋದು ನಮ್ಮ ಅಪ್ಪನ ರೇಸರಲ್ಲಿ ಇಲ್ಲ. 4 ವರ್ಷ ಪ್ರಾಯದ ಮಗುವಿಗೆ ಗಂಟಲು ಸೇರಿರಲಿಲ್ಲ. ಆ ಮಗ 40 ವರ್ಷಕ್ಕೆ ಬೆಳೆದು ನಿಂತಾಗ ಗತಿಸಿದ ಅಪ್ಪನ ರೇಸರಲ್ಲಿ ಶೇವಿಂಗ್ ಮಾಡಬೇಕಿದ್ರೆ ಅವನಿಗೆ ಬಡಬಡಿಗೆ ನಮ್ಮ ಅಪ್ಪ ಇದ್ದಾರೆ ಅಂತ ಅನ್ನಿಸ್ತದೆ. ಒಂದು ವೇಳೆ ಅಪ್ಪ ಇದ್ದಿದ್ರೆ ನನ್ನ ಮಗ 40 ವರ್ಷ ಪ್ರಾಯದವರು ಅಂತ ಎಷ್ಟು ಖುಷಿ ಪಡ್ತಿದ್ದಪ್ಪ. ಮೊನ್ನೆ ಅವ್ರ ಅಮ್ಮ ತೀರ್ಕೊಂಡು ಕಾಲೇಜಲ್ಲಿ ಬೇಕಿದ್ರೆ ಫೋನ್ ಮಾಡೋದಂತೆ, ಅಮ್ಮನಿಗೆ ಏನೋ ಹುಷಾರಿಲ್ಲ ಅಂತ. ಇವ್ರ ಮನೆಗೆ ಓಡ್ತಾರೆ, ಓಡಿ ನೋಡಿದ್ರೆ ಅಮ್ಮ ಉಸಿರು ಹಿಡಿತಾ ಇದೆ, ಕಾಲ ಮೇಲೆ ಮಲಗಿಸಿಕೊಂಡು ನೀರು ಕುಡಿಸ್ತಾ ಇದ್ದಾರೆ. ಅಮ್ಮ ಪ್ರಾಣ ಬಿಟ್ಟು ಹರ್ಷವರ್ಧನ್ ಹೇಳ್ತಾರೆ, ಮೊನ್ನೆ ಅಮ್ಮನ ಹೊರಟು ಹೋದ್ರು ಸರ್. ನಾನಿವತ್ತು ಏನು ಮಾಡ್ತಿದ್ದೇನೆ ಅಂದ್ರೆ, ನಮ್ಮ ಅಮ್ಮನ ಹತ್ರ ಒಂದು ಸಣ್ಣ ಉರುಟು ಕನ್ನಡಿ ಇತ್ತು, ಅಮ್ಮ ದಿನ ಮುಖ ನೋಡ್ತಿದ್ರು. ನಾನಿವತ್ತು ಆ ಕನ್ನಡಿಯಲ್ಲಿ ಮುಖ ನೋಡುತ್ತಿದ್ದೇನೆ ಅಂತ ಕಣ್ಣೀರು ಹಾಕ್ತಾರೆ. ಯಾಕೆ ಅಂದ್ರೆ, ಆ ಮಗನಿಗೆ ಅದು ಕೇವಲ ಕನ್ನಡಿಯಾಗಿ ಕಾಣಿಸಲಿಲ್ಲ, ಅಮ್ಮನ ಮುಖವಾಗಿ ಕಾಣಿಸ್ತದೆ. ಆದ್ರಿಂದ ನಾನು ಹೇಳ್ತಾ ಇರೋದು ಮಕ್ಕಳೇ, ಬದುಕಿನಲ್ಲಿ ಕಳ್ಕೊಂಡ ಮೇಲೆ ಅದರ ಬೆಲೆ ಗೊತ್ತಾಗಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಜೀವಂತ ಇರುವಾಗ ಅಪ್ಪ ಅಮ್ಮನಿಗೆ ನೋವಾಗದಂತೆ ಬದುಕಿ. ನನ್ನ ಮಾತನ್ನು ಮುಗಿಸುತ್ತಾ ಹೊತ್ತಾಗದ ಬಂದು ನಾನು ಇನ್ನೊಂದು ಗಮನಿಸಿದ್ದೇನು ಅಂತಂದ್ರೆ, ಇಂತಹ ಶಾಲೆ ಕಾಲೇಜು ದೊಡ್ಡದೆಲ್ಲ ಇದ್ದಾವಾಗ ದೊಡ್ಡ ಕಾಲೇಜಿಗೆ ನಾನು ಮಾತಾಡಲಿಕ್ಕೆ ಹೋದಾಗ ಅಲ್ಲೆಲ್ಲ ಕೋಟಿಗಟ್ಟಲೆ ಕಾರೆಲ್ಲ ಇರ್ತದೆ, ಸೈಕಲ್ಲು ಬೈಕು ಎಲ್ಲ ಆಗಿ ಕೊನೆಗೆ
ಸ್ವಲ್ಪ ಹಳೆಯದಾದ ಇಸ್ತ್ರಿ ಇಲ್ಲದ ಅಂಗಿ ಹಾಕೊಂಡ ಒಬ್ಬ ಮನುಷ್ಯ ಸಭೆ ಕೂತಿರ್ತಾನೆ. ಅದು ಯಾರು ಅಂದ್ರೆ ಅಲ್ಲೇ ಓದ್ತಾ ಇರೋ ಯಾವುದೋ ಒಬ್ಬ ವಿದ್ಯಾರ್ಥಿಯ ಅಪ್ಪ. ಕೋಟಿಗಟ್ಟಲೆಯ ಕಾರಲ್ಲಿ ಬಂದಂತಹ ಅಪ್ಪನಿಗೂ ಕನಸೆ ಇಸ್ತ್ರಿ ಇಲ್ಲದ ಅಂಗಿ ಹಾಕಿದ ಅಪ್ಪನಿಗೂ ಇರುತ್ತದೆ. ಅವ್ರು ಹಿಂದೆ ಕೂತಿರ್ತಾರೆ. ಯಾಕೆ ಅಂತಂದ್ರೆ ಎಲ್ಲರೂ ನನ್ನ ಮಗ ನನ್ನ ಮಗಳು ನೋಡಿ ನಿಮ್ಮಪ್ಪ ಯಾರು ಅಂತ ನಿಮ್ಮಪ್ಪ ಇತ್ತು ಅಂತ ತೋರಿಸ ನನ್ನ ಮಗನಿಗೆ ಮುಜುಗರ ಆಗೋದು ಬೇಡ ಅಂತ ಅಪ್ಪ ಹಿಂದೆ ಕೂತಿರ್ತಾನೆ. ನಿಮ್ಮ ಅಪ್ಪ ಮಾಡಿದ್ದೇನು ಅಂತಂದ್ರೆ ಇನ್ಯಾರೋ ಮನೆಯಲ್ಲಿ ಕೆಲಸ ಇನ್ನೆಲ್ಲೋ ಮಾಡಿದ್ದಾರೆ, ನೆನಪಿರಲಿ ನಿಮಗೆ ನಿಮಗಾಗಿ ಮಾಡಿದ ಸಾಲವನ್ನು ತೀರಿಸಲಾದರೆ ಅಪ್ಪ ತಲೆ ತಗ್ಗಿಸಿಕೊಂಡು ಓಡಾಡ್ತಾ ಇರ್ತಾರೆ. ಆ ಎಲ್ಲ ಅವಮಾನವನ್ನು ಒಂದೊಂದು ಎಲ್ಲಿ ಅಂತ ಕೇಳಿದ್ರೆ ನನ್ನ ಮಗ ಒಳ್ಳೆಯ ಶಾಲೆಯಲ್ಲಿ ಓದಿ ಒಳ್ಳೆಯ ಬೆಳೆದಿದ್ದಾನೆ ಅನ್ನೋ ಕಾರಣಕ್ಕೆ. ಗಂಡು ಮಕ್ಕಳು ಹುಟ್ಟಿದ್ರೆ ಖುಷಿ ಅಂತಾರೆ ಅಲ್ಲ, ಹೆಣ್ಮಕ್ಳು ಹುಟ್ಟಿದ್ರೆ ಖುಷಿ ಅಂತಾರೆ ಅಲ್ಲ. ಗಂಡಾಗಲಿ ಹೆಣ್ಣಾಗಲಿ ಇಡೀ ಸಮುದಾಯ ಹೇಳಬೇಕಂದ್ರೆ ನಿಮ್ಮ ಮಗ ಒಳ್ಳೆಯದು ನಿಮ್ಮ ಮಗಳು ಒಳ್ಳೆಯದು ಅಂತ ಸಮಾಜ ಹೇಳಿದ್ರೆ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ಮಕ್ಕಳೇ ಅಂತಹ ಒಳ್ಳೆಯ ಮಕ್ಕಳಾಗಿ ಬರಬೇಕು. ಹಾಗಾಗಿ ಹೇಳ್ತಾ ಇರೋದು ದಯವಿಟ್ಟು ಜೀವನದಲ್ಲಿ ತಪ್ಪು ಹೆಜ್ಜೆಯನ್ನು ಇಡಬೇಡಿ, ದಯವಿಟ್ಟು ಇಡಬೇಡಿ. ಇನ್ನೊಂದು ಕೊನೆಯ ಹಂತ ಏನು ಅಂತಂದ್ರೆ ನಿಮಗೆ ಪಾಠ ಮಾಡಿದ ಟೀಚರ್ಗಳು ನೀವು ಆಗ ಕೇಳ್ತೇನೆ ನಿಮಗೆ ಪಾಠ ಮಾಡೋದು ಯಾವ ನೆಲೆಸು ಅಂತ ಎಲ್ಲರೂ ಕೈ ಎತ್ತಿದ್ದೀರಿ. ನಿಮ್ಗೆ ಗೊತ್ತಿರಲಿ ನಾವು ಬೆಳೆದಿದ್ದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಲೆಕ್ಚರರ್ಸ್ಗೆ ಒಂದು ತಮಾಷೆ ಮಾಡೋಣ ಅಂತ ಅನಿಸ್ಬಿಡ್ತಾರೆ. ಅವರೇನಾದ್ರು ಬೈದ್ರೆ ಒಬ್ಬ ಮೈ ಸೆಟ್ ನಿಲ್ವಾ ಅಂತ ಅನ್ನಿಸ್ತದೆ. ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡುವ ನಾವು ಯುದ್ಧ ಮಾಡುವ ಅಂತ ಅನಿಸ್ಬಿಡ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಯಾಕೆ ಅಂತಂದ್ರೆ ನೀವು ಪಾಠ ಪುಸ್ತಕ ಓದ್ತಾ ಇದ್ದೀರಿ, ಅವರು ಜೀವನದ ಪುಸ್ತಕವನ್ನು ಓದಿ ಬಂದಿದ್ದಾರೆ, ಬದುಕಿನ ಅನುಭವಗಳ ಜೊತೆಗೆ ನಿಮಗೆ ಪಾಠ ಮಾಡ್ತಾರೆ. ಅದರಿಂದ ಆಚೆಗೆ ನಿಮಗೆ ಲೆಕ್ಚರ್ ಸಿಗಲ್ಲ. ತಾಯಿನಲ್ಲಿ ಹೆಣ್ಣು ಮಕ್ಕಳು ನೆನಪಿಟ್ಟುಕೊಳ್ಳಿ, ನಿಮಗೆ ಮನೆಯಲ್ಲಿ ನಿಮ್ಮ ಅಮ್ಮ ನಿಮ್ಮನ್ನು ಜೋಪಾನ ಮಾಡಿ ನಿಮಗೆ ಜಾಗ್ರತೆ ಹೇಳಿ ನಿಮ್ಮನ್ನು ನೋಡ್ಕೊಳ್ತಾ ಇದ್ರೆ ಈ ಶಾಲೆ ಕಾಲೇಜಿಗೆ ಬಂದಾಗ ನಿಮಗೆ ಅಮ್ಮನ ಜಾಗದಲ್ಲಿ ನೀವು ಪಾಠ ಮಾಡಿದ ಶಿಕ್ಷಕಿಯರು ಇದು ನಿಮಗೆ ನೆನಪಿರಬೇಕು. ಯಾಕೆಂದ್ರೆ ವಯೋಸಹಜವಾಗಿ ನಿಮ್ಮ ದೈಹಿಕವಾದಂತಹ ಅನೇಕ ವ್ಯತ್ಯಾಸಗಳು ನಿಮ್ಮನ್ನು ಬಾಧಿಸ್ತವೆ. ಆ ಸಂಕಟಗಳನ್ನು ನೀವು ಅನುಭವಿಸ್ತಾ ಇರ್ತೀರಿ. ನಿಮಗೆ ಬೇರೆ ಯಾರ ಹತ್ರ ಹೇಳಿದ್ರು ಸಾಧ್ಯ ಇಲ್ಲ, ನೀವು ಹೋಗಿ ಹತ್ರ ಹೇಳಬೇಕು. ಅದನ್ನೆಲ್ಲ ನೋಡ್ಕೊಳ್ಳೋರೆ ಮಾತ್ರ ಅಲ್ಲ, ಇವತ್ತು ನಿಮ್ಮ ಅಪ್ಪ ಅಮ್ಮ ಹೇಗೆ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ರಲ್ಲ ಅದೇ ರೀತಿ ಕಷ್ಟಪಟ್ಟು ಅವರನ್ನೆಲ್ಲ ಅವರ ಅಪ್ಪ ಅಮ್ಮ ಬೆಳೆಸಿ ಓದಿಸಿ ಅವರು ಶಿಕ್ಷಕರಾಗಿ ಬಂದು ಈ ಶಾಲೆಯಲ್ಲಿ ನಿಂತು ನಿಮಗೆ ಪಾಠ ಮಾಡ್ತಾರೆ. ಅದರಿಂದ ಆಚೆಗೆ ಅವರ ಬಗ್ಗೆ ಅದವನ್ನು ಕೂಡುದು. ಇನ್ನು ಕೇಳಿಸ್ಕೊಳ್ಳಿ, ನಾನು ಇಷ್ಟ ಹೇಳ್ತೇನೆ. ಎಷ್ಟೋ ಮನೆಯಲ್ಲಿ ಈ ಪಾಠಕ್ಕೆ ಬರ್ತಾರಲ್ಲ, ನಿಮ್ಮ ಲೆಕ್ಚರರ್ಸ್ ಇದ್ದಾರಲ್ಲ, ಎಷ್ಟೋ ಮನೆಯ ಮಂದಿಯಲ್ಲಿ ವಯಸ್ಸಾದ ಅಪ್ಪ ಇದ್ದಾರೆ, ವಯಸ್ಸಾದ ಅಮ್ಮ ಇದ್ದಾರೆ. ಅಪ್ಪನಿಗೆ ಹುಷಾರಿಲ್ಲ, ಗಂಡನಿಗೆ ಹುಷಾರಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಅಂತ ಕೊರಗು ಅವರಿದ್ದಾರೆ ಒಂದು ಮನುಷ್ಯರೇ. ಆದರೆ ಆ ಎಲ್ಲ ನೋವನ್ನು ಅವರು ಮರೆಯುವುದು ಕೇವಲ ನಿಮ್ಮ ಪ್ರೀತಿಯ ಮುಖದ ನಗುವಿನಲ್ಲಿ. ಆದ್ದರಿಂದ ದಯವಿಟ್ಟು ನಿಮ್ಮ ಶಿಕ್ಷಕರ ಬಗ್ಗೆ ಅವಹೇಳನದ ಮಾತುಗಳನ್ನು ಆಡಬೇಕು. ನಿಮ್ಮ ಶಾಲೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಮಾತಾಡಿದ್ರೆ ನೀವು ಅವರಿಗೆ ಎದುರು ನಿಲ್ಲಬೇಕೇ ಹೊರತು ದಯವಿಟ್ಟು ಅದನ್ನು ಬೆಂಬಲಿಸಿ ಮಾತನಾಡಬೇಡಿ. ಒಂದು ವೇಳೆ ನಿಮ್ಮ ಗುರುಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸಿದ್ರೆ ಪ್ರೀತಿಯಿಂದ ಹೋಗಿ ಹೇಳಿ, ನಾನು ಹೀಗೆ ಹೇಳಿದ್ರಿ, ಅದು ಯಾಕೆ ನನಗೆ ಸರಿ ಕಾಣಲಿಲ್ಲ ಅಂತ ಅವರ ಪ್ರೀತಿಯಿಂದ ಹೇಳಿ. ಅದನ್ನು ಬಿಟ್ಟು ಅದರ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಹೇಳುವುದಿಷ್ಟೇ, ಹೆತ್ತ ತಾಯಿಯನ್ನು ಕಡೆಗಣಿಸಬೇಡಿ, ಜನ್ಮ ಕೊಟ್ಟ ಅಪ್ಪನ ಬಗ್ಗೆ ಕೆಡುಕು ಮಾತನಾಡಬೇಡಿ, ವಿದ್ಯೆ ಕಲಿಸಿದ ಗುರುಗಳ ಬಗ್ಗೆ ಅದನ್ನು ತೋರಿಸಬೇಡಿ. ಯಾಕೆ ಅಂದರೆ ನಾಳೆ ನೀವು ಯಾವ ಜಗತ್ತಿನ ಯಾವ ಮೂಲೆಗೆ ಹೋದರೂ ಕೂಡ ನೀವು ಓದಿದ್ದೀರಿ ಅಂತ ಕೇಳಿದರೆ ನಿಮ್ಮ ಶಾಲೆಯ ಹೆಸರು ಬರುತ್ತದೆ. ಹಾಗಾಗಿ ಪತ್ರಿಕೆಗಳಲ್ಲಿ ಸುದ್ದಿ ಬಂದರೆ ಇಂತಹ ಶಾಲೆಯ ಇಂತಹ ವಿದ್ಯಾರ್ಥಿ ಅಂತ ಅಧಿಕೃತವಾಗಿ ನಿಮ್ಮ ಹೆಸರು ಹಾಕುವ ಹಾಗೆ ಬರಬೇಕು. ಬಿಟ್ಟರೆ ಸ್ಥಳೀಯ ಕಾಲೇಜಿನಿಂದ ಸ್ಥಳೀಯ ವಿದ್ಯಾರ್ಥಿನಿಯಿಂದ ಹೆಸರು ಹಾಕದೆ ಹೆಸರು ಬದಲಾಯಿಸಲಾಗಿದೆ ಅಂತ ಹಾಕಿ ಸುದ್ದಿ ಬರಬಾರದು. ನಾಳೆ ಬ್ಯಾನರ್ ಹೇಳಿದಾದ್ರೆ ಅಲ್ಲಿ ಹಾಕಿದಾರಲ್ಲ ಹೀಗೆ ಸಾಧನೆ ಮಾಡಿದ್ದಾರೆ ಅಂತ ಇಂತಹ ಬ್ಯಾನರ್ಗಳು ಸಾರ್ವಜನಿಕ ಜಾಗದಲ್ಲಿ ನಿಮ್ಮ ಬ್ಯಾನರ್ ಇದ್ದಾಗ ನಿಮ್ಮ ಅಮ್ಮ ಯಾರು ಅಪ್ಪ ಯಾರು ಅಂತ ಯಾರೂ ಕೇಳಲಿಲ್ಲ. ಅದು ಈ ಕಾಲೇಜಿನ ವಿದ್ಯಾರ್ಥಿ ಅಂತ ಊರಿನ ಜನರಿಗೆ ಗೌರವಿಸ್ತಾರೆ. ನೀವು ಬೆಳೆಯಬೇಕಾದ ಆ ಕಾಲದಲ್ಲಿ ವಿಷಯ ನೂರಾರಿದೆ ಇನ್ನೂ ಆಡುವುದಕ್ಕೆ. ಆದರೆ ಆತ್ಮವಿಶ್ವಾಸ ಹೇಗಿರಬೇಕು
ಭಗವದ್ಗೀತೆ ರಾಮಾಯಣ ಕಾವ್ಯಗಳನ್ನು ಯಾಕೆ ಓದಬೇಕು? ಅದು ಹೇಗೆ ಆತ್ಮವಿಶ್ವಾಸ ಕೊಡುತ್ತದೆ? ಹಿಂದಕ್ಕೆ ಸಾವಿರ ಕಥೆ ಹೇಳಿದ್ದಾರೆ. ಆದರೆ ಸಮಯದಲ್ಲಿದ್ದಾಗಂತೂ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ದಯವಿಟ್ಟು ಜೀವನದಲ್ಲಿ ಆತ್ಮವಿಶ್ವಾಸ ಕಳ್ಕೊಳ್ಳಬೇಡಿ. ಯಾರು ಕಳ್ಕೊಳ್ಳಬೇಡಿ. ಇನ್ನೊಂದು ನೆನಪಿರಲಿ, ಪರೀಕ್ಷೆಯಲ್ಲಿ ಮಾರ್ಕ್ ಕಡಿಮೆ ಬರಲಿ. ವಿಠಲ ಹೇಳಿದ್ದೀರಾ? ಒಬ್ಬ ಹುಡುಗ ಮಾರ್ಕ್ ಕಡಿಮೆ ಆಯ್ತು ಅಂತ ಬಾವಿಗೆ ಹಾಕ್ತಾನೆ ಅಂತ ನಿಂತಿದ್ದಂತೆ. ಹೋದ ಮತ್ತೊಬ್ಬ ಕೇಳ್ತಂತೆ, ಏನಾಯ್ತು, ಯಾಕೆ ಬಾವಿಗೆ ಹಾಕ್ತೀನಿ ಅಂತ. ಇಲ್ಲ, ನನಗೆ ಒಂದು ಮಾರ್ಕ್ ಕಡಿಮೆ ಆಯಿತು ಅಂತ. ಅದು ಸಭೆ ಪುಣ್ಯ ಅಂತ ಒಂದು ಮಾರ್ಕ್ ನನ್ನ ಹತ್ರ ನೀನು ನನಗೆ ಸಾಯಿತು. ಇಲ್ಲ, ನಾನು ಸಾಯ್ತೇನೆ. ಸಾಯ್ಬೇಕಾದ್ರು ಅಂತ ನೀನು 10ನೇ ಕ್ಲಾಸಲ್ಲಿ ಕೈಲಾದ ಅಂತ ಬಾವಿಗೆ ಬಿದ್ದು ಸತ್ತರೆ ಇನ್ನೊಮ್ಮೆ ಹುಟ್ಟಿ ಬಂದ್ರೆ 1ರಿಂದ 9 ಪುನಃ ಓದಬೇಕಲ್ಲ. ಅದು ಬೇಡ, ಇನ್ನೊಮ್ಮೆ ಓದುವ ಪರೀಕ್ಷೆ ಕಟ್ಟು ಅಂತ ಹೇಳುತ್ತಂತೆ. ಬದುಕಿನಲ್ಲಿ ಪರೀಕ್ಷೆ ಕೈಲಾದ್ರೆ ಭಯ ಮಾಡಬೇಡಿ. ಜೀವನದಲ್ಲಿ ನಿಮ್ಮ ಗೊತ್ತಿಲ್ಲದೆ ತಪ್ಪಾದ್ರೆ ದಯವಿಟ್ಟು ಭಯ ಪಡಬೇಡಿ. ಯಾಕಂದ್ರೆ ಎಲ್ಲ ಸರಿ ಮಾಡೋದು ಯಾರು ಇಲ್ಲ. ಕೇಳಿ, ನಿಮಗೆ ಪಾಠ ಮಾಡುವವರಾದರೂ ಕೂಡ ಜೀವನದ ಭಾಗದಲ್ಲಿ ಗೊತ್ತಿಲ್ಲದೆ ತಪ್ಪಾಗಿರುತ್ತದೆ. ಗೊತ್ತಿಲ್ಲದೆ ಆದ ತಪ್ಪಿಗೆ ಭಯ ಪಡಬೇಡಿ. ಗೊತ್ತಿದ್ದು ತಪ್ಪು ಮಾಡಬೇಡಿ. ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದ್ರೆ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೇಳಿಕೊಳ್ಳಿ. ನೀವು ಮನೆಯಿಂದ ಹೊರಟು ಕಾಲೇಜಿಗೆ ಬಂದರೆ, ಕಾಲೇಜಿಂದ ಮನೆಗೆ ಹೋಗುವಾಗ ಏನೆಲ್ಲ ನಡೆದಿದೆ ಆ ಎಲ್ಲ ವಿಷಯಗಳನ್ನು ನಿಮ್ಮ ತಾಯಿ ಅಥವಾ ತಂದೆ ಅಲ್ಲದಿದ್ದರೆ ನಿಮಗೆ ಪಾಠ ಮಾಡುವ ವಿಶ್ವಾಸ ಇರುವ ಗುರುಗಳಲ್ಲಿ ಮುಕ್ತವಾಗಿ ಹೇಳ್ಕೊಳ್ಳಿ. ಸಂಕೋಚ ಮಾಡಬೇಡಿ. ನಾನು ಹೇಳಿದ್ದಿಲ್ಲ, ಕಾಲೇಜಿಗೆ ಬರಬೇಕಿದ್ರೆ ಯಾವ ಹುಡುಗ ಇದ್ದಾರೆ, ಒಬ್ಬಳು ಹುಡುಗಿ ಕೊಡ್ತಾರೆ, ಪ್ರಪೋಸ್ ಮಾಡ್ತಾರೆ. ಇದು ವಯೋಸಹಜವಾಗಿರುವಂತದ್ದೇ. ಆದ್ರೆ ಅದರ ಹಿಂದೆ ದಂಬಾಲು ಬಿದ್ದು ನಿಮ್ಮ ಧರ್ಮವನ್ನು ಕಳ್ಕೊಳ್ಬೇಡಿ. ಈ ವಿಷಯವನ್ನು ಮನೆಯಲ್ಲಿ ಹೋಗಿ ಯಥಾರ್ಥವಾಗಿ ಅಪ್ಪ ಅಮ್ಮ ಹತ್ರ ಹೇಳಿ. ಅವರು ನಿಮ್ಮನ್ನು ಕಳೆಯುವುದಿಲ್ಲ, ಕೊಲ್ಲುವುದಿಲ್ಲ. ಮಕ್ಕಳೇ, ನೀವು ಮಾಡಿದ್ದು ತಪ್ಪು ಅಂದ್ರೆ ಹೇಳ್ತಾರೆ, ಮಗ ಮಾಡಬೇಡ ಅಂತ ಧೈರ್ಯ ಹೇಳ್ತಾರೆ. ನಿಮಗೆ ಕಷ್ಟ ಬಂದಾಗ ನಿಮ್ಮ ಹಿಂದೆ ನಿಲ್ಲುವುದಕ್ಕೆ ಅವರು ಇರ್ತಾರೆ. ಯಾಕೆಂದ್ರೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಜ್ವರ ಬಂದಿದೆ ಅಂತ ಗೊತ್ತಾದ್ರೆ ಜ್ವರಕ್ಕೆ ಔಷಧಿ ಕೊಡುವುದಲ್ಲ. ಕಟ್ಟ ಕಡೆಯ ಮಾತಿಷ್ಟೇ, ಜೀವನದಲ್ಲಿ ಹುಡುಗರಾಗಲಿ ಹೆಣ್ಮಕ್ಕಳಾಗಲಿ ನೀವು ಸರಿ ಮಾಡಿ ತಪ್ಪು ಮಾಡಿ, ಊರಿನವರು ಯಾರಾದ್ರೂ ಬಂದು ನಿಮ್ಮ ಮಗ ಹೀಗೆ ಮಾಡಿದ, ನಿಮ್ಮ ಮಗಳು ಹೀಗೆ ಮಾಡಿದ್ದು ಅಂತ ಹೇಳುವಾಗ ಪಾಪ ನಿಮ್ಮ ಮೇಲೆ ವಿಶ್ವಾಸ ಇಟ್ಟ ಬಡವರಾದ ಅಪ್ಪ ಅಮ್ಮ, ಇಲ್ಲ ನನ್ನ ಮಗ ಅನುಕೂಲಲ್ಲ, ನನ್ನ ಮಗಳು ಅನುಕೂಲಲ್ಲ ಅಂತ ನಿಮ್ಮ ಪರವಾಗಿ ಎದುರು ನಿಲ್ತಾರೆ. ಕಾರಣ ನಿಮ್ಮ ಮೇಲಿಟ್ಟ ವಿಶ್ವಾಸ. ಎಲ್ಲಾರು ನೀವು ತಪ್ಪು ಮಾಡಿದ್ರೆ ಆ ಅಪ್ಪನ ಅಮ್ಮನ ಬೇರೆ ಹೋಗ್ಬೇಕಾ? ಆದ್ರಿಂದ ನಿಮ್ಮ ಮೇಲೆ ಇಟ್ಟ ವಿಶ್ವಾಸ ಶಾಶ್ವತ ಉಳಿಯುವಂತೆ ಮಾಡಿ. ಗುರುಗಳನ್ನ ಅತ್ಯಂತ ಗೌರವದಿಂದ ನೋಡಬೇಡಿ. ಯಾಕಂದ್ರೆ ಒಬ್ಬರು ಟೀಚರ್, ನನ್ನ ಅಪ್ಪ, ಚಿಕ್ಕಪ್ಪ, ಅತ್ತೆ, ನನಗೆ, ನನ್ನ ತಮ್ಮಿಗೆಲ್ಲ ಪಾಠ ಮಾಡೋದು. ಹುಷಾರಿಲ್ಲ ಅಂತ ಫೋನ್ ಬಂತು, ಹೋಗಿ ನಾನು ಮಾತಾಡಿಸ್ಬೇಕು ಹೋದಾಗ ಅವರಿಗೆ ದೃಷ್ಟಿ ಸ್ಪಷ್ಟವಾಗಿರಲಿಲ್ಲ. ಯಾರು ಅಂತ ಕೇಳಿದ್ರೆ ಹೆಸರು ಹೇಳಿದೆ, ಕೈ ಹಿಡಿದು ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಮಾತಾಡ್ತಾ ಹೀಗೆ ಕೈ ಒತ್ತಿ ನನ್ನ ಕುತ್ತಿಗೆ ಸಿಕ್ಕಿದಾಗ ನನ್ನ ಪಕ್ಕ ಹೇಳೋದು, ನನಗೆ ಗೊತ್ತಿತ್ತು ಕೇಳಿದ್ರು, ಮಗ ನೀನು ಹೇಗಿದ್ದೀವಿ ಅಂತ. ನನಗೆ ಆವತ್ತು ಅನಿಸ್ತು, ನನ್ನ ಗುರುಗಳು ನಾನು ಕೇಳಬೇಕಾಗಿತ್ತಲ್ಲ ಹೇಗಿದ್ದೀರಿ ಅಂತ. ಅವರು ನನ್ನನ್ನು ಕೇಳಿದ್ರು. ನಮ್ಮ ಅಪ್ಪ ತೀರಿ ಹೋದಾಗ ಅಷ್ಟು ಸಣ್ಣ ಹುಡುಗ ತೀರಿ ಹೋದ್ ನಾವು ಟೀಚರು. ಯಾಕೆಂದ್ರೆ ಆ ಟೀಚರ್ ನಮ್ಮ ಅಪ್ಪನಿಗೆ ಪಾಠ ಮಾಡೋದು. ಮಕ್ಕಳೇ, ನೀವು ನಾಳೆ ಇಡೀ ಜಗತ್ತಿನಲ್ಲಿ ಬೆಳೆದು ನಿಂತು ವಿಶ್ವವಿಖ್ಯಾತರಾದಾಗಲೂ ಕೂಡ ನಿಮಗೆ ಪಾಠ ಮಾಡಿದ ಗುರುಗಳನ್ನು ನೆನಪಿಟ್ಟುಕೊಳ್ಳಿ. ಯಾಕೆ ಅಂದ್ರೆ ಇವನು ನನ್ನ ಶಿಷ್ಯನಲ್ಲ, ನನ್ನ ಮಗ ಅನ್ನುವ ಪ್ರೀತಿಯಿಂದ, ಇವನು ನನ್ನ ಶಿಷ್ಯ ಅಲ್ಲ, ನನ್ನ ಮಗಳು ಅನ್ನುವ ಪ್ರೀತಿಯಿಂದ ನಿಮ್ಮನ್ನು ಆನಂದಿಸಿ ನಿಮ್ಮ ಹಣೆಗೆ ಮುತ್ತಿಟ್ಟು ನಿಮ್ಮ ಯೋಗಕ್ಷೇಮ ವಿಚಾರಿಸುವಂತಹ ಶಿಕ್ಷಕರಿದ್ದಾರೆ. ಅವರ ಪ್ರೀತಿಯನ್ನು ಕಳ್ಕೊಳ್ಳಬೇಡಿ, ಅವರ ಪ್ರೀತಿ ಅನ್ಯಾಯ ಮಾಡಬೇಡಿ. ನೆನಪಿರಲಿ ಹುಡುಗರಿಗೆ, ಮಕ್ಕಳಿಗೆ ನೆನಪಿರಲಿ. ಹೆಣ್ಣು ಮಕ್ಕಳೇ, ಹುಡುಗರಿಗೆ ಸೈಕಲ್ ಬಿಡುವ ಅಪ್ಪ ಅವರಲ್ಲಿ ಸಣ್ಣ ಸೀಟ್ ಇಟ್ಟು ಅದ್ರಲ್ಲಿ ಕೂರಿಸ್ಕೊಂಡು ಮಗ ಹೀಗೋದು ಅಂತ ಹೇಳಿಕೊಡ್ತಾರೆ. ಅದು ಕೇವಲ ಸೈಕಲ್ ಬಿಡಲಿಕ್ಕೆ ಕಲಿಸಿದ್ದಲ್ಲ, ಅದು ಬದುಕಿನದಾಗಿ ಅದು ತೋರಿಸಿತು. ಗಂಡಿರಲಿ ಹೆಣ್ಣಿರಲಿ, ಪುಟ್ಟ ಮಗು ನೀವು ಹರ್ಕೊಂಡು ಬಂದಾಗ ಸದ್ದು ಮಾಡ್ತಾ ಏನೇನು ತಪ್ಪು ಮಾತಾಡ್ತಾ ಹರಿದಾಡ್ತಾ ಬಂದಾಗ ಅಪ್ಪ ನಿಮ್ಮನ್ನು ಎತ್ತಿ ಅಂಗಾಗ ಮಲಗಿಕೊಂಡು ನಿಮ್ಮ ಪಾದಗಳನ್ನು ತನ್ನ ಎದೆಯ ಮೇಲೆ ಊರಿಸಿಕೊಳ್ಳುವುದರ ಮೂಲಕ ನನ್ನ ಮಗುವಿನ ಹೆಜ್ಜೆ ಅದು ದೇವರ ಹೆಜ್ಜೆ ಅಂತ ಪ್ರೀತಿಸಿದ್ದಾರೆ. ಮಕ್ಕಳೇ, ಆ ಪ್ರೀತಿಯ ಹೆಜ್ಜೆಯನ್ನು ತನ್ನ ಎದೆಯ ಮೇಲೆ ತಾನೇ ಇರಿಸಿಕೊಂಡ ಅಪ್ಪನಿಗೆ ವಯಸ್ಸಾಗಿ ಬೆಳೆದು ನಿಂತಾಗ ಎದೆಗೆ ದುಡಿಯುವ ಕೆಲಸವನ್ನು ದಯವಿಟ್ಟು ಯಾರೂ ಮಾಡಬೇಡಿ. ಆದ್ದರಿಂದ ಹೆತ್ತ ತಾಯಿ, ಜನ್ಮ ಕೊಟ್ಟ ತಂದೆ, ವಿದ್ಯೆ ಕಲಿಸಿದ ಗುರುವಿನ ಆಶೀರ್ವಾದವಿದ್ರೆ ಈ ಜಗತ್ತಿನಲ್ಲಿ ನಮ್ಮನ್ನು ಸೋಲಿಸುವವರು ಯಾರು
ಯತಿಗಳಾಗಲ್ಲ, ಅವರನ್ನು ನಡೆದಾಡುವ ದೇವರು ಅಂತ ಜಗತ್ತು ಗೌರವಿಸಿದಲ್ಲ, ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ರಾಮನ ಪ್ರತಿಷ್ಠೆಯ ಸಂಕಲ್ಪ ಮಾಡಿದ್ರಲ್ಲ, ಇಡೀ ಜಗತ್ತು ಅವರಿಗೆ ತಲೆಬಾಗುತ್ತದೆ. ಆದರೆ ಅಷ್ಟು ಎತ್ತರದಲ್ಲಿರುವ ಆ ವ್ಯಕ್ತಿ ತನ್ನ ಅಮ್ಮನನ್ನು ಕಂಡರೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಅನ್ನೋದು. ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ, ಬಹುಶಃ ಇಲ್ಲೆಲ್ಲ ಶಿಕ್ಷಕರುಗಳಿದ್ರೆ ದಯವಿಟ್ಟು ಒಂದು ಕ್ಷಣ ನೀವು ವೇದಿಕೆಗೆ ಬಂದರೆ ಒಳ್ಳೆದಿತ್ತು ಅಂತ ನನ್ನ ಅಪೇಕ್ಷೆ. ಅಲ್ಲಿ ಉಪನ್ಯಾಸಗಳ ಯಾರು ಇದ್ದೀರಿ, ಒಂದು ಕ್ಷಣ ವೇದಿಕೆ ಮೇಲೆ ಬನ್ನಿ ಅಂತ ತಮ್ಮನ್ನು ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಆದಷ್ಟು ಬೇಗ ಬನ್ನಿ. ಹಲೋ. ಹಾಗೆ ಶಾಲೆಯ ಆಡಳಿತ ಮಂಡಳಿಯವರು ಕೂಡ ದಯವಿಟ್ಟು ವೇದಿಕೆ ಜೊತೆ ಆಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶಾಲೆಯ ಆಡಳಿತ ಮಂಡಳಿಯವರು ದಯವಿಟ್ಟು ವೇದಿಕೆಗೆ ಬರುವಂತೆ ನಮ್ಮ ಕೇಳಿಕೆ ಇದೆ. ಮಕ್ಕಳೆಲ್ಲ ಯಾರು ಮಾತಾಡಬೇಡಿ, ಒಂದು ಕ್ಷಣ ಕೂತಲೇ ಇದ್ದೇನೆ ಅಂತ ಎಲ್ಲರೂ. ಈಗ ನಾನು ಇಷ್ಟೊತ್ತು ಮಾತಾಡಿದ್ಮೇಲೆ ನಾವು ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಬಾರದು, ಅಪ್ಪ ಅಮ್ಮ ಗುರುಗಳು ಮೆಚ್ಚುವ ಹಾಗೆ, ಸಮಾಜ ಗೌರವಿಸುವ ಹಾಗೆ ಬದುಕಿ ನಮ್ಮ ಬದುಕನ್ನು ಅರ್ಥಪೂರ್ಣ ಮಾಡಬೇಕು ಅಂತ ಯಾರಿಗೆಲ್ಲ ಅನ್ನಿಸ್ತು ಕೈ ಎತ್ತಿರುತ್ತೆ? ಕೈ ಬಿಡಿ ಮಕ್ಕಳೇ. ನಾನು ದಯವಿಟ್ಟು ನೀವು ಮಾತಾಡಬೇಡಿ. ನಾನು ಒಂದು ಮಾತು ಹೇಳ, ಇಷ್ಟು ಜನ ಹುಡುಗರು ಅಲ್ಲೆಲ್ಲೋ ಬೀದಿಯಲ್ಲಿ ಸಿಕ್ಕಿದ್ರೆ, ಹುಡುಗರೇ ನೀವೆಲ್ಲ ನನ್ನ ಜಾತಿ ಅಲ್ಲ, ನನ್ನ ಸಂಬಂಧ ಅಲ್ಲ, ನನ್ನ ಊರಿನವರು ಅಲ್ಲದೇ ಇರಬಹುದು. ಆದರೆ ನಮ್ಮ ಭಾರತವನ್ನು ಬೆಳೆಸಬೇಕಾದಂತಹ ಯೋಜನಾವಂತ ಮಕ್ಕಳು ಇದ್ದೀರಿ. ಹಾಗಾಗಿ ನೀವೆಲ್ಲ ನಮ್ಮ ಮನೆಯ ಮಕ್ಕಳನ್ನು ಪ್ರೀತಿಯಿಂದ ನಮ್ಮನ್ನು ನೋಡಬೇಕು, ಆ ಜವಾಬ್ದಾರಿ ನನಗಿದೆ. ಇಲ್ಲದೇ ಹೆಣ್ಮಕ್ಳು ನೀವು ಓಡಾಡಿದ್ರೆ, ಮಕ್ಕಳು ನೀವು ಯಾರು ಎಷ್ಟು ಮಾಡ್ತಿದ್ದೀರಿ, ನಿಮ್ಮ ಅಪ್ಪ ಎಷ್ಟು ಶ್ರೀಮಂತ ಅನ್ನೋದು ಬೇಡ. ಆದರೆ ನೀವೆಲ್ಲ ಈ ಸ್ವಾರ್ಥದ ಹೆಣ್ಮಕ್ಳು, ಆದ್ದರಿಂದ ಮನೆಯ ಮಕ್ಕಳಂತೆ ಪ್ರೀತಿಸಬೇಕಾದಂತಹ ಜವಾಬ್ದಾರಿ ನಮಗಿದೆ. ಆ ಜವಾಬ್ದಾರಿ ನಮಗೆ ಹೇಗಿದೆಯೋ ಇವರನ್ನೆಲ್ಲ ಅದೇ ಭಾವನೆಯಿಂದ ಗೌರವಿಸಬೇಕಾದ ಜವಾಬ್ದಾರಿಯೂ ನಮಗಿದೆ. ಇಲ್ಲವನ್ನು ಯಾಕೆ ಕರೆದೆ ಗೊತ್ತಾ? ಒಂದು ಕ್ಷಣ ಯಾರೂ ಮಾತಾಡಬೇಡಿ. ನಾನು ಮುಂದೆ ಹೇಳಿದ್ದನ್ನು ನೀವು ಯಾಕೆ ಮಾಡಬೇಕು ಅಂತಂದ್ರೆ, ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮ ಅಮ್ಮನಿಗಾಗಿ, ನಿಮ್ಮ ಅಪ್ಪನಿಗಾಗಿ, ನಿಮ್ಮ ಭವಿಷ್ಯತ್ತಿಗಾಗಿ, ನೀವು ಈ ಶಾಲೆಯಲ್ಲಿ ಓದಿದ ಋಣಕ್ಕಾಗಿ ಒಂದು ಕೆಲಸ ಮಾಡಬೇಕು. ಏನು ಅಂತಂದ್ರೆ, ದಯವಿಟ್ಟು ಕೈ ಮುಗಿಯಿರಿ. ಬೇರೆ ಯಾವ ಯೋಚನೆಗಳು ಬೇಡ, ಬೇರೆ ಯಾವ ಶಬ್ದಗಳು ಬೇಡ, ಕೈ ಮುಗಿಯಿರಿ. ಮಕ್ಕಳಿಗೆ ಕೈ ಮುಗಿಯಿರಿ. ಇನ್ನೊಂದೇನು ಗೊತ್ತಾ, ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡಿದ ತಕ್ಷಣ ದೇವರ ಮುಂದೆ ನಿಂತು ಕಣ್ಣು ಮುಚ್ಚಿಬಿಟ್ಟಿದ್ದೇವೆ. ಆಗ ಏನಾಗ್ತದೆ ಅಂದ್ರೆ, ಗರ್ಭಗುಡಿಯಲ್ಲಿದ್ದ ದೇವರು ನಮ್ಮ ಒಳಗೆಲ್ಲೋ ಕಂಡ ಹಾಗೆ ನಮ್ಗೆ ಅನುಭವ ಆಗ್ತದೆ. ಅದು ನೀವು ಪಾಠ್ಯಪುಸ್ತಕದ ಚಿತ್ರ ನೋಡಿಕೊಂಡು ನೀವು ಹಾಗೆ ಅನಿಸ್ಬಿಡುತ್ತದೆ. ಹಾಗಾಗಿ ಕಣ್ಣು ಮುಚ್ಚಿದಾಗ ಒಳಗೆ ಕಾಣಿಸುವುದು ಸತ್ಯ ಅನ್ನೋದು ಭಾರತೀಯ ಪರಂಪರೆಯಲ್ಲಿ ದೇವರು ನಂಬಿದ ಬಗ್ಗೆ ನಾವು ಇಟ್ಕೊಂಡ ವಿಶ್ವಾಸ. ಹಾಗಾಗಿ ದೇವರಿದ್ದಾನೆ ಅಂತಂದ್ರೆ ದೇವರಿದ್ದಾನೆ ಅಂತ ಹೇಳ್ತೇವೆ ನಾವು. ಹಾಗಾಗಿ ನಾವು ವಿನಂತಿ ಮಾಡಿಕೊಳ್ಳೋದು, ದಯವಿಟ್ಟು ಒಂದು ಕ್ಷಣ ಎಲ್ಲ ಹೊರಗಿನ ಯೋಚನೆಗಳನ್ನು ಬಿಟ್ಟು ಕಣ್ಣು ಮುಚ್ಚಿ, ಕೈ ಮುಗಿದು ಕಣ್ಣು ಮುಚ್ಚಿ. ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಎಲ್ಲ ಕಣ್ಣು ಮುಚ್ಚಿ. ನಾನು ಹೇಳುವುದನ್ನು ಕೇಳಿಸ್ತಾ ಹೋಗಿ, ಕೇಳಿಸಿಕೊಳ್ತಾ ಹೋಗಿ. ಮಕ್ಕಳು, ಈ ಹೊತ್ತಿಗೆ ನಿಮಗೆ ಜನ್ಮ ಕೊಟ್ಟ ಅಮ್ಮನನ್ನು ಅಪ್ಪನನ್ನು ನೆನಪು ಮಾಡಿಕೊಳ್ಳಿ. ನೀವು ಅವರಿಗೇನಾದರೂ ನೋವಾಗುವ ಹಾಗೆ ಮಾಡಿದ್ದೀರಿ ಅಂತ ಅನ್ನಿಸಿದ್ರೆ ನಿಮಗೂ ಗೊತ್ತಿದೆ, ಅದು ಜೀವನದಲ್ಲಿ ಯಾವತ್ತೂ ಹಾಗೆ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿ.
ಅಪ್ಪನಿಗೆ ಖುಷಿ ಆಗುವಾಗ ಏನೋ ಮಾಡಿದ್ದೀರಿ, ಚೆನ್ನಾಗಿ ಓದಿದ್ದೀರಿ, ಏನೋ ಮಾಡಿದ್ದೀರಿ, ಏನೋ ಅಮ್ಮನಿಗೆ ತಗೊಂಡು ಹೋಗ್ತಿದ್ದೀರಿ, ಖುಷಿಯಾಗಿದೆ ಅಪ್ಪ ಅಮ್ಮನಿಗೆ ತಿಳ್ಕೊಳ್ಳಿ. ಅಂಥದ್ದನ್ನು ಯಾವತ್ತೂ ಜೀವನದಲ್ಲಿ ಮಾಡುತ್ತೇನೆ ಅಂತ ಯೋಚನೆ ಮಾಡಿ. ಈ ಶಾಲೆಗೆ ನೀವು ಬಂದಿದ್ದೀರಿ, ಗುರುಗಳು ನಿಮಗೆ ಪಾಠ ಮಾಡಿದ್ದಾರೆ, ಅವರೇನೋ ಜೋರು ಮಾಡಿದಾಗ, ಶಿಕ್ಷೆ ಕೊಟ್ಟಾಗ ನಿಮ್ಮ ಬಗ್ಗೆ ಏನೋ ದ್ವೇಷ ಬಂದಿದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಹೇಳಿ, ಗುರುಗಳೇ ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ. ನೀವೇನು ಒಳ್ಳೆ ಮಾಡಿದಾಗ ನಿಮ್ಮ ಬೆನ್ನು ತಟ್ಟಿ ಅಭಿನಂದನೆ ಹೇಳಿದಾಗ ಅದಕ್ಕೊಂದು ಧನ್ಯವಾದವನ್ನು ಅವರಿಗೆ ಹೇಳಿದ್ರಿ. ಜೊತೆಗೆ ಪ್ರಬುದ್ಧರಾದ ಮಕ್ಕಳು ನೀವು. ಅಣ್ಣ ತಂಗಿ ಎಂದ್ರಂತೆ, ಅಣ್ಣ ತಮ್ಮಂದರಂತೆ, ಅಕ್ಕ ತಂಗಿ ಅಂತೆ ಬದುಕಬೇಕಾದವು. ಏನಾದರೂ ನಿಮ್ಮ ಭಾವನೆಗಳಲ್ಲಿ ವಯೋಸಹಜವಾಗಿ ತಪ್ಪಾಗಿದ್ರೆ ದಯವಿಟ್ಟು ತಿದ್ದಿಕೊಳ್ಳುತ್ತೇನೆ ಅಂತ ಬಲವಾದ ಸಂಕಲ್ಪವನ್ನು ಇವತ್ತು ಮಾಡಿ. ಒಳ್ಳೆಯದಾಗಿ ಇರಲಿ. ಸ್ನೇಹಿತರು ಅಂದರೆ ಮೋಜು ಮಸ್ತಿಗಲ್ಲ ಇದು. ನನ್ನ ಜೊತೆಗೆ ಇವಳು ತಪ್ಪುತ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ಅವಳನ್ನು ತಿದ್ದಿ ಸರಿದಾರಿಗೆ ತರುವವಳೇ ನಿಜವಾದ ಸ್ನೇಹಿತೆ ಆಗ್ತಾಳೆ. ನನ್ನ ಜೊತೆಗೆ ಇವಳು ತಪ್ಪು ಮಾಡ್ತಾಳೆ ಅಂದರೆ ಅವನನ್ನು ತಿದ್ದಿ ಒಳ್ಳೆಯ ದಾರಿಗೆ ತರುವವನೇ ನಿಜವಾದ ಸ್ನೇಹಿತ ಆಗ್ತಾನೆ. ಅಂತಹ ಗೆಳೆಯರಾಗಿ ಗೆಳತಿಯರಾಗಿ ನಾವು ಬದುಕ್ತೇವೆ ಅಂತ ಸಂಕಲ್ಪ ಮಾಡಿ. ಮಕ್ಕಳೇ, ಭವಿಷ್ಯ ತುಂಬ ಉತ್ಸವವಾದದ್ದಿದೆ. ರಾಜಕೀಯ ಕಡು ಬಡತನದ ನಡುವೆ ಬಡವನ ಮಗನಾಗಿ ಹುಟ್ಟಿ ಚಹಾ ಮಾರ್ತಾ ಸೈನಿಕರಿಗೆ ಉಚಿತ ಚಹಾ ಕೊಟ್ಟು ದೇಶ ಪ್ರೇಮ ಬೆಳೆದ ಒಬ್ಬ ಬಡವರ ಮನೆಯ ಹುಡುಗ ಇವತ್ತು ಜಗತ್ತು ಬೆಳೆದಾಗ ಒಬ್ಬ ಪ್ರಧಾನಮಂತ್ರಿ ಆಗುವಂತಾದರೆ ನಮ್ಮ ಭವಿಷ್ಯದಲ್ಲೂ ಯಾವುದು? ಇದೇ ರಾಮಕುಂಜದ ಪರಿಸರದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳಲ್ಲಿ ಓಡಾಡಬೇಕ ಪುಟ್ಟ ಮಗುವೊಂದು 7-8 ವಯಸ್ಸಿಗೆ ಮಧ್ವಪೀಠವನ್ನು ಅಲಂಕರಿಸಿ ಜಗತ್ತಿನ ಆದರ್ಶ ಗುರುಗಳಾಗುವುದಾದರೆ ನಮ್ಮ ಹಣೆಯ ಬಲ್ಲವು ಯಾರು? ಹಾಗಾಗಿ ನಿಮಗೆಲ್ಲ ದೇವರು ಯೋಗ್ಯತೆಯನ್ನು ಕೊಟ್ಟಿದ್ದಾರೆ. ಖಂಡಿತ ನಾಳೆ ಈ ಜಗತ್ತನ್ನು ಬೆಳಗುವಂತಹ ಬೆಳಕಾಗಿ ನೀವು ಬರ್ತೀರಿ. ಆತ್ಮವಿಶ್ವಾಸ ಕಳ್ಕೊಳ್ಬೇಡಿ, ಧೈರ್ಯದ ಹೆಜ್ಜೆ ಇಡಿ, ತಿಳಿದು ತಪ್ಪು ಮಾಡಬೇಡಿ, ತಿಳಿಯದೆ ತಪ್ಪಾಗ ಪ್ರಾಮಾಣಿಕವಾಗಿ ತಿಳಿದುಕೊಳ್ಳಿ. ಕೊನೆಯ ಕ್ಷಣಕ್ಕೆ ಇಷ್ಟು ಹೇಳ್ತೇನೆ, ಮತ್ತೊಮ್ಮೆ ನಿಮ್ಮ ಅಪ್ಪ ಅವರಿಗೆ ಬೇಜಾರು ಮಾಡಿದ್ರೆ ಅದಕ್ಕೂ ಇಲ್ಲೇ ಕ್ಷಮೆ ಕೇಳಿಕೊಂಡು ಇವತ್ತು ಮನೆಗೆ ಹೋಗಿ ಹೇಳಬೇಕು, ಅಮ್ಮ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನನ್ನ ಗುರುಗಳ ಸಮ್ಮುಖದಲ್ಲಿ ನಿಮಗೆಲ್ಲ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳಿದ್ದೇನೆ ದೇವರ ಸಾಕ್ಷಿಯಾಗಿ ಅಂತ ರಾಮಲಿಂಗೇಶ್ವರ ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಸಾಕ್ಷಿಯಾಗಿದೆ. ನಮಗೆ ಕ್ಷಮಿಸಿ ಹಿಡಿಯುತ್ತೆ. ಮನೆಗೆ ಹೋಗಿ ಕೇಳಿ, ಸ್ವಾತಂತ್ರ್ಯ ದೇಶಕ್ಕೆ ಸಿಕ್ಕಿದೆ ಮಕ್ಕಳೇ. ನಿಮ್ಮ ಬದುಕಿಗೂ ಕೂಡ ಈ ತಪ್ಪುಗಳಿಂದ, ಕೆಟ್ಟ ಯೋಚನೆಗಳಿಂದ, ನಕಾರಾತ್ಮಕ ಚಿಂತನೆಗಳಿಂದ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಒಳ್ಳೆಯ ದಾರಿಗೆ ಬೆಳೆದು ಬನ್ನಿ. ಮುಂದೆ ಈಗ ನಾನು ಏನೂ ಮಾತಾಡಲಿಲ್ಲ. ಒಂದು ಕ್ಷಣ ನಿಮ್ಮದೇ ಸಮಯ. ನಾನು 100 ಹೇಳ್ಬೋದು, 1000 ನಿಮ್ಮೊಳಗೆ ಭಾವನೆ ಇದೆ. ಮಾಡಿದ ತಪ್ಪುಗಳನ್ನು ಮರೆತು ಬಿಡಿ, ಒಳ್ಳೆಯದನ್ನು ಯೋಚನೆ ಮಾಡಿ. ಅದರ ಜೊತೆಗೆ ಮತ್ತೊಮ್ಮೆ ನೆನಪು ಮಾಡಿದ್ದೇನೆ, ಈ ಶಾಲೆ ಕಟ್ಟಿದವರು, ಈ ಪಾಠ ಮಾಡ್ತಾ ಇರೋರು, ಶಿಕ್ಷಕರು, ಶಿಕ್ಷಕಿಯರು ಒಂದು ಬೆಳಗಾದರೆ ಸಾಯಂಕಾಲದವರೆಗೆ ನಿಮಗಾಗಿ ಪಾಠ ಮಾಡ್ತಾರೆ, ನಿಮಗಾಗಿ ಅವರ ಶ್ರಮ ವಹಿಸ್ತಾರೆ, ಧಾರಾಳವಾಗಿ ಪ್ರೀತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಖದ ನಗುವಿನಲ್ಲಿ ಅವರು ಸಂತೋಷವನ್ನು ಕಂಡಿದ್ದಾರೆ, ನಿಮ್ಮ ಗೆಲುವನ್ನು ಅವರು ಸಂಭವಿಸಿದ್ದಾರೆ. ಹಾಗಾಗಿ ನಿಮ್ಮ ಗುರುಗಳಿಗೆ ಯಾರಿಗಾದರೂ ನೀವು ಬೇಜಾರು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳಿಬಿಡಿ. ನಾಳೆಯಿಂದ ಅವರಿಗೆ ಖುಷಿಯನ್ನೇ ಕೊಡುವ ಪ್ರಯತ್ನ ಮಾಡಿ. ಅವರು ಮನಸ್ಸು ತುಂಬಿ ಹಾರೈಸಿದರೆ ನಿಮ್ಮ ಬದುಕು ಬಂಗಾರ ಆಗ್ತದೆ. ಒಂದು ಕ್ಷಣ ನಿಮ್ಮ ಸಮಯ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನ ಎಲ್ಲ ಪ್ರಾರ್ಥನೆಗಳನ್ನು ಮಾಡುತ್ತಾ ತಪ್ಪು ಒಪ್ಪುಗಳನ್ನು ಯೋಚನೆ ಮಾಡಿ ನೀವು ನಂಬಿದ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಕ್ಕಳೇ, ಜನ್ಮ ಕೊಟ್ಟ ಅಮ್ಮನಿಗೆ, ಅಪ್ಪನಿಗೆ, ವಿದ್ಯೆ ಕೊಟ್ಟ ಗುರುಗಳಿಗೆ ಇನ್ನೇನು ಉಡುಗೊರೆ ಕೊಡುವುದು. ನೀವು ಈಗ ಶ್ರೀಮಂತರಾಗಲಿಲ್ಲ, ಭವಿಷ್ಯದಲ್ಲಿ ಆಗ್ತೀರಿ. ಶ್ರೀಮಂತರಾದಾಗ ಈ ಶಾಲೆಯನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮದಾಗಿರಲಿ. ಈಗ ಏನು ಮಾಡೋಣ ಗೊತ್ತಾ? ನಾನು ಎಷ್ಟು ಅಂತ ಹೇಳುವುದಿಲ್ಲ. ನಿಮ್ಮ ಅಮ್ಮನಿಗೆ, ನಿಮ್ಮ ಅಪ್ಪನಿಗೆ, ನಿಮ್ಮ ಒಡಹುಟ್ಟದವರಿಗೆ, ನಿಮ್ಮ ಜೊತೆಗಿರುವವರಿಗೆ, ಅದರಲ್ಲೂ ಈ ಶಾಲೆ ಕಟ್ಟಿದವರಿಗೆ, ಈ ಪಾಠ ಮಾಡಿದವರಿಗೆ, ಎಲ್ಲ ಶಿಕ್ಷಕರಿಗೆ ನೀವು ಕೊಡಬಹುದಾದ ಒಂದೇ ಒಂದು ಕಾಣಿಕೆ ಅಂದರೆ ಅದುರಿಗೆ ಚಪ್ಪಾಳೆ ಮಾತ್ರ. ಕಣ್ಣು ಬಿಚ್ಚ ಪುಟ್ಟ ಕಣ್ಣುಗಳಿಂದ ಅವರು ನೋಡುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಜೋರಾದ ಚಪ್ಪಾಳೆಯನ್ನು ಇಟ್ಕೊಂಡು ಧನ್ಯವಾದಗಳು. ಇದನ್ನ ಜೊತೆ ಮಾತು ಮುಗಿಯಿತು. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದೇನೆ. ನನ್ನ ಮಾತೆಲ್ಲಾದರೂ ಮನಸ್ಸಿಗೆ ನೋವು ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿಬಿಡಿ. ಒಳ್ಳೆಯದು ಅಂತ ಕಂಡ್ರೆ ಒಪ್ಪಿಸಿಕೊಳ್ಳಿ. ಮನೆಗೆ ಹೋದ್ಮೇಲೆ ಎಲ್ಲರಿಗೂ ಹೇಳ್ತಾನು, ಸಾಧ್ಯ ಆದರೆ ಯೂಟ್ಯೂಬಲ್ಲಿ KS ರಾಜಣ್ಣ ಅಂತ ಟೈಪ್ ಮಾಡಿ ಒಬ್ಬರು ಬರ್ತಾರೆ. ಅವ್ರು ಬಂದು ಕಥೆ ಕೇಳಿ, ಅವರಿಗೆ 2 ಕೈ ಇಲ್ಲ, 2 ಕಾಲಿಲ್ಲ,
ಪ್ರಶಸ್ತಿ ಬಂದಿದೆ ಅವರಿಗೆ. ಅವರು ಹೇಳ್ತಾರೆ, ಜಗತ್ತಿನಲ್ಲಿ ಒಳ್ಳೆಯ ಸಂಗತಿಗಳನ್ನು ಕೇಳುವಾಗ ಚಪ್ಪಾಳೆ ತಟ್ಟುವುದಕ್ಕೆ ನನಗೆ ಕೈಗಳಿಂದ ದೇವರು ಕಳ್ಕೊಂಡಿದ್ದಾರೆ, ಆದರೆ ನಾನು ಮತ್ತು ಪ್ರಶಸ್ತಿ ಪಡೆಯುವಾಗ 140 ಕೋಟಿ ಭಾರತೀಯರು ನನಗೆ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತ ಒಂದು ಮಾತು ಹೇಳ್ತಾರೆ. ಇವತ್ತು ನೀವು ಈ ಜನ ಚಪ್ಪಾಳೆ ಕೊಟ್ಟದ್ದು ಯಾಕೆ ಅಂದರೆ ದೇವರು ನಿಮಗೆ ಸುಂದರವಾದ ಕಣ್ಣು, ಕೈ, ಕಾಲು, ಮುಖ, ಕಿವಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಜಗತ್ತಿನ ಶ್ರೇಷ್ಠರಾಗಿ ಬೆಳೆದಿದ್ದಾಗ ಇಡೀ ಭಾರತ ಹೀಗೆ ನಿಮಗೆ ಚಪ್ಪಾಳೆ ಕೊಡುವ ಯೋಗ ದೇವರು ನಿಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿ ಮಾತಿಗೆ ಮಂಗಳ ಚಿಕ್ಕೆ ಇಡುತ್ತೇನೆ. ನನ್ನ ಮಾತುಗಳನ್ನು ಭಗವತಿಯ ಸನ್ನಿಧಾನ ಸಮರ್ಪಣೆ ಮಾಡುತ್ತೇನೆ. ಎಲ್ಲರಿಗೂ ಶುಭವಾಗಿ ಎಲ್ಲ ಶಾಸ್ತ್ರಗಳು ನಿಲ್ಲಬೇಕು ಅಂತ ವಿನಂತಿ ಮಾಡ್ತೇನೆ. ಒಂದೇ ನಿಮಿಷ, ಈಗ ಸಂಸ್ಥೆ ಪರವಾಗಿ ಗೌರವಿಸಬೇಕಲ್ಲ ಕಾರ್ಯದರ್ಶಿಯವರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕರು ಒಟ್ಟು ಸೇರಿ ಸಂಸ್ಥೆ ವತಿಯಿಂದ ಗೌರವಿಸಬೇಕು. ಇಂದಿನ ಸ್ವಾತಂತ್ರ್ಯೋತ್ಸವದ ಪ್ರಮುಖ ಭಾಷಣಕಾರರಾಗಿ ಆಗಮಿಸಿದ ದೇಶಪ್ರೇಮ ತಂದೆ ತಾಯಿ ಮತ್ತು ಗುರುಗಳ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟ ಶ್ರೀಯುತ ಎನ್.ಆರ್. ದಾಮೋದರ ಶರ್ಮ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ಇವರಿಗೋಸ್ಕರ ಎಲ್ಲರೂ ಎದ್ದು ನಿಂತು ಮೆಚ್ಚಪಡಬೇಕು ಅಂತ ಕೇಳಿದರು. ಈ ಅಂಗವೋಣ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ಇ. ರಾಮಚಂದ್ರೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು, ಸದಸ್ಯರಿಗೆ, ಪ್ರಾಂಶುಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಬೋಧಕ ಬೋಧಕೇತರ ವೃಂದದವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ ಸಮರ್ಪಿಸುತ್ತಾ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಊಟಕ್ಕೆ ಹೋಗಿ ಮುಂದುವರೆಗೆ ಹೊರಡಬಹುದು. ಮತ್ತೆ ಇನ್ನೊಂದು, ನಿಮ್ಮ ಪೇರೆಂಟ್ಸ್ ಬರ್ತಾ ಇರ್ಬೋದು, ನೀವು ಹೋಗುವ ಹೊತ್ತಿಗೆ ಅವರು ಬರ್ತಾ ಇರ್ತಾರೆ.